ಶುಭ ವಂದನೆಗಳೊಂದಿಗೆ ನಿಮ್ಮೆಲ್ಲರ ಸುವಾರ್ತಿಕ ಕಾರ್ಯಕ್ರಮಕ್ಕೆ ಆಸರೆ ಟಿವಿಯ ಪರವಾಗಿ ನಾನು ಸ್ವಾಗತಿಸುತ್ತಿದ್ದೇನೆ. ಈ ಸುಂದರವಾದ ಕಾರ್ಯಕ್ರಮದಲ್ಲಿ ಪ್ರಿಯರೇ, ಇಂದು ಕೂಡ ಒಬ್ಬ ಹೊಸ ಅತಿಥಿಯನ್ನು ನಿಮಗೆ ಸಂದರ್ಶನ ಮಾಡುವುದರಲ್ಲಿ ನಾನು ಸಂತೋಷಿಸುತ್ತೇನೆ. ಸುವಾರ್ತಿಕರು ತಮ್ಮ ಜೀವಿತಗಳಲ್ಲಿ ಹೇಗೆ ಸುವಾರ್ತೆ ಸೇವೆಗೋಸ್ಕರ ಬಂದರು, ಆ ಸುವಾರ್ತೆ ಸೇವೆಯಲ್ಲಿ ದೇವರು ಹೇಗೆ ಅವರ ಜೀವಿತಗಳಲ್ಲಿ ಅದ್ಭುತಗಳನ್ನು ಮಹತ್ ಕಾರ್ಯಗಳ ಮೂಲಕವಾಗಿ ತನ್ನ ಸುವಾರ್ತೆ ಸಾರುವುದಕ್ಕೆ ಪ್ರೇರೇಪಿಸಿದನು ಎನ್ನುವಂಥ ಈ ಕಾರ್ಯಕ್ರಮ ನಾವು ಮಾಡ್ತಿದ್ದೇವೆ. ಇಂದು ಮತ್ತೋರ್ವ ಅತಿಥಿಯನ್ನು ನಾನು ನಿಮಗೆ ಸಂಧಿಸಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಸ್ನೇಹಿತರು, ಒಳ್ಳೆ ಸಂಗೀತಗಾರರು, ಹಾಡುಗಾರರು, ಸಂಗೀತವನ್ನು ರಚನಾಕಾರರು ಆಗಿದ್ದಾರೆ. ಇವರು ಸುವಾರ್ತಿಕ ಸೇವೆಯಲ್ಲಿ ಪಾಸ್ಟರ್ ಆಗಿದ್ದಾರೆ. ಈ ದಿವಸ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಜಾನ್ ಸ್ಟೀಫನ್ ಮೊಂತೆರೋ ರವರು ನಮ್ಮ ಮಧ್ಯದಲ್ಲಿರುವುದಕ್ಕೆ ನಾವು ಸಂತೋಷಿಸ್ತೇವೆ. ಕ್ರಿಸ್ತೇಸು ಸ್ವಾಮಿಯ ನಾಮದಲ್ಲಿ ನಾನು ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಿದ್ದೇನೆ. ಪಾಸ್ಟರ್ ಜಾನ್ ಸ್ಟೀಫನ್, ಬಹಳ ಸಂತೋಷವಾಯಿತು ನಿಮ್ಮನ್ನು ಇಂದು ನಾವು ಸಂಧಿಸುವುದರಲ್ಲಿ. ಈ ಕಾರ್ಯಕ್ರಮಕ್ಕೆ ಬಂದು ನನಗೆ ಕೂಡ ಬಹಳ ಸಂತೋಷ ಆಯಿತು. ನಿಜವಾಗಿ ಇದೊಂದು ಹೊಸ ಟಿವಿ, ಥ್ಯಾಂಕ್ ಯು. ಈ ಆಸರೆ ಎನ್ನುವಂಥ ಟಿವಿ, ಈ ಆಸರೆ ಟಿವಿ ನಿಜವಾಗಿ ಕರ್ತನು ಇದನ್ನು ಇನ್ನೂ ಮೇಲ್ಮಟ್ಟಕ್ಕೆ ಕೊಂಡೊಯ್ಯಲಿ, ಅನೇಕ ಜನರಿಗೆ ಆತ್ಮಿಕವಾಗಿ ಆಸರೆಯನ್ನು ಕೊಡಲಿ ಎಂಬುದೇ ನನ್ನ ಪ್ರಾರ್ಥನೆ ಮತ್ತು ನಮ್ಮೆಲ್ಲರ ಆಶಯ. ಮತ್ತು ಇದರ ಹಿಂದೆ ಇರುವ ಈ ಇಡೀ ಆಸರೆ ಟಿವಿಯ ಎಲ್ಲ ತಂಡದವರಿಗೂ ಕೂಡ ನಾನು ಈ ಕಾರ್ಯಕ್ರಮದ ಮೂಲಕ ನಾನು ಶುಭಾಶಯಗಳನ್ನು ಹೇಳೋದಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಪಾಸ್ಟರ್. ಬಹಳ ಸಂತೋಷ ನಿಮ್ಮನ್ನು ನಾನು ಸಂದರ್ಶನ ಮಾಡುವುದರಲ್ಲಿ. ಯಾಕಂದ್ರೆ ನಾವು ಸ್ನೇಹಿತರು, ಹೆಚ್ಚು ಕಡಿಮೆ ನಾನು ನೆನೆಸ್ತೇನೆ 8-9 ವರ್ಷಗಳಿಂದ ನಾವು ಒಬ್ಬರನ್ನೊಬ್ಬರು ಪರಿಚಯ ಮಾಡ್ಕೊಂಡಿದ್ದೇವೆ, ನಾವು ಬಲ್ಲೆವು. ಸೊ ಈ ಸಮಯದಲ್ಲಿ ಕೆಲವು ಪ್ರಶ್ನೆಗಳು, ನೀವು ಸುವಾರ್ತೆ ಸೇವೆಯಲ್ಲಿ ಬಂದು ದೇವರು ಹೇಗೆ ನಿಮ್ಮ ಜೀವಿತಗಳಲ್ಲಿ ಕಾರ್ಯ ಮಾಡಿದನು, ಮತ್ತೆ ಹೇಗೆ ನಿಮ್ಮ ಸುವಾರ್ತೆಯ ಜೀವಿತವನ್ನು ನೀವು ಮುಂದೆ ನಡೆಸ್ಕೊಂಡು ಹೋಗ್ತಿದ್ದೀರಿ ಎಂಬುದಾಗಿ. ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ಸ್ವಲ್ಪ ನಿಮ್ಮ ಬಾಲ್ಯ ಪ್ರಾಯದ ಪರಿಸ್ಥಿತಿ, ಯಾಕೆ ನಾವು ಹಂತ ಹಂತವಾಗಿ ಮುಂದೆ ಹೋಗೋಣ. ನಿಮ್ಮ ಬಾಲ್ಯ ಪ್ರಾಯ ಹೇಗಾಯಿತು, ಅಂದರೆ ಬಾಲ್ಯ ಪ್ರಾಯದಲ್ಲಿ ನೀವು ಉಳ್ಕೊಂಡು ಎಲ್ಲಿದ್ದೀರಿ, ಮತ್ತೆ ಎಲ್ಲಿ ನೀವು ಕಲ್ತಿರಿ, ನೀವು ಬೆಳವಣಿಗೆ ಹೇಗೆ ಆಯಿತು, ಒಂದು ಬ್ರೀಫ್ ಆಗಿ ಆ ಸಮಯವನ್ನು ಹೇಳಿ. ಖಂಡಿತ. ನಾನು ಮೈಸೂರು ಪಟ್ಟಣದಲ್ಲಿ ಹುಟ್ಟಿದ್ದು. ಮೈಸೂರಲ್ಲಿ ಹುಟ್ಟಿ ನಾನು ಹುಟ್ಟಿದ ಸಮಯ, ನಾನು ಹುಟ್ಟಿದಂಥ ಸಂದರ್ಭ ಒಂದು ರೀತಿ ಕಹಿ ಮತ್ತು ಸಿಹಿ ಎರಡು ಕೂಡ ಇತ್ತು. ಆದರೆ ನನ್ನ ಪಾಲಿಗೆ ಇದು ಬಹಳಷ್ಟು ಕಹಿ, ಕುಟುಂಬಕ್ಕೂ ಬಹಳ ಕಹಿ. ಯಾಕಂತ ಹೇಳಿದ್ರೆ, ನಾನು ಹುಟ್ಟಿದ ಕೂಡಲೇ ನನ್ನ ತಂದೆ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟರು, ಅವರ ಆರೋಗ್ಯ ಮತ್ತು ಇನ್ನಿತರ ಕಾರಣದ ನಿಮಿತ್ತ. ಮತ್ತು ನನ್ನ ತಾಯಿ ಕೆಲಸಕ್ಕೆ ಹೋಗ್ಲಿಕ್ಕೆ ಆರಂಭಿಸುವಾಗ ನಾನು ಕೇವಲ ಒಂದು 10 ದಿನದ ಮಗು. ಇದು ನಿಜವಾಗಿ ಆ ಒಂದು ಆರಂಭದಿಂದಲೇ ನಾನು ನನ್ನ ತಾಯಿಯಿಂದ ಒಂದು ಪ್ರತ್ಯೇಕ ಆಗುವಂಥ ಒಂದು ಸಂದರ್ಭ. ಯಾಕಂದರೆ ನನ್ನ ತಾಯಿ ಪ್ರತಿದಿನ 12 ಕಿಲೋಮೀಟರ್ ನಡೆದಾಡ್ತಾ ಇದ್ರು, ನಡೀತಾ ಕೆಲಸಕ್ಕೆ ಹೋಗ್ತಾರೆ. ಅಷ್ಟು ದೂರ 12 ಕಿಲೋಮೀಟರ್ ಪ್ರತಿದಿನ. ಎಷ್ಟು ಕಿಲೋಮೀಟರ್? 12 ಕಿಲೋಮೀಟರ್ ಪ್ರತಿದಿನ. ಎಂತ ಹೇಳ್ತೀವಿ, 12 ಕಿಲೋಮೀಟರ್ ಅವರು ಮನೆಯಿಂದ ಅಲ್ಲಿಗೆ ನಡ್ಕೊಂಡು ಹೋಗ್ತಿದ್ರು? ಹೌದು, ನಡ್ಕೊಂಡು ಹೋಗಿ ಕೆಲಸ ಮಾಡಿ ಮತ್ತೆ ಬರ್ತಿದ್ರು. 24 ಕಿಲೋಮೀಟರ್ ಟೋಟಲ್ ಅಲ್ಲ, ಅಂದ್ರೆ ಹೋಗಿ ಬರ್ಲಿಕ್ಕೆ 6 ಕಿಲೋಮೀಟರ್. ಎಷ್ಟು ದೂರ? ಹೌದು, ಅಲ್ಲಿವರೆಗೆ ನಡ್ಕೊಂಡು ಹೋಗ್ತಿದ್ರು. ಹೌದು, ಅದು ನನ್ನನ್ನು ಹೊತ್ಕೊಂಡು ಹೋಗ್ತಾ ಇದ್ರು. ಆ 10 ದಿನದ ಮಗು ನನ್ನನ್ನು ಹೊತ್ಕೊಂಡು ಹೋಗಿ ಕೆಲಸ ಮಾಡಿ ಮತ್ತೆ ಮನೆಗೆ ಬರ್ತಾರೆ. ಅವರು ಏನು ಅನಾರೋಗ್ಯ ತಂದೆಯವರಿಗೆ? ತಂದೆಯವರಿಗೆ ಬಹಳಷ್ಟು ಅವರು ಮದ್ಯಪಾನ ಮಾಡ್ತಾ ಇದ್ದ ನಿಮಿತ್ತ ಅವರ ಆರೋಗ್ಯದಲ್ಲಿ ಬಹಳ ಏರ್ಪೇರಿತ್ತು. ಸೊ ಅದರಿಂದ ಅವರು ನೋಡ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ, ಅವರ ಆರೋಗ್ಯನೇ ಸರಿ ಇರಲಿಲ್ಲ. ಓಕೆ, ಇದರ ಮಧ್ಯದಲ್ಲಿ ಫಸ್ಟ್ ನಿಮ್ಮ ಹೆಸರು ಜಾನ್ ಸ್ಟೀಫನ್ ಮೊಂತೆರೋ. ಸೊ ನೀವು ಹೇಳ್ತೀರಿ ಮೈಸೂರಿನಲ್ಲಿ ನೀವು ಹುಟ್ಟಿ ಬೆಳೆದ, ನೀವು ಒರಿಜಿನ್ ನೀವು ಮಂಗಳೂರಿನವ್ರು ಕಾಣ್ತದೆ. ಹೌದು, ಈಚೆ ಕಡೆ? ಹೌದು, ನಾವು ಮೂಲತಃ ಮಂಗಳೂರು ಕುಲಶೇಖರ. ಆದ್ರೆ ನನ್ನ ತಂದೆ ತಾಯಿಗೆ ಮದುವೆ ಆದ ನಂತರ ಅವರು ಮೈಸೂರು ಕಡೆಗೆ, ಯಾಕಂತ ಹೇಳಿದ್ರೆ ಅದು ಮೊಂತೆರೋ ಹೆಚ್ಚಾಗಿ ಈಚೆ ದಕ್ಷಿಣ ಕಡೆಯವರಲ್ಲಿ ಇರ್ತದೆ ಹೆಸರುಗಳು. ಓಕೆ, ಸೊ ನೀವು ಬಾಲ್ಯ ಪ್ರಾಯ ಅಂದ್ರೆ ನಿಮ್ಮ ಹುಟ್ಟು, ನಿಮ್ಮ ಜನನ ಆ ರೀತಿಯಾಗಿತ್ತು, ಅಂದ್ರೆ ಬಹಳ ಕಷ್ಟದಲ್ಲಿ ನಿಮ್ಮ ತಾಯಿ ನಿಮ್ಮನ್ನು ಬೆಳೆಸಿದ್ರು ಪ್ರಾರಂಭ. ಮತ್ತೆ ಏನಾಯ್ತು, ಮತ್ತೆ ಬೆಳೆದು ಮತ್ತೆ ಸೊ ಈ ಒಂದು ಹೇಗೆ ನನ್ನ ತಾಯಿ ಈ ಒಂದು ನಾನು ಬೆಳೆದು ಬಂದಾಗ್ಲೆಲ್ಲ ನನ್ನ ಚಿಕ್ಕಮ್ಮ ನನಗೆ ಯಾವಾಗ್ಲೂ ಹೇಳ್ತಾ ಇದ್ರು,
ನನ್ನ ತಾಯಿ ನನ್ನನ್ನು ಪ್ರತಿನಿತ್ಯ ಈ ಕೆಲಸಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗದೆ ಇರುವ ನಿಮಿತ್ತ ನನ್ನನ್ನು ಚಿಕ್ಕಮ್ಮನ ಬಳಿ ಬಿಟ್ಟು ಹೋಗ್ತಾ ಇದ್ರು. ಎಷ್ಟೋ ವರ್ಷ ನನ್ನ ಚಿಕ್ಕಮ್ಮನೇ ನನ್ನ ತಾಯಿ ಎಂಬುದಾಗಿ ನಾನು ತಿಳ್ಕೊಂಡಿದ್ದೆ. ಯಾಕಂದ್ರೆ ನಾನು ಬೆಳೆದು ಬಂದಾಗೆಲ್ಲ ಒಂದು ಸಮಯ ಬಂದಾಗ ನಾನು ಏನೇ ಆದ್ರೂ ಚಿಕ್ಕಮ್ಮ ಬಳಿ ಓಡ್ತಾ ಇದ್ದೆ, ಚಿಕ್ಕಮ್ಮ ಬಳಿ ಕೇಳ್ತಾ ಇದ್ದೆ. ಒಮ್ಮೆ ನನಗೆ ಬುದ್ಧಿ ಬಂದ ಸಮಯದಲ್ಲಿ, ಅಂದ್ರೆ ನಾನು ಸ್ವಲ್ಪ ಅರ್ಥ ಮಾಡ್ಕೊಳ್ಳುವಂಥ ಸಮಯದಲ್ಲಿ ನನ್ನ ಚಿಕ್ಕಮ್ಮ ಹೇಳಿದ್ರು, ಇದು ನಿನ್ನ ತಾಯಿ ಅಂತ ಹೇಳಿ. ಅಂದ್ರೆ ಅದು ನನಗೆ ಬಾಲ್ಯದಲ್ಲೇ ಒಂದು ಶಾಕ್. ಯಾಕಂದ್ರೆ ತಾಯಿ ಪ್ರೀತಿಯಿಂದ ಒಂದು ಕಡೆ ದೂರ, ಇನ್ನೊಂದು ಕಡೆ ಚಿಕ್ಕಮ್ಮನ ಆರೈಕೆಯಲ್ಲಿ ಬೆಳೆದದ್ದು. ಇದಾದ ನಂತರ ನಾನು ಗ್ರಹಿಸಿದೆ, ಓಕೆ ಆಗ ನನ್ನ ತಾಯಿ, ಈ ನನ್ನ ತಾಯಿಯನ್ನು ಪಡ್ಕೊಂಡೆ ಅನ್ನೋ ಸಂದರ್ಭ ಬರುವಾಗ ಬಹಳ ಬಡತನ, ಬಹಳ ಕಷ್ಟ. ಯಾಕಂದ್ರೆ ನಾನು ಹುಟ್ಟಿ ನಾನು 4 ವರ್ಷ ಮಗು ಇದ್ದಾಗ ತಂದೆ ತೀರೋದ್ರು. ಹಾಗಾದ್ರೆ ಅವ್ರು ಹುಷಾರಿಲ್ಲದವ್ರು ತೀರ್ಕೊಂಡ್ರು 4 ವರ್ಷದಲ್ಲಿ ತೀರೋದ್ರು. ನೀವು ಹುಟ್ಟುವಾಗ ಅವರು ಹುಷಾರಿಲ್ಲದಿದ್ರು. ಹೌದು. ನಿಮಗೆ 4 ವರ್ಷ ಆಗ್ಬೇಕಾದ್ರೆ ಅವ್ರು ತೀರ್ಕೊಂಡ್ರು. ಅಂದ್ರೆ ನಾನು ಹುಟ್ಟಿದಾಗ ಅವರಿಗೆ ಆ ಒಂದು ಅನಾರೋಗ್ಯದ ಒಂದು ಏನು ಚಿಹ್ನೆಗಳು ಕಾಣಿಸ್ಕೊಳ್ತು. ನಂತರ ಅವರು ಟ್ರೀಟ್ಮೆಂಟ್ ಅದೆಲ್ಲ ಆಯ್ತು, ಬಾಂಬೆಗೆಲ್ಲ ಹೋಗಿ ಟ್ರೀಟ್ಮೆಂಟ್ ಮಾಡಿದ್ರು, ಬೆಂಗಳೂರಿನಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರು. ಅದೆಲ್ಲ ಮಾಡಿದ್ರು ಕೂಡ ಯಾವುದು ಕೂಡ ಫಲಕಾರಿ ಆಗಿತ್ತು. ಆದ್ರೆ ಮತ್ತೆ ಹಿಂದಿರುಗಿ ಬಂದ ನಂತರ ಅವರು ಮತ್ತೆ ಮದ್ಯಪಾನ ಮಾಡಿದ ನಿಮಿತ್ತ ಆ ಎಲ್ಲ ಚಿಕಿತ್ಸೆ ಫಲಕಾರಿ ಆಗ್ಲಿಲ್ಲ. ಅದನ್ನ ನಾನು 4 ವರ್ಷ ಇದ್ದಾಗ ತಂದೆ ತೀರೋದ್ರು. ಈ ತೀರಿ ಹೋದ ನಂತರ ನಾನು ಮತ್ತೆ ನಮ್ಮ ಕುಟುಂಬದಲ್ಲಿ ಮತ್ತೆ ಇನ್ನೊಂದು ಆಘಾತ, ಯಾಕಂದ್ರೆ ತಂದೆಯನ್ನು ಕಳ್ಕೊಂಡ ಆಘಾತ. ಈ ಆಘಾತದಲ್ಲಿರುವಾಗ ತಾಯಿ ನಮ್ಮನ್ನು ನೋಡ್ಕೊಳ್ಳಿಕ್ಕೆ, ಯಾಕಂದ್ರೆ ತುಂಬಾ ಬಡತನ ನನಗೆ. ಯಾಕಂದ್ರೆ ಇವತ್ತಿಗೂ ನೆನಪಿದೆ, ನಮ್ಮ ಮನೆಯಲ್ಲಿ ಊಟಕ್ಕೆ ಇಲ್ಲದಿರುವಾಗ ಎಷ್ಟೋ ರಾತ್ರಿ ಅಮ್ಮ ನನಗೆ ಕಾಫಿಯನ್ನು ಮಾಡಿ, ನಮ್ಮೆಲ್ಲರಿಗೂ 3, ನಾನು 2 ಅಕ್ಕಂದಿರು, ನಾನು ಕೊನೆಯವನು, ಕಾಫಿಯನ್ನು ಮಾಡಿ ಮಂಡಕ್ಕಿಯನ್ನು ತಂದು ₹1 ಅಥವಾ ₹2 ಮಂಡಕ್ಕಿ ತಂದು ಮಂಡಕ್ಕಿ ತಿಂದು ಕಾಫಿ ಕುಡಿದು ಮಲಗಿದ ಎಷ್ಟೋ ರಾತ್ರಿ ಉಂಟು. ಇನ್ನು ರಾತ್ರಿ ಊಟ ಇರ್ಲಿಲ್ಲ, ಊಟಕ್ಕೆ ಆ ಅನುಕೂಲನೇ ಇರ್ಲಿಲ್ಲ. ಮಂಡಕ್ಕಿ ಅಂತ ಹೇಳಿದ್ರೆ ಈ ನಮ್ಮ ದಕ್ಷಿಣದಲ್ಲಿ ಮಂಗಳೂರು, ಉಡುಪಿಗಳಲ್ಲಿ ಚರ್ಮುರಿ ಎನ್ನುವಂಥದ್ದನ್ನು ಉಪಯೋಗಿಸ್ತಾರಲ್ಲ, ಚರ್ಮುರಿಗೆ ಅದನ್ನು ಯೂಸ್ ಮಾಡ್ತಾರೆ, ಅದಕ್ಕೆ ಮಂಡಕ್ಕಿ ಅಂತ ಹೇಳಿ ಹೇಳ್ತಾರೆ. ನಿಮ್ಮ ಮೈಸೂರು ಕಡೆ ಮಂಡಕ್ಕಿ ಅಂತ ಇಲ್ಲ, ಮೈಸೂರು ಕಡೆ ಪುರಿ ಎಂಬುದಾಗಿ, ಪುರಿ ಅಂತ, ಕಡಲೆ ಪುರಿ ಅಂತ. ಸೊ ಹಾಗಿರುವಾಗ ಅದನ್ನು ತಿಂದು ರಾತ್ರಿ ಹಸುವೆಯನ್ನು ನೀಗಿಸ್ಬೇಕು. ಇನ್ನು ಕೆಲವು ಸಮಯಗಳಲ್ಲಿ ಬೆಳಿಗ್ಗೆ ಮಾಡಿದ ಒಂದು ವೇಳೆ ಅನ್ನ ಉಳಿದಿದ್ರೆ, ಪದಾರ್ಥ ಉಳಿದಿದ್ರೆ, ತಾಯಿ ಕೆಲಸದಿಂದ ಬಂದು ಅವರು ಊಟ ಮಾಡ್ತಾ ಇರ್ಲಿಲ್ಲ, ಅದನ್ನು ನಮಗೆ ಕಲಸಿ ಒಂದು ತುತ್ತು ಅನ್ನ ಕೊಟ್ಟು 3 ಕೂಡ ನಮಗೆಲ್ಲ ಕೊಡ್ತಿದ್ರು. ಅವರು ಹಾಗೆ ಕೈ ತೊಳೆದು ಮಲಗ್ತಿದ್ರು. ನಾವು ಖಾಲಿ ಅದೊಂದು ತುತ್ತು ತಿಂದು ನೀರು ಕುಡಿದು ಮಲಗಿದ ಎಷ್ಟೋ ರಾತ್ರಿ. ನಿಮಗೆ ಸರಿ ನೆನಪಿದೆ? ಸರಿ ನೆನಪುಂಟು. ಈಗಲೂ ನನಗೆ ನೆನೆಸೆ ಒಂದು 6-7 ಆಗಿಂದ ಒಳ್ಳೆ ನೆನಪಿದೆ. ಇದಾದ ನಂತರ ನಾನು ವಿದ್ಯಾಭ್ಯಾಸದಲ್ಲಿ ಮುಂದುವರಿತಿದ್ದಾಗ ನನಗೆ ಶಾಲೆಗೆ ಕಲಿಸ್ಲಿಕ್ಕೆ ಕೂಡ ಕಷ್ಟ. ಯಾಕಂದ್ರೆ ನನ್ನ ತಾಯಿಗೆ ಆ ಸಮಯದಲ್ಲಿ ತಿಂಗಳಿಗೆ ₹15 ಸಂಬಳ, ₹15, ₹20, ಯಾಕಂದ್ರೆ ದಿನಗೂಲಿ. ಹಾಗೆ ಅಂದ್ರೆ ₹15 ಇತ್ತು, ನಂತರ ದಿನಕ್ಕೆ ₹5 ಆಯ್ತು, ನಂತರ ದಿನಕ್ಕೆ ₹7 ಆಯ್ತು. ದಿನಕ್ಕೆ ಇಲ್ಲ, ಒಮ್ಮೆ ಮೊದಲು ₹15 ಇತ್ತು ತಿಂಗಳಿಗೆ, ಇಡೀ ತಿಂಗಳಿಗೆ ₹15. ನಂತರ ಒಮ್ಮೊಮ್ಮೆ, ಯಾಕಂದ್ರೆ ಅವರ ಕೆಲಸದ ಮೇಲೆ, ನಂತರ ದಿನಕ್ಕೆ ₹5, ದಿನಕ್ಕೆ ದಿನಗೂಲಿ ₹5. ನಂತರ ₹5 ಅಂದ್ರೆ ಹೆಚ್ಚು ಕಡಿಮೆ ಎಷ್ಟು ನಮ್ಗೆ ತಿಂಗಳಿಗಾದ್ರೆ ₹150 ಬರ್ತದೆ. ಈ ₹150ನಲ್ಲಿ 3 ಮಕ್ಕಳು, ಮನೆ, ಊಟ, ಇದೆಲ್ಲ ಹೇಗೆ ಸಾಕ್ಲಿಕ್ಕೆ ಕಷ್ಟ. ಈ ಕಷ್ಟ ಇದ್ದ ನಿಮಿತ್ತ ನನ್ನನ್ನು ಮತ್ತೆ ನನ್ನ ಅಕ್ಕ, 2ನೇ ಅಕ್ಕ, ಇವರಿಬ್ಬರನ್ನು ಅಮ್ಮ ನಮ್ಮನ್ನು ಬೋರ್ಡಿಂಗಿಗೆ ಹಾಕಿದ್ರು. ನಾನು ಮೈಸೂರಿನಲ್ಲಿ ಬೋರ್ಡಿಂಗ್ನಲ್ಲಿದ್ದೆ, ಅಕ್ಕ ಬೇರೆ ಊರಿನಲ್ಲಿದ್ದರು. ಸೊ ಮತ್ತೆ ನಾನು ತಾಯಿಯಿಂದ ಪ್ರತ್ಯೇಕ ಆಗಬೇಕಾಯ್ತು, ಮತ್ತೆ ನನ್ನ ಅಕ್ಕಂದಿರಿಂದ ಪ್ರತ್ಯೇಕ ಆಗಬೇಕಾಯ್ತು. ಈಗಾಗಲೇ ತಂದೆಯನ್ನು ಕಳ್ಕೊಂಡಿದ್ದೆ. ಇದೆಲ್ಲ ನನ್ನೊಳಗಡೆ ಒಂದು ರೀತಿಯಾದ ಆತ್ಮೀಕವಾಗಿ ಒಂದು ವ್ಯತಿರಿಕ್ತವಾದ ಪರಿಣಾಮ ಬೀರ್ತು. ದೇವರಿದ್ದಾನ? ಯಾಕಂದ್ರೆ ಬೆಳೆದು ಬಂದಾಗೆಲ್ಲ, ಯಾಕಂದ್ರೆ ಆರಂಭದಲ್ಲಿ ತಂದೆಯನ್ನು ಕಳ್ಕೊಂಡೆ, ಅದಾದ ನಂತರ ಬಡತನ, ಕಷ್ಟ, ತಾಯಿಯಿಂದ ದೂರ ಆಗಬೇಕಾಯ್ತು, ಅಕ್ಕಂದಿರಿಂದ ದೂರ ಆಗಬೇಕಾಯ್ತು. ಇದೆಲ್ಲ ನನ್ನಲ್ಲಿ ಒಂದು ಕಡೆ ಪ್ರಶ್ನೆ. ಯಾಕೆಂದ್ರೆ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ, ಕ್ರೈಸ್ತ ಕುಟುಂಬದಲ್ಲಿ ಬೆಳೆದಿದ್ರು ಕೂಡ, ಇದೆಲ್ಲ ಏನು ನಮ್ಮ ಪ್ರಾರ್ಥನೆ ಇನ್ನಿತರ ಯಾವುದೇ ಕಾರ್ಯಗಳು ಮಾಡ್ತಿದ್ರು ಕೂಡ
ದೇವರಿದ್ದಾನ. ಯಾಕೆಂದ್ರೆ ಅಷ್ಟು ಬಡತನ, ಪ್ರೀತಿಯಿಂದ ಎಲ್ಲರಿಂದ ದೂರ ಆಗ್ಬೇಕಾದ ಸಂದರ್ಭ, ಇದೆಲ್ಲ ನನ್ನಲ್ಲಿ ಒಂದು ದೊಡ್ಡ ಪ್ರಶ್ನೆ. ದೇವರ ನಿಜವಾಗಿ ಈ ಲೋಕದಲ್ಲಿ ಇದ್ದಾನ? ದೇವರಿದ್ದಿದ್ರೆ ಇದೆಲ್ಲ ಆಗಲಿಕ್ಕೆ ಸಾಧ್ಯತೆ ಉಂಟಾ ಎಂಬುದಾಗಿ ನನ್ನ ಪ್ರಶ್ನೆ. ಅಂದ್ರೆ ಆಮೇಲೆ ನೀವು ಹೇಳುದು ದೇವರು ಇರ್ತಿದ್ರೆ ಎಲ್ಲವೂ ಸುಖದಲ್ಲಿ ಇರ್ಬೇಕಿತ್ತು, ಎಲ್ಲರಿಗೂ ಆಹಾರ ಸಿಗ್ಬೇಕಿತ್ತು. ಹಾಗಿದ್ರೆ ನಮಗೆ ಹಸಿವೆ ಉಂಟು, ನಮಗೆ ಕಷ್ಟ ಉಂಟು, ಹಾಗಾದ್ರೆ ದೇವರಿದ್ದಾನ? ದೇವರು ಇರ್ತಿದ್ರೆ ಯಾಕೆ ನಮ್ಮ ಪ್ರಾರ್ಥನೆ ಕೇಳುವುದಿಲ್ಲ? ಎಲ್ಲರಿಗೂ ಉದ್ಧಾರ ಮಾಡ್ತಾನೆ, ನಮಗೆ ಯಾಕೆ ಉದ್ಧಾರ? ಯಾಕೆ ನನಗೆ ಈ ಪ್ರಶ್ನೆ ಇನ್ನೂ ಬಲವಾಗ್ತಾ ಬಂತು ಅಂತ ಹೇಳಿದ್ರೆ, ನನಗೆ ಬುದ್ಧಿ ಬಂದಾಗಿನಿಂದ ನಾನು ಒಂದು ದಿನ ಕೂಡ ನನ್ನ ತಾಯಿ ಸಂತೋಷವಾಗಿದ್ದನ್ನು ನೋಡ್ಲೇ ಇಲ್ಲ. ಪ್ರತಿದಿನ ಕೆಲಸಕ್ಕೆ ಹೋಗ್ತಿದ್ರು, ಬರ್ತಾ ಇದ್ರು, ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಿದ್ರು. ಅವರ ಇಡೀ ಪ್ರಾರ್ಥನೆ ಕಣ್ಣೀರಿಂದ ತುಂಬಿರ್ತಿತ್ತು. ಒಂದು ದಿನ ಕೂಡ ಸಂತೋಷವಾಗಿದ್ದನ್ನು ನಾನು ನೋಡ್ಲೇ ಇಲ್ಲ. ಅವರ ಕಣ್ಣೀರನ್ನು ನೋಡುದು, ಅವರ ಕಷ್ಟ ನೋಡುದು, ಅವರ ಜೊತೆ ಇರ್ಲಿಕ್ಕೆ ನಮಗೆ ಅವಕಾಶ, ಇದೆಲ್ಲ ನೋಡುವಾಗ ಇಷ್ಟೆಲ್ಲ ಕಣ್ಣೀರು ಸುರಿಸ್ತಾರೆ, ಇಷ್ಟು ಪ್ರಾರ್ಥನೆ ಮಾಡ್ತಾರೆ. ಹಾಗಾದ್ರೆ ದೇವರೆಲ್ಲಿ? ದೇವರಿದ್ದಾನ ಅನ್ನೋದು ರೈಟ್ ಅಲ್ಲ? ನಿಜವಾಗಿ ಈ ಈ ಪ್ರಶ್ನೆ ನಿಮಗೆ ಬರುವಂಥದ್ದು ಅದು ಸಹಜ. ಆದರೆ ನಮಗೆ ಇತ್ತೀಚಿನ ದಿವಸಗಳಲ್ಲಿ ಜನರು ನೋಡುವಾಗ ದೇವರು ಎಲ್ಲವನ್ನೂ ಕೊಟ್ಟು, ಜ್ಞಾನವನ್ನು ಕೊಟ್ಟು, ಹೊಟ್ಟೆ ಊಟ ಬಟ್ಟೆ ಎಲ್ಲವನ್ನು ಕೊಟ್ಟು ಕೂಡ ದೇವರಿದ್ದಾನ ಅಂತ ಕೇಳುವಂತ ಜನರು ಇದ್ದಾರೆ. ಇದು ಬಹಳ ವಿಚಿತ್ರ ನೋಡಿ. ಸುಖದ ಸಂಪತ್ತು ಎಲ್ಲ ಇದ್ರೂ ಕೂಡ ದೇವರಿದ್ದಾನ ಅಂತ ಕೇಳುವಂಥದ್ದು ಅದು ಬಹಳ, ನಾನು ಎನಿಸ್ತೇನೆ ಅದೊಂಥರ ಏನ್ ಹೇಳುದು, ಅದಕ್ಕೆ ವಾಕ್ಯ ಬೇರೆ, ನನ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ಇಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಯಾಕೆ ಯಾರು ನಮ್ಮನ್ನು ರಕ್ಷಿಸ್ತಾರೆ ಬರುವಂತ ಪ್ರಶ್ನೆ. ಯಾಕಂದ್ರೆ ದೇವರಿದ್ದಾನ, ನಿಜವಾಗಿ ನಿಮ್ಮ ಪರಿಸ್ಥಿತಿ ತಿಳಿದವರಿಗೆ ಮಾತ್ರ ಗೊತ್ತು. ಯಾಕಂತ ಹೇಳಿದ್ರೆ ಇವನ್ ನನ್ನ ಮನೆಯವರಂತ ಹೇಳಿದ್ರೆ ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ಅಥವಾ ಯಾರೇ ಸಂಬಂಧಿಕರಾಗ್ಲಿ ಅವರು ಕೂಡ ನಮ್ಮ ಸಹಾಯಕ್ಕೆ ಬರಲಿಲ್ಲ. ಯಾಕಂದ್ರೆ ಅಂತ ಇದ್ದೆ ನಾನು ಅದಕ್ಕೆ ಹೇಳ್ಬೇಕಿತ್ತು, ನಿಮಗೆ ಇಷ್ಟೆಲ್ಲ ಕಷ್ಟ ಆಗುವಾಗ ಯಾರು ನಿಮಗೆ ಸಹಾಯಕ್ಕೆ? ಅದೇ ನನ್ನ ಇದೆಲ್ಲ ನನ್ನಲ್ಲಿ ಇನ್ನೂ ಬಲವಾಗಿ ದೇವರ ಬಗ್ಗೆ ಒಂದು ಪ್ರಶ್ನಾರ್ಥಕವಾದ ಒಂದು ಆಲೋಚನೆ ಬರ್ಲಿಕ್ಕೆ ಕಾರಣ, ಸರಿ ನಮಗೆ ಕಷ್ಟ ಇದೆ, ಇಕ್ಕಟ್ಟಿದೆ, ಓಕೆ, ಆದ್ರೆ ಕುಟುಂಬದವರು ಕೂಡ ಬರಲ್ಲ. ಯಾಕಂದ್ರೆ ಈಗ ನಾನು ಹೇಳಬಲ್ಲೆ, ಅವ್ರಿಗೆ ಅವ್ರದೇ ಆದಂತ ಸಮಸ್ಯೆ. ಆದ್ರೆ ಆ ಸಮಯದಲ್ಲಿ ನಮಗೆ ಒಬ್ರು ಸಹಾಯಕ್ಕೆ ಬರದೇ ಇರೋದು ನನ್ನಲ್ಲಿ ದೇವರ ಬಗ್ಗೆ ಒಂದು ದೊಡ್ಡ ಪ್ರಶ್ನೆಯನ್ನು ಹುಟ್ಟು ಹಾಕಿತು. ನಿಜವಾಗಿ ಸಹಜವಾಗಿ. ಯಾಕಂತ ಹೇಳಿದ್ರೆ ದೇವರು ಇರುವುದೇ ನಮ್ಮ ದೃಷ್ಟಿಯಲ್ಲಿ ಅದೇ ಇರುವುದು. ದೇವರಂದ್ರೆ ನಮಗೆ ಸಹಾಯ ಮಾಡ್ಬೇಕು, ನಾವು ಪ್ರಾರ್ಥನೆ ಮಾಡಿದ ಕೂಡಲೇ ನಮಗೆ ಉತ್ತರ ಕೊಡ್ಬೇಕು, ಇದು ನಮ್ಮ ನಿರೀಕ್ಷೆ. ದೇವರು ಅಂತೇಳಿ ಹೇಳಿದ ಕೂಡಲೇ ನಾವ್ ಹೇಳ್ತೇವೆ ರಕ್ಷಕನು ಅಂತೇಳಿ, ಸೇವಿಯರ್. ನಮ್ಮ ಕಷ್ಟದ ಸಮಯದಲ್ಲಿ ಅವನು ನಮ್ಮನ್ನು ರಕ್ಷಿಸ್ಬೇಕು, ಇದು ನಮ್ಮ ಪ್ರಾರ್ಥನೆ. ರೈಟ್. ಈಗ ಇದು ಬಹಳ ವಿಚಿತ್ರ ಉಂಟು. ಏನಂತ ಹೇಳಿದ್ರೆ ದೇವರು ಇದ್ದಾನ ಎನ್ನುವಂತ ಪ್ರಶ್ನೆಯೊಂದಿಗೆ ನೀವು ಬೆಳೆದು ಬರ್ತಾ ಇದ್ದೀರಿ, ಮತ್ ತುಂಬಾ ಕನ್ಫ್ಯೂಷನ್ಸ್ ಗಳಲ್ಲಿ ನೀವು ಬೆಳೆದು ಬಂದಿರಿ. ಯಾಕಂದ್ರೆ ಪ್ರೀತಿ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಗೊತ್ತಿಲ್ಲ. ಪ್ರೀತಿ ಅಂದ್ರೆ ಏನು? ಪ್ರೀತಿ ಅಂದ್ರೆ ತಂದೆ ತಾಯಿಯ ಪ್ರೀತಿಯೂ ಇಲ್ಲ, ತಾಯಿ ಕಷ್ಟಪಟ್ಟು ಬೆಳೆಸುವುದು ನೋಡಿದೆ, ಸಹೋದರರು ಇಲ್ಲ, ಸಹೋದರಿಯರು ಕೂಡ ಇದ್ದರೂ ಇಲ್ಲದ ಹಾಗೆ ದೂರದಲ್ಲಿದ್ದಾರೆ. ಒಂಥರ ಪ್ರಶ್ನೆಯ ಬದುಕು ನಿಮ್ಮದಾಯ್ತು ಬಾಲ್ಯಪ್ರಾಯ. ಯಾಕಂದ್ರೆ ಏನಿಲ್ಲ, ನಮಗೆ ಯಾರಾದ್ರೂ ಒಬ್ಬ ಹಿಂದೆ ನಿಂತುಕೊಂಡು ನಾನು ಇದ್ದೇನೆ ಅಂತೇಳಿ ಒಂದು ಹಿಂದೆ ಬಂದ್ರೆ ಸಾಕು, ನಮಗೊಂದು ಬಲ ಬಂದಾಗೆ ಆಗ್ತದೆ. ಅಂಥದ್ರಲ್ಲಿ ಯಾರು ಇಲ್ಲ, ಬೋರ್ಡಿಂಗ್ ಲೈಫ್ ಮತ್ತು ಹೀಗೆ ಇರುವಾಗ ನಿಮ್ಗೆ ಹೇಗೆ ಯಾರಾದ್ರೂ ನಿಮಗೆ ದೇವರಿದ್ದಾನೆ ಅಂತೇಳಿ ಏನೋ ಕನ್ವಿನ್ಸ್ ಮಾಡ್ಲಿಕ್ಕೆ ಬರ್ತಿದ್ರ ಆ ಟೈಮಲ್ಲಿ? ಇಲ್ಲ, ಏನಾಯ್ತು ಅಂತ ಹೇಳಿದ್ರೆ ಇದಕ್ಕಿಂತ ಮುಂಚೆ ನಾನು ಒಂದು ಸಂಭವ ಹೇಳ್ಬೇಕು. ನಾನು ಪ್ರತಿನಿತ್ಯ ಚರ್ಚಿಗೆ ಹೋಗ್ತಾ ಇದ್ದೆ, ಪ್ರಾರ್ಥನೆ ಮಾಡ್ತಾ ಇದ್ದೆ, ಎಲ್ಲದರಲ್ಲೂ ರೆಗ್ಯುಲರ್. ಯಾಕಂದ್ರೆ ಬೋರ್ಡಿಂಗ್ ನಲ್ಲಿ ಮಾತ್ರ ಒಂದು ಮಾತು, ಪ್ರಾರ್ಥನೆ ಮಾಡುವಾಗ ನೀವು ದೇವರೇ ಅಂತ ಪ್ರಾರ್ಥನೆ ಮಾಡ್ತಿದ್ರಿ ಈಗ? ಅಂದ್ರೆ ಈಗ ನೋಡಿ, ಅಫ್ಕೋರ್ಸ್, ಯಾಕಂದ್ರೆ ನಾವು ಅನೇಕ ಸಲ ನೋಡ್ತೇವೆ ಪ್ರಾರ್ಥನೆ ಸುಮ್ನೆ ಕಾಟಾಚಾರಕ್ಕೆ ಒಂದು ಪ್ರಾರ್ಥನೆ ಬಾಯ್ಹಾಟ್ ಮಾಡ್ಕೊಂಡು ಮಾಡ್ತಾರೆ, ಸುಮ್ನೆ ಪ್ರಾರ್ಥನೆ ಅಂತ ಹೇಳಿದ್ರೆ ಇದು. ಆದ್ರೆ ನಾನ್ ನಿಮ್ಮ ಹತ್ರ ಕೇಳುದು, ನೀವು ಪ್ರೇಯರ್ ಮಾಡುವಾಗ ನೀವು ನಿಜವಾಗಿಯೂ ದೇವರಿದ್ದಾನೆ? ಯಾಕಂದ್ರೆ ನನಗೆ ಬಾಯ್ಪಾಠದ ಪ್ರಾರ್ಥನೆ ಮಾಡಿ ಪ್ರಯೋಜನ ಇಲ್ಲ, ಯಾಕಂದ್ರೆ ನಿಮ್ಮ ಅಗತ್ಯ ಅದರಲ್ಲಿ ಪೂರೈಸೋದಿಲ್ಲ. ಹಾಗಾಗಿ ನಾನು ಪ್ರತಿ ಬಾರಿ ದೇವರ ಮುಂದೆ ನಿಲ್ಲುವಾಗ ನಾನು ಸಹ ಕಣ್ಣೀರು ಸುರಿಸ್ತಾ ಇದ್ದೆ, ನಾನು ಕೇಳ್ತಾ ಇದ್ದೆ, ದೇವರೇ. ಅಂದ್ರೆ ಈಗ ಒಂದು ಮಾತು ಗಾದೆ ಉಂಟು, ಮುಳುಗುವವನಿಗೆ ಹುಲ್ಲು ಸಿಕ್ಕಿದ್ರು ಕೂಡ ಒಂದು ಆಸರೆ. ಹಾಗಾಗಿ ನನಗೆ
ಈಗ ಏನು ನಾನು ಹಾಗೆ ಬಾಯ್ಪಾಠ ಮಾಡಿ ನನಗೆ ಅದರಲ್ಲಿ ಏನ್ ಸಿಗ್ತದೆ ನನಗೇನು ಗೊತ್ತಿಲ್ಲ. ಆದ್ರೆ ನನ್ನ ಪ್ರಾರ್ಥನೆ ಏನಾದ್ರೂ ಒಂದು ಉತ್ತರ ಕಂಡುಕೊಳ್ಬೇಕು. ಒಟ್ಟಿನಲ್ಲಿ ನಿಮಗೆ ನನ್ನ ಪ್ರಶ್ನೆ ಇಷ್ಟೇ, ನೀವು ದೇವರು ಇದ್ದಾನೆ, ಪ್ರಶ್ನೆಗಳಿದ್ದರೂ ಕೂಡ ನೀವು ಪ್ರಾರ್ಥನೆ ಮಾಡುವಾಗ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ದೀರಿ, ದೇವ್ರೇ ನಂಗೆ ಉದ್ಧಾರ ಮಾಡು, ನಂಗೆ ಒಳ್ಳೇದು ಮಾಡು. ಯಾಕಂದ್ರೆ ಇದೆಲ್ಲ ಪ್ರಾರ್ಥನೆ ಮಾಡಿ ಸಹ ನನ್ನ ಈ ಒಂದು ಭಾಗದಲ್ಲಿ ಹೇಳೋದಾದ್ರೆ, ನಾನು ಈ ಪ್ರಾರ್ಥನೆ ಮಾಡಿ ಸಹ ಉತ್ತರಗಳನ್ನ ಕಾಣದೇ ಇರುವಾಗ ನಾಸ್ತಿಕನಾಗುವ ಮಟ್ಟಿಗೆ ನನ್ನಲ್ಲಿ ಮನಸ್ಸುಗಳು ಬೆಳೀತು, ನನ್ನ ಮನೋಭಾವ ಬೆಳೀತು. ಯಾಕೆಂತ ಹೇಳಿದ್ರೆ ನಾವು ಒಂದು ಸಂಭವ ಹೇಳಲಿಕ್ಕೆ ಬಯಸ್ತೇನೆ. ನಾನು ಬಾಯ್ಸ್ ಹೋಮ್ನಲ್ಲಿದ್ದಂಥ ಸಮಯದಲ್ಲಿ ಎಲ್ಲ ಮಕ್ಕಳಿಗೆ ಅವರ ತಂದೆ ತಾಯಿ ಪ್ರತಿ ವಾರಾಂತ್ಯದಲ್ಲಿ ಬಂದು ಅವ್ರಿಗೆ ಏನಾದರೂ ಅವ್ರಿಗೆ ತಿಂಡಿ ತಿನ್ನಿಸ್ಕೊಡೋದು ಅಥವಾ ಬಟ್ಟೆ ಕೊಡೋದು ಇದನ್ನೆಲ್ಲ ಮಾಡ್ತಾ ಇದ್ರು. ನಾವು ಎಲ್ಲರ ಮಕ್ಕಳು ಬಹಳ ಒಂದು ನಾನು ನೆನೆಸ್ತೇನೆ, ಅನೇಕ ಜನರು ಈ ಮಾತನ್ನು ನಾನು ಹೇಳೋದು ಕೇಳಿದ್ದೇನೆ. ಮನ ಕಲಕುವ ಸನ್ನಿವೇಶ. ತಂದೆ ಬಂದು ಆ ಬಾಯ್ಸ್ ಹೋಮಲ್ಲಿ ಮಕ್ಕಳಿಗೆ ಏನಾದರೂ ಕೊಡುವಾಗ ತಂದೆ ಇಲ್ಲದ ಮಕ್ಕಳು, ನಾನು ನೋಡಿದ್ದೇನೆ ಅದನ್ನು. ಅಂದರೆ ನಮ್ಮ ತಂದೆ ನಮಗಿಲ್ಲ, ಅಥವಾ ತಾಯಿ ಬಂದು ಏನಾದರೂ ಒಂದು ಹೊಸ ಬಟ್ಟೆ ತಂದು ಕೊಟ್ರೆ ಎಷ್ಟೋ ಮಕ್ಕಳು ನಮಗೆ ಬಟ್ಟೆ ನಮಗೆ ಅದನ್ನು ನಾನು ಹೇಳಲಿಕ್ಕೆ ಬಂದೆ. ನಾನು ಆ ಮೈದಾನದಲ್ಲಿ ಆಡೋ ಸಮಯದಲ್ಲಿ ತಂದೆ ತಾಯಿಗಳು ಬಂದು ಅವ್ರಿಗೆ ಹೊಸ ಬಟ್ಟೆ ಅಥವಾ ತಿಂಡಿ ಕೊಡ್ತಾ ಇದ್ರು, ಅಥವಾ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ರು. ನಾನು ಏನ್ ಮಾಡ್ತಿದ್ದೆ ಅಂದ್ರೆ, ಮೈದಾನದಲ್ಲಿ ದೂರ ಓಡಿ ಹೋಗಿ ಒಂದ್ ಕಡೆ ಮೂಲೆಯಲ್ಲಿ ಕುಳಿತುಕೊಂಡು ನಾನು ಕೂಗ್ತಾ ಇದ್ದೆ. ನಾನು ಹೇಳ್ತಿದ್ದೆ, ಯಾಕಂದ್ರೆ ಅಮ್ಮ ಬಂದು ಕೊಡ್ಲಿಕ್ಕೆ ಅವ್ರ ಹತ್ರ ಬಲ ಇಲ್ಲ, ಹಣ ಇಲ್ಲ. ಎಷ್ಟು ದೂರ ಇದ್ರು ನಿಮ್ಮ ತಾಯಿ ನಿಮ್ಮ ಬೋರ್ಡಿಂಗ್ ಇಂದ ಒಂದು ಸಾಧಾರಣ ಒಂದು 6-7 ಕಿಲೋಮೀಟರ್ ಅಷ್ಟೇ. ಅಂದ್ರೆ ಏನಿಲ್ಲ, ಬಂದ್ರೆ ಏನು ಕೊಡೋದು. ಇದು ಪ್ರತಿ ವೀಕೆಂಡ್ ನಲ್ಲಿ, ಪ್ರತಿ ವಾರಾಂತ್ಯದಲ್ಲಿ ಆಗೋ ಒಂದು ಸನ್ನಿವೇಶ. ಯಾಕಂದ್ರೆ ಶನಿವಾರ ನಮ್ಗೆ ಅರ್ಧ ದಿನ ಶಾಲೆ ಇರ್ತದೆ. ಶಾಲೆ ಆದ ನಂತರ ನಮ್ಮ ಕೆಲಸ ಎಲ್ಲ ಮುಗಿಸಿ ನಾವು ಆಟ ಆಡೋ ಸಮಯದಲ್ಲಿ ಅವ್ರ ತಂದೆ ತಾಯಿ ಬರ್ತಾ ಇದ್ರು. ಆದ್ರೆ ನನ್ಗೆ ಯಾರು ಬರ್ತಾ ಇರ್ಲಿಲ್ಲ, ಚಿಕ್ಕಪ್ಪ ಇಲ್ಲ, ಚಿಕ್ಕಮ್ಮ ಇಲ್ಲ, ಅಥವಾ ಮನೆಯವ್ರು ಯಾರಿಲ್ಲ, ಯಾರು ಬಂದು ಕೂಡ ನೋಡ್ಲಿಕ್ಕೆ ಕೂಡ ಬರ್ತಿರ್ಲಿಲ್ಲ. ಒಂದು ಆ ತಂದೆ ತಾಯಿಗಳನ್ನ ನೋಡುವಾಗ, ಆ ಮಕ್ಕಳು ತಂದೆ ತಾಯಿಗಳ ಜೊತೆ ಹೋಗುವಾಗ ಎಷ್ಟು ಸಲ ನಾನು ಹತ್ತಿದ್ದೇನೆ ನಿಜವಾಗಿ. ಅಂದ್ರೆ ನಾವು ನೋಡುವಾಗಲೇ ನಮಗಿಷ್ಟು ಒಂಥರದ ಇಮೋಷನ್ ಆಗುದಾದ್ರೆ ನಾನು ಅನಿಸ್ತೇನೆ ಅನುಭವಿಸುವುದು ಅಂತೆಲ್ಲ ಹೇಗಿರ್ತದೆ ಅಂತೇಳಿ. ಪ್ರೇರೆ, ನಾವು ಆಸರೆ ಟಿವಿ ಅರ್ಪಿಸುವ ಸುವಾರ್ತಿಕ ಎನ್ನುವಂಥ ಕಾರ್ಯಕ್ರಮದಲ್ಲಿ ನೀವು ನಮ್ಮನ್ನು ವೀಕ್ಷಿಸ್ತಾ ಇದ್ದೀರಿ. ನಮ್ಮೊಂದಿಗೆ ಇಂದು ಪಾಸ್ಟರ್ ಜಾನ್ ಸ್ಟೀಫನ್ ಮೊಂತೆರರ್ ಅವರಿದ್ದಾರೆ. ಇವರ ಬದುಕಿನ ಕೆಲವು ಘಟನೆಗಳನ್ನು ಕೇಳುವಾಗ ಪ್ರೇರೆ, ನಮ್ಮ ಉದ್ದೇಶ ನಿಮ್ಮನ್ನು ಭಾವನಾತ್ಮಕವಾಗಿ ಏನೋ ಹೇಳಿ ತಿಳಿಸುವುದಕ್ಕೋಸ್ಕರ ಅಲ್ಲ. ಪ್ರತಿಯೊಂದು ನಾನು ಅನಿಸ್ತೇನೆ, ನಮ್ಮ ಮಾತುಗಳನ್ನು ಕೇಳುತ್ತಿರುವಂಥ ನಿಮ್ಮ ಬದುಕಿನಲ್ಲಿಯೂ ಕೂಡ ಇಂಥ ದಿವಸಗಳನ್ನು ನೀವು ಕೂಡ ಕಂಡಿರ್ಬೋದು. ನಾನು ನೆನೆಸ್ತೇನೆ ನೀವು ಅದನ್ನೆಲ್ಲ ಅನುಭವಿಸಿರ್ಬೋದು. ಆದರೆ ಇದರ ಮಧ್ಯದಲ್ಲಿ ಇದ್ದುಕೊಂಡು ಇದನ್ನೆಲ್ಲ ತಿಳ್ಕೊಂಡು ಕೂಡ ದೇವರನ್ನು ನಂಬುವಂಥದ್ದು ಅದು ನಿಜವಾಗಿಯೂ ಒಂದು ಚಾಲೆಂಜ್, ಅದೊಂದು ಪ್ರಶ್ನಾರ್ಥಕವಾಗಿ ನಮಗೆ ಕಾಣ್ತದೆ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಜಾನ್ ಸ್ಟೀಫನ್ ಮೊಂತೆರವರಿದ್ದಾರೆ. ಅವರೊತ್ತಿಗೆ ಇನ್ನಷ್ಟು ಕೇಳೋಣ, ಇನ್ನು ಮುಂದೆ ಏನಾಯ್ತು. ಅದಾದ ನಂತರ ನೀವು ಆಗ ಪ್ರಶ್ನೆ ಕೇಳಿದೆ, ಯಾರಾದರೂ ನಿಮಗೆ ಸುವಾರ್ತೆ ಸಾರ್ತಾ ಇದ್ರ, ಕನ್ವಿನ್ಸ್ ಮಾಡಿದ್ರ ಅಂತೇಳಿ. ನನಗೆ ನೆನಪಿರುವ ಹಾಗೆ ನಾನು ಬೋರ್ಡಿಂಗಿಂದ ನಾನು ಈ ಬೇಸಿಗೆ ರಜೆಗೆ ಮನೆಗೆ ಹೋಗ್ತಾ ಇದ್ದೆ. ಮನೆಗೆ ಹೋಗುವ ಸಮಯದಲ್ಲಿ ನನ್ನ ಚಿಕ್ಕಪ್ಪ ಆಗ ರಕ್ಷಣೆ ಹೊಂದಿದ್ರು. ಇಡೀ ನಮ್ಮ ಕುಟುಂಬದಲ್ಲಿ ಮೊದಲನೇದಾಗಿ ರಕ್ಷಣೆ ಹೊಂದಿದವರು ಅವರು, ಯೇಸು ಸ್ವಾಮಿಯನ್ನು ಅಂಗೀಕರಿಸಿದವರು. ಅವರು ನನ್ನ ರಜೆ ಸಮಯದಲ್ಲಿ ನನ್ನ ಹತ್ರ ಪ್ರತಿ ಸಲ ಮನೆಗೆ ಬರುವಾಗ ನನ್ನ ಹತ್ರ ಬಂದು ಕುಳಿತುಕೊಂಡು ಮಾತಾಡ್ತಾ ಇದ್ರು. ಪ್ರತಿ ಬಾರಿ ಮಾತಾಡುವಾಗ ಅವರು ಯಾವತ್ತಿಗೂ ಯೇಸುವಿನ ಬಗ್ಗೆ ಹೇಳದೆ, ಸುವಾರ್ತೆಯನ್ನು ಹೇಳದೆ ದಿನ ಇಲ್ಲ, ಬರುವಾಗ್ಲೆಲ್ಲ. ನಾನು ಹೇಳ್ತಿದ್ದೆ, ಈ ಜನ ನನ್ನನ್ನು ಬಿಡುವುದಿಲ್ಲ. ಅಂದರೆ ಅವ್ರು ಹೇಳ್ತಾ ಇದ್ರು, ಯಾಕಂದ್ರೆ ನನ್ನೊಳಗಡೆ ಪ್ರಶ್ನೆ ದೇವರಿದ್ದಾನ, ಇದೆಲ್ಲ ಕಷ್ಟ, ಇದೆಲ್ಲ ಸಮಸ್ಯೆಗೆ ದೇವರಿದ್ದಿದ್ರೆ ಇದೆಲ್ಲ ಆಗ್ತಾ ಇತ್ತ ಎಂಬುದಾಗಿ. ಆದರೆ ಅವರು ಪ್ರತಿ ಬಾರಿ ಬೈಬಲನ್ನು ತಂದು ನನ್ನ ಹತ್ರ ಬೈಬಲನ್ನು ಕೊಟ್ಟು ವಾಕ್ಯಗಳನ್ನು ತೆಗೆದು ನನಗೆ ಕಲಿಸ್ತಾ ಇದ್ರು. ಒಂದು ಸಲ ನನಗೆ ದೇವರ ವಾಕ್ಯದಿಂದ, ಈ ಯೆಶಾಯ ಪ್ರವಾದನ ಗ್ರಂಥದಿಂದ ನಾನು ಒಂದೇ ಆ ವಾಕ್ಯವನ್ನು ಓದೋದಕ್ಕೆ ಬಯಸ್ತೇನೆ. ಅವ್ರು ಹೇಳಿದ್ರು, ಒಮ್ಮೆ
ಈ ಯೆಶಾಯ 59ನೇ ಅಧ್ಯಾಯ 1ನೇ ವಾಕ್ಯ ಹೇಳುತ್ತೆ, ಯೆಹೋವನ ಹಸ್ತ ರಕ್ಷಿಸಲಾರದೆ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ, ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ಈ ವಾಕ್ಯ ತೋರಿಸಿ ನನಗೆ ಹೇಳಿದ್ರು, ನೀನು ತಿಳಿದುಕೊಂಡಿರುವ ಹಾಗೆ ದೇವರು ದೂರ ಇಲ್ಲ, ಅಥವಾ ದೇವರು ನಿನ್ನನ್ನು ಕೈ ಬಿಡಲಿಲ್ಲ. ಆದರೆ ನಿಮ್ಮ ಪಾಪ, ಅದು ನಿನ್ನ ಪಾಪ ಆಗಿರ್ಬೋದು, ನಿನ್ನ ಕುಟುಂಬ ಪೂರ್ಣ ಪಿತೃಗಳ ಪಾಪ ಆಗಿರ್ಬೋದು, ಅಥವಾ ವಂಶಾನುಕ್ರಮವಾಗಿ ಜನ್ಮ ಪಾಪದಿಂದ ಬಂದ ಪಾಪಗಳಾಗಿರ್ಬೋದು, ಈ ಎಲ್ಲ ಪಾಪದಿಂದ ನಮಗೂ ದೇವರಿಗೂ ಮಧ್ಯದಲ್ಲಿ ಒಂದು ಗೋಡೆ ಅಡ್ಡವಾಗಿದೆ. ದೇವರು ಕೇಳಲಾರದಂತೆ ಅದು ನಮ್ಮನ್ನು ತಡೆ. ಆಗ ನನ್ನಲ್ಲಿ ಒಂದು ಇಲ್ಯುಮಿನೇಷನ್ ಎಂಬುದಾಗಿ ಹೇಳ್ತಾರೆ, ಆ ಒಂದು ಅಲ್ಲಿ ಹೊಳೆದ ಹಾಗೆ. ಹಾಗಾದ್ರೆ ನನ್ನ ಎಲ್ಲ ಪ್ರಶ್ನೆಗೆ ಈಗ ನಾನು ಉತ್ತರ ಕಂಡುಕೊಳ್ಳಿಕ್ಕೆ ಆರಂಭಿಸಿದೆ. ಸೊ ಹಾಗೆ ಸುವಾರ್ತೆಯನ್ನು ಹೇಳೋದಕ್ಕೆ ಆರಂಭಿಸ್ತಿದ್ದೆ. ಆದರೆ ನನ್ನಲ್ಲಿ ಅಂಗೀಕಾರ ಮಾಡೋ ಮನೋಭಾವ ಇರಲಿಲ್ಲ. ಯಾಕೆಂದ್ರೆ ಈಗಾಗಲೇ ಬಹಳಷ್ಟು ನೋವು ಅನುಭವಿಸ್ತೇನೆ, ಈಗಾಗಲೇ ಬಹಳಷ್ಟು ಕಷ್ಟ, ಈಗಾಗಲೇ ಬಡತನ. ಈ ಸ್ವಾರ್ಥ ಕೇಳುವಾಗ ಒಂದು ಎಷ್ಟು ಪ್ರಾಯ ನಿಮ್ದು? ನನಗೊಂದು 12-13 ವರ್ಷ ಪ್ರಾಯ. ಯಾಕಂದ್ರೆ ಯಾಕೆ ಈ ರೀತಿ ನಾನು ಅಂಗೀಕಾರ ಮಾಡಲಿಕ್ಕೆ ಅಥವಾ ಸ್ವೀಕಾರ ಮಾಡಲಿಕ್ಕೆ ಮನಸ್ಸಿರಲಿಲ್ಲ ಅಂತ ಹೇಳಿದ್ರೆ, ಇವನ್ ಎಷ್ಟೋ ಸಲ ನಾನು ಬಾಯ್ಸ್ ಹೋಮ್ನಲ್ಲಿ ಅಥವಾ ಬೋರ್ಡಿಂಗ್ನಲ್ಲಿ ಇರುವಾಗ ನಾನು ನಿಮಗೆ ಆಗಲೇ ನನ್ನ ಬಾಲ್ಯದಲ್ಲಿ ಹೇಳಿದೆ, ನಾವು ಎಷ್ಟು ಒಂದು ಹೊತ್ತು ಊಟಕ್ಕೆ ಕೂಡ ಎಷ್ಟು ಕಷ್ಟಪಟ್ಟಿದ್ದೇವೆ ಅಂತೇಳಿ. ಎಷ್ಟೋ ಬಾರಿ ನಾನು ಊಟ ಮಾಡುವಾಗ ನನ್ನ ತಟ್ಟೆಯಲ್ಲಿ ಹುಳ ಇರ್ತಿತ್ತು, ಜಿರಳೆ ಇರ್ತಿತ್ತು. ಹೌದಾ? ಯಾವ್ದಾದ್ರು ಬೇರೆ ಬೋರ್ಡಿಂಗ್ ಹೋಮ್ ಅಲ್ಲಿ ಹೌದು. ಆಗ ನಾನು ಎಷ್ಟೋ ಬಾರಿ ನನ್ನ ಅಕ್ಕಪಕ್ಕದಲ್ಲಿರೋರಿಗೂ ಕೂಡ ಹೇಳಿದೆ, ಅದನ್ನು ಅಳ್ತಾ ತಟ್ಟೆ ಕೆಳಗೆ ಹಾಕಿ ನಾನು ಅದನ್ನು ಊಟ ಮಾಡಿದ ದಿನಗಳಿದೆ. ಯಾಕಂದ್ರೆ ಅದು ಬೇಡ ಅಂತ ಹೇಳಿದ್ರೆ ಮತ್ತೆ ಇನ್ನೊಮ್ಮೆ ಊಟ ಇಲ್ಲ. ಹೌದು. ಸೊ ಇದೆಲ್ಲ ನನ್ನೊಳಗಡೆ ಯಾಕೆ ದೇವರು ಏನು ಮಾಡ್ತಾ ಇಲ್ಲ, ಯಾಕೆ ನನಗೆ ಉತ್ತರ ಸಿಗ್ತಾ ಇಲ್ಲ. ಆದರೆ ಯಾವಾಗ ನನ್ನ ಚಿಕ್ಕಪ್ಪ ನನಗೆ ಸುವಾರ್ತೆ ಸಾರಲಿಕ್ಕೆ ಆರಂಭಿಸಿದ್ರು, ವಾಕ್ಯಗಳನ್ನ ತೋರಿಸ್ಲಿಕ್ಕೆ ಆರಂಭಿಸಿದ್ರು, ಒಂದು ಕಡೆ ಕಿರಿಕಿರಿ, ಎಂತ ಇವರು ಈ ಮನುಷ್ಯ ಬಿಡುವುದಿಲ್ಲ ನನ್ನನ್ನು, ಸುವಾರ್ತೆ ಸುವಾರ್ತೆ ಸುವಾರ್ತೆ, ಏಸು 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 ಎಂಬುದಾಗಿ ಹೇಳ್ತಾರಂತೇಳಿ. ಆದರೆ ಇನ್ನೊಂದು ಕಡೆ ಇವ್ರಿಗೆ ಹೇಳ್ತಿರುವ ವಾಕ್ಯದಲ್ಲಿ ಏನು ಸತ್ಯ ಉಂಟು ಅಂತೇಳಿ, ಆದರೆ ಅದನ್ನು ಸಂಪೂರ್ಣವಾಗಿ ಅಂಗೀಕಾರ ಮಾಡೋ ಮನೋಭಾವ ಇಲ್ಲ. ಯಾಕಂದ್ರೆ ಆಲ್ರೆಡಿ ಒಳಗಡೆ ಒಂದು ನನ್ನ ಮನಸ್ಸಿನಲ್ಲಿ ಪ್ರತಿರೋಧ ದೇವರಿಗೆ ವಿರುದ್ಧವಾಗಿ. ಯಾಕಂದ್ರೆ ಯಾರಾದ್ರೂ ದೇವರ ಬಗ್ಗೆ ಹೇಳಿದ್ರೆ ನನಗೆ ಬಹಳ ಸಿಟ್ಟು ಬರ್ತಿತ್ತು. ದೇವರು ನನ್ಗೆ ಎಂತ ಮಾಡಿದ್ದಾರೆ, ದೇವರು ಏನು ಉಪಕಾರ ಮಾಡಿದ, ಆ ರೀತಿ ಒಂದು ಮನೋಭಾವ. ಆದ್ರೆ ಒಂದು ದಿನ ಅವ್ರು ನನಗೆ ಸವಾಲು ಹಾಕಿದ್ರು. ಅವರೆಂತ ಸವಾಲು ಹಾಕಿದ್ರು ಅಂದ್ರೆ, ನೀನು ಒಮ್ಮೆ ಪ್ರಾರ್ಥನೆಗೆ ಬಾ, ಒಮ್ಮೆ ಪ್ರಾರ್ಥನೆಗೆ ಬಾ, ನಿನಗೆ ಮತ್ತೆ ಇಡಿಸದಿದ್ರೆ ನಾನು ನಿನ್ನನ್ನು ಯಾವತ್ತಿಗೂ ಕರೆಯೋದಿಲ್ಲ. ನಾನು ಅವ್ರನ್ನ ನೋಡಿ ಹೇಳ್ತಾ ಇದ್ದೆ, ನಾನು ಪ್ರಾರ್ಥನೆಗೆ ಬರೋದ್ರಿಂದ ಏನು ಬದಲಾವಣೆ ಆಗ್ತದೆ? ನಾವು ಕಷ್ಟಪಡಬೇಕು, ನಾವು ಬೆವರು ಸುರಿಸಬೇಕು, ನಮ್ಗೇನು ನಮ್ಮ ಊಟಕ್ಕೆ ಏನು ಬೇಕು ನಾವು ಸಂಪಾದಿಸಬೇಕು, ಪ್ರಾರ್ಥನೆಯಿಂದ ಎಂತಾದ್ರೂ ಆಗ್ತದ ಅಂತ ಹೇಳಿ ಅವ್ರನ್ನ ಗೇಲಿ ಮಾಡೋ ಹಾಗೆ ಹಾಗೆ ಅವ್ರು ಹೇಳಿದ್ರು, ಇಲ್ಲ ಒಮ್ಮೆ ಬಾ ಅಂತ ಹೇಳಿದ್ರು. ನಾನು ಮತ್ತೆ ಇವರ ಕಾಟ ತಡಿಲಿಕ್ಕೆ ಆಗೋದಿಲ್ಲ, ಹೇಗಾದ್ರೂ ಇವರನ್ನೊಮ್ಮೆ ಇವರ ಕೈಯಿಂದ ತಪ್ಪಿಸ್ಕೊಂಡ್ರೆ ಸಾಕಂತೇಳಿ ಅವರ ಸಮಾಧಾನಕ್ಕಾಗಿ ಒಂದು ದಿನ ಪ್ರಾರ್ಥನೆಗೆ ಹೋದೆ. ಯಾಕಂದ್ರೆ ಅವ್ರು ಕೇಳ್ತಾನೆ ಇರ್ತಾರೆ, ಒಂದು ಪ್ರಾರ್ಥನೆಗೆ ಹೋಗು ಒಂದು ಸಲ. ಸರಿ, ಒಮ್ಮೆ ನಾನು ಒಂದು ಮನೆಯಲ್ಲಿ ಒಂದು ಪ್ರಾರ್ಥನೆ ನಡೀತಾ ಇದೆ, ಸಾಧಾರಣ ಒಂದು 20-30 ಜನ ಇರ್ಬೋದಲ್ಲಿ. ಎಲ್ಲ ಕುಳಿತುಕೊಂಡಿದ್ದಾರೆ ಮನೆಯಲ್ಲಿ. ಅಲ್ಲಿ ಒಬ್ರು ಸೇವಕರು ಆರಾಧನೆ ಮಾಡ್ತಾ ಇದ್ದಾರೆ, ಎಲ್ಲ ಜನ ಕರಗಳನ್ನ ತಟ್ತಾ ಇದ್ದಾರೆ, ಹಾಲೆಲ್ಲುವೆ ಅಂತ ಹೇಳ್ತಿದ್ದಾರೆ. ನಾನು ಅಲ್ಲಿ ಕುಳಿತುಕೊಳ್ಳಿಕ್ಕೆ ಎಲ್ಲಿ ಕೂಡ ಸ್ಥಳ ಇಲ್ಲ, ಮಧ್ಯದಲ್ಲಿ ಮಾತ್ರ ಒಂದು ಕಡೆ ಸ್ಥಳ ಇದೆ. ಒಬ್ಬ ಮನುಷ್ಯ ಮನೆಯಲ್ಲಿ ಒಂದು ಪ್ರಾರ್ಥನೆ ಆಗ್ತಾ ಚಪ್ಪಾಳೆ ತಟ್ತಾ ಇದ್ದಾರೆ, ಆಡ್ತಾ ಇದ್ದಾರೆ, ಹಾಲೆಲ್ಲುವೆ ಹೇಳ್ತಾ ಇದ್ದಾರೆ. ನಾನು ಮತ್ತೆ ಹೋಗಿ ಮಧ್ಯದಲ್ಲಿ ಕುಳಿತುಕೊಂಡದ್ದು. ನಾನು ಎನಿಸಿದೆ ಹುಚ್ಚರ ಸಂತೆಗೆ ಬಂದೆ ನಾನು. ಇದು ಏನು ಇವರು ಅಲ್ಲೆಲ್ಲೂ ಹೇಳ್ತಾರೆ, ಹೇಗೆ? ಯಾಕಂದ್ರೆ ನನಗೆ ಮೊದಲ ಅನುಭವ ಈ ರೀತಿಯಾದ ಆರಾಧನೆ, ಪ್ರಾರ್ಥನೆ, ಇದೆಲ್ಲ ಮೊದಲ ಅನುಭವ. ನಾನಲ್ಲಿ ತಲೆ ಕೆಳಗೆ ಬಗ್ಗಿಸಿ ನಾನು ನಗ್ತಾ ಇದ್ದೇನೆ. ಯಾಕಂದ್ರೆ ನನಗೆ ಇದು ಯಾವುದೋ ಇವ್ರು ಮಾಡ್ತಿರೋದು ಏನು ವಿಚಿತ್ರ ಕಾಣ್ತಾ ಉಂಟು. ಆ ಸಮಯದಲ್ಲಿ ನಡೆದಂತ ಸಂಭವ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಎಂತಾಯ್ತಂದ್ರೆ, ಆ ಆರಾಧನೆ ನಡೆಸ್ತಿದ್ದ ಸೇವಕರು, ಪ್ರಾರ್ಥನೆ ನಡೆಸ್ತಿದ್ದ ಸೇವಕರು ಸೀದಾ ನೇರ ನನ್ನ ಹತ್ರ ಬಂದು ನನ್ನ ತಲೆ ಮೇಲೆ ಕೈ ಇಟ್ಟು ಪ್ರವಾದಿಸ್ಲಿಕ್ಕೆ ಆರಂಭಿಸಿದ್ರು. ಇದು 1996ರಲ್ಲಿ ನಡೆದದ್ದು. 96? ಹೌದು. ಸೀದಾ ನನ್ನ ತಲೆ ಮೇಲೆ ಕೈ ಇಟ್ಟು ಪ್ರವಾದಿಸ್ತಿದ್ದಾರೆ. ಮಗನೇ, ಯಾಕೆ ನೀನು ನನ್ನನ್ನು ಪ್ರಶ್ನಿಸ್ತಿದ್ದಿ? ಒಂದೊಂದಾಗಿ ಎಳೆಯಾಗಿ ಬಿಡಿಸಿ
ನನ್ನ ಮನಸ್ಸಿನಲ್ಲಿ, ನನ್ನ ಹೃದಯದಲ್ಲಿದ್ದ ಅಷ್ಟು ಪ್ರಶ್ನೆಗಳನ್ನ ಎಲ್ಲ ಎಳೆ ಎಳೆಯಾಗಿ ಬಿಡಿಸಿಡ್ತಿದ್ದಾರೆ ಪ್ರವಾದನೆ ಆರಂಭಿಸಿ. ನಾನು ಒಂದು ಕಡೆ ಈ ಮನುಷ್ಯನಿಗೆ ನನ್ನ ಬಗ್ಗೆ ಹೇಗೆ ಗೊತ್ತು? ನನಗೆ ಆ ಮನುಷ್ಯನ ಪರಿಚಯ ಇಲ್ಲ, ಆ ಮನುಷ್ಯನಿಗೆ ನನ್ನ ಬಗ್ಗೆ ಪರಿಚಯ ಇಲ್ಲ, ಹೇಗೆ ಇದೆಲ್ಲ ಹೇಳ್ತಾ ಇದ್ದಾರೆ. ಮತ್ತೆ ಅದು ಸಾಲದಂತೇಳಿ ಇನ್ನೊಂದು ಹೆಜ್ಜೆ ಹೇಳ್ತಾರೆ, ಮಗನೇ ನಿನ್ನನ್ನು ನನಗೋಸ್ಕರ ಆರಿಸಿಕೊಂಡಿದ್ದೇನೆ, ನಿನ್ನನ್ನು ನಾರ್ತ್ ಈಸ್ಟ್ ಸೌತ್ ವೆಸ್ಟ್ ಉಪಯೋಗಿಸ್ತೇನೆ. ನಾನು ನಗಾಡ್ತಾ ಇದ್ದೇನೆ. ಇವರು ಪ್ರವಾದನೆ ಮಾಡ್ತಾ ಇದ್ದಾರೆ, ನಾನು ನಗಾಡ್ತಾ ಇದ್ದೇನೆ. ಯಾಕೆಂದ್ರೆ ನನ್ನ ಚಿಕ್ಕಮ್ಮ ಒಬ್ಬರು ಬೆಂಗಳೂರಿನಲ್ಲಿದ್ರು. ನಮ್ಗೆ ಬೇಸಿಗೆ ರಜೆ ಬಂದ್ರೆ ಎಲ್ಲಿ ಹೊರಗಡೆ ಹೋಗ್ಲಿಕ್ಕಿಲ್ಲ. ಆಗ ನನ್ನ ತಿಳುವಳಿಕೆ ಗೊತ್ತ ಹಾಗೆ ಮೈಸೂರಿನಿಂದ ಬೆಂಗಳೂರಿಗೆ 7 ರೂಪಾಯಿ ರೈಲ್ನಲ್ಲಿ. ಸಾಧಾರಣ 7 ರೂಪಾಯಿ ಇಲ್ಲ ರೈಲಿಗೆ ಹೋಗ್ಲಿಕ್ಕೆ, ಬೆಂಗಳೂರಿಗೆ ಹೋಗ್ಲಿಕ್ಕೆ. ಇವರು ನಾರ್ತ್ ಈಸ್ಟ್ ಸೌತ್ ವೆಸ್ಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಎಂಬುದಾಗಿ ನನ್ನೊಳಗಡೆ ಒಂದು ನಗು. ಆದ್ರೆ ಇದೆಲ್ಲ ನನ್ನ ಮನಸ್ಸಲ್ಲಿ ರೆಕಾರ್ಡ್ ಆಗ್ತಾ ಉಂಟು. ದೇವರು ನನ್ನ ಬಗ್ಗೆ ಇಷ್ಟೆಲ್ಲ ಯೋಜನೆ ಇಟ್ಟಿದ್ದಾರ, ದೇವರು ನನ್ನನ್ನು ಇಷ್ಟೆಲ್ಲ ಪ್ರೀತಿಸ್ತಾರ ಎಂಬುದಾಗಿ ಒಂದು ಕುತೂಹಲ. ಸೊ ಈ ಕುತೂಹಲದ ಮಧ್ಯೆ ಈ ಒಂದು ಪ್ರವಾದನೆ ಎಲ್ಲ ಕೇಳಿ ಇದೆಲ್ಲ ನನ್ನ ಹೃದಯದಲ್ಲಿದ್ದ ಎಲ್ಲ ನೋವಿನ ಬಗ್ಗೆ, ಪ್ರಶ್ನೆಗಳ ಬಗ್ಗೆ ಅವ್ರು ಬಿಡಿಯಾಗಿ ಹೇಳಿದ ನಂತರ ನಾನು ನಂಬಿದೆ. ಹಾಗಾದ್ರೆ ಈ ದೇವರು ಯಾರೆಂಬುದಾಗಿ ನಾನು ತಿಳ್ಕೊಳ್ಬೇಕು. ಆ ಕೂಟದಲ್ಲಿ ನಿಮ್ಗೊಂದು ಆಲೋಚನೆ. ಆ ಸಮಯದಲ್ಲಿ ನಾನು ಸತ್ಯವೇದ ಓದಲಿಕ್ಕೆ ಆರಂಭಿಸಿದೆ. ಆಗ ನಿಜವಾಗಿ ಸತ್ಯವೇದ ಏನ್ ಹೇಳ್ತದೆ, ಬೈಬಲ್ ಏನ್ ಹೇಳ್ತದೆ ನೋಡು ಎಂಬುದಾಗಿ ನಾನು ಓದ್ಲಿಕ್ಕೆ ಆರಂಭಿಸಿದೆ. ಇದಕ್ಕಿಂತ ಮೊದಲು ನೀವು ಬೈಬಲ್ ಓದ್ತಿದ್ರ? ಇಲ್ಲ, ಕೇವಲ ಬೈಬಲ್ ಮನೆಗೆ ಮಾತ್ರ ಸೀಮಿತ, ಅಲ್ಲಿ ಎಲ್ಲಿಯಾದ್ರೂ ಒಂದು ಮೂಲೆಗೆ ಮಾತ್ರ ಸೀಮಿತ, ಯಾವ್ದಾದ್ರು ಒಂದು ಸ್ಥಳಕ್ಕೆ ಬೈಬಲ್ ಓದ್ತಿರ್ಲಿಲ್ಲ. ಇದೀಗ ಬೈಬಲ್ ಓದ್ಲಿಕ್ಕೆ ಒಂದು ಚಾನ್ಸ್ ಸಿಕ್ಕಿತ್ತು. ಹೌದು, ಚಾನ್ಸ್ ಸಿಕ್ಕಿತ್ತು. ನಿಜವಾಗಿ ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಒಂದು ಅವಕಾಶ. ಸೊ ಯಾವಾಗ ಈ ಬೈಬಲ್ನ ಓದ್ಲಿಕ್ಕೆ, ವಾಕ್ಯವನ್ನು ಕಲೀಲಿಕ್ಕೆ ಆರಂಭಿಸಿದೆ, ನಿಮಗೊಂದು ಉತ್ಸಾಹ ಬಂತು ಒಳಗೆ. ನಾನಿನ್ನು ಏನೋ ನಾನು ನೆನೆಸದ ನೀವರು ಹೇಳ್ತಾ ಇದ್ದಾರೆ. ಸೊ ಅದರಿಂದಾಗಿ ಅದು ಅಲ್ಲದೆ ನನ್ನನ್ನು ನಾರ್ತ್ ಈಸ್ಟ್ ವೆಸ್ಟ್ ಇಲ್ಲಿ ಎಲ್ಲ ಕಡೆಗಳಲ್ಲಿ ನನ್ನನ್ನು ದೇವರು ಕರ್ಕೊಂಡು ಹೋಗ್ತಾನೆ ಹೇಳಿದಾನೆ. ಮತ್ತೆ ಕೇಳುವಾಗ ಇದು ಸತ್ಯಕ್ಕೆ ಹತ್ತಿರವಾದದ್ದು ಅಂತ ನಿಮ್ಮ ಮನಸ್ಸಲ್ಲಿ ಒಂದು ಬಂತು ಅವ್ರು ಹೇಳಿದಾಗ. ಹಾಗೆ ನಿಮಗೆ ನಾನು ಬೈಬಲ್ ಓದ್ತೇನೆ, ಪ್ರಾರ್ಥನೆ ಮಾಡ್ತೇನೆ ಎನ್ನುವಂತ ಒಂದು ಸಣ್ಣ ಆಲೋಚನೆ ಹೃದಯದೊಳಗೆ ಬಂತು. ಮುಂದೇನಾಯ್ತು? ಇದಾದ ನಂತರ ನಾನು ವಾಕ್ಯವನ್ನು ಕಲೀಲಿಕ್ಕೆ ಆರಂಭಿಸಿದಾಗ ದೇವರು ಬಹಳಷ್ಟು ಸತ್ಯಗಳನ್ನ ಕಲಿಸ್ಲಿಕ್ಕೆ ಆರಂಭಿಸಿದ್ರು. ಹೇಗೆ ನಮ್ಮ ಪಾಪದಿಂದ ನಾವು ದೇವರಿಂದ ದೂರ ಆದೆವು, ಹೇಗೆ ಶಾಪಗಳು ನಮ್ಮ ಜೀವಿತದಲ್ಲಿ ಬಂತು, ಇದಕ್ಕೆಲ್ಲ ಹೇಗೆ ಯೇಸು ಕ್ರಿಸ್ತನು ಆ ಶಿಲುಬೆ ಮೇಲೆ ಮರಣ ಹೊಂದುವುದ್ರ ಮೂಲಕ, ಆತನ ಹೂಣಲ್ಪಡುವಿಕೆ ಪುನರುತ್ಥಾನದ ಮೂಲಕ ಆತನು ಸೈತಾನನ್ನು ನಿರಾಯುಧರನ್ನಾಗಿ ಮಾಡಿ ನಮಗೆ ಜಯವನ್ನು ಕೊಟ್ಟು, ಇದನ್ನೆಲ್ಲ ದೇವರು ವಾಕ್ಯದ ಮೂಲಕ ಕಲಿಸಲಿಕ್ಕೆ ಇದೆಲ್ಲ ನನ್ನ ಜೀವಿತದಲ್ಲಿ ಒಂದು ಹೊಸ ದಿಕ್ಕಿಗೆ, ಒಂದು ಹೊಸ ದಿಶೆಗೆ ನಾನು ನಡೆಸೋದಕ್ಕೆ ಆರಂಭ ಆಯ್ತು. ಓಕೆ, ಈಗ ನಿಮಗೆ ನಂಬಿಕೆ ಪ್ರಾರಂಭ ಆಯ್ತು. ಅಂದ್ರೆ ಯೇಸು ಸ್ವಾಮಿ ಇದ್ದಾನೆ, ದೇವರಿದ್ದಾನೆ, ದೇವರ ಮೇಲಣ ಭರವಸ, ದೇವರ ವಾಕ್ಯ ನಿಮಗೆ ಅರ್ಥ ಆಗ್ಲಿಕ್ಕೆ ಪ್ರಾರಂಭವಾಯ್ತು. ನಾವೆಲ್ಲರೂ ಪಾಪಗಳಿಗೋಸ್ಕರ ನಾವು ಪಶ್ಚಾತ್ತಾಪ ಪಟ್ಟು ಯೇಸು ಸ್ವಾಮಿಯನ್ನು ಅಂಗೀಕರಿಸಬೇಕು ಅಂತ ಆಯ್ತು. ಹೌದು, ಅಲ್ಲಿವರೆಗೆ ಬಂತು. ನೀವು ನಿಮ್ಮ ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಟ್ಟಿರಿ. ಅದೇ ವರ್ಷದಲ್ಲಿ 1996 ಯಾವಾಗ ನಾನು ವಾಕ್ಯವನ್ನು ಓದಿ ವಾಕ್ಯವನ್ನು ನಾನು ಕಲೀಲಿಕ್ಕೆ ಆರಂಭಿಸಿದೆವು, ಅದೇ ವರ್ಷದಲ್ಲಿ ನಾನು ನನ್ನ ಜೀವಿತವನ್ನು ಯೇಸುವಿಗೆ ಒಪ್ಪಿಸಿಕೊಟ್ಟೆ. ಯೇಸುವನ್ನು ನನ್ನ ಹೃದಯದಲ್ಲಿ ಸ್ವಂತ ರಕ್ಷಕನಾಗಿ ನಾನು ಅಂಗೀಕರಿಸಿದೆ. ಓಕೆ, ಇದು ಓಕೆ. ಈಗ ಅದಾದ ನಂತರ ನಿಮ್ಮ ಕುಟುಂಬದಲ್ಲಿ ಆದಂತ ಬದಲಾವಣೆ ಯಾವಾಗ? ನಾನು ನೀವು ಫಸ್ಟ್ ಬಂದದ್ದು ನೀವು ನಿಮಗಿಂತ ಮೊದಲು? ಇಲ್ಲ, ನನಗಿಂತ ಮೊದಲು ನನ್ನ ಅಕ್ಕ ರಕ್ಷಣೆ ಹೊಂದಿದ್ರು. ಆದ್ರೆ ಅವ್ರ ರಕ್ಷಣೆ ಹೊಂದಿದ್ರು ಕೂಡ ಅವ್ರ ರಕ್ಷಣೆ ಹೊಂದಿ ನಮ್ಗೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ರು. ಪ್ರಾರ್ಥನೆ ಮಾಡ್ತಾ ಇದ್ದ ಸಮಯದಲ್ಲಿ ನಾನು ಹಿಂದೆ ಕುಳಿತುಕೊಂಡು ಅವ್ರಿಗೆ ಗೇಲಿ ಮಾಡ್ತಾ ಇದ್ದೆ, ಅವ್ರನ್ನ ಮೂದಲಿಸ್ತಿದ್ದೆ. ಇದು ಮೊದಲನೇ ಅಕ್ಕ? ಎರಡನೇ ಅಕ್ಕ ರಕ್ಷಣೆ ಹೊಂದಿದ್ರು? ಹೌದು, ಎಲಿಜಬೆತ್ ಅಕ್ಕ ಅವ್ರ ರಕ್ಷಣೆ ಹೊಂದಿದ್ರು. ಅವ್ರ ಹಿಂದೆ ಕುಳಿತುಕೊಂಡು ನಾನು ರೇಡಿಯೋ ಹಾಕೋದು ಅಥವಾ ನಾನು ಹಾಡಾಡೋದು, ಯಾವ್ದಾದ್ರು ಫಿಲಿಂ ಹಾಡಾಡೋದು, ಹೀಗೆ ನಾನು ಮಾಡಿ ಅವ್ರನ್ನ ರೇಗಿಸ್ತಿದ್ದೆ. ಅಂದ್ರೆ ಬೇರೆ ತಾಯಿ ಮತ್ತು ರಕ್ಷಣೆ ಹೊಂದಿಲ್ಲ. ಸೊ ನಿಮ್ಮ ಅಕ್ಕ ಮತ್ತು ನೀವು ಈಗ ಜಸ್ಟ್ ಸ್ವಾಮಿನ ಅಂಗೀಕರಿಸಿದ್ರು. ಅಕ್ಕ ರಕ್ಷಣೆ ಹೊಂದಿದ್ರು. ಅಕ್ಕ ರಕ್ಷಣೆ ಹೊಂದಿದ ನಂತರ ನಾನು ರಕ್ಷಣೆ ಹೊಂದಿದ್ದೆ. ಓಕೆ, ಈಗ ನೀವು ಮನೆಯಲ್ಲಿ ಇಬ್ಬರಿದ್ದೀರಿ, ಯೇಸು ಸ್ವಾಮಿನ ಅಂಗೀಕರಿಸಿ. ಈ ನಿಮ್ಮ
ಯೇಸು ಸ್ವಾಮಿಯನ್ನು ನಿಮ್ಮ ಹೃದಯದಲ್ಲಿ ಅಂಗೀಕರಿಸಿಕೊಂಡ ನಂತರ ನಿಮ್ಮಲ್ಲಿ ಆದಂಥ ವಿಶೇಷತೆ ಏನು? ಏನಾಯ್ತು ನಿಮಗೆ? ಅಲ್ಲಿವರೆಗೆ ನೀವು ಬಾರಿ ಕಷ್ಟದಲ್ಲಿದ್ರಿ, ಇಲ್ಲಿವರೆಗೆ ಎಲ್ಲ ಇತ್ತು, ಸಂಕಟ ಉಪ್ಪತ್ತು, ನಮಗೆ ಆಹಾರ ಇರಲಿಲ್ಲ, ನೆಟ್ಟಗೆ ಏನು ಬೇಕಿದ್ದದನ್ನು ನೆನೆಸುವಂಥದ್ದನ್ನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಈಗ ಯೇಸು ಸ್ವಾಮಿನ ಅಂಗೀಕರಿಸಿದ ನಂತರ ನಿಮ್ಮ ಬದುಕಲ್ಲಿ ಆದಂಥ ಒಂದು ಚೇಂಜ್ ಓವರ್, ಏನು ಚೇಂಜ್ ಓವರ್ ಆಯಿತು? ನಿಮ್ಮ ಒಳಗೆ ಸಂತೋಷವಾಗಲಿ, ನಿಮ್ಮ ಪ್ರಾಕ್ಟಿಕಲ್ ಅದರ್ ದೆನ್ ನಿಮ್ಮ ಉಪಜೀವನಗಳ ಮಧ್ಯದಲ್ಲಿ ಯಾವ್ದು ಏನಾಯ್ತು ನಿಮಗೆ? ಹೇಳ್ಬೇಕಂತ ಹೇಳಿದ್ರೆ, ತಂದೆ ತೀರೋದ ನಂತರ ಬಹಳಷ್ಟು ಕಷ್ಟ ಇದೆ ಅಂತ ಈಗಾಗಲೇ ಹೇಳಿದೆ. ಅದೇ ಸಮಯದಲ್ಲಿ ಬಹಳಷ್ಟು ಸಾಲ ಕೂಡ ಮನೇಲಿತ್ತು. ಆದರೆ ಯಾವಾಗ ನಾವು ಅಕ್ಕ ರಕ್ಷಣೆ ಹೊಂದಿದ್ರು, ನಂತರ ನಾನು ಯೇಸುನ ಅಂಗೀಕರಿಸಿದ್ನೋ, ಅದಾದ ನಂತರ ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಆರಂಭಿಸಿದೆವು. ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಆರಂಭಿಸಿದಾಗ ನಾವು ನಮ್ಮ ಕುಟುಂಬದಲ್ಲಿ ಕೆಲವೊಂದು ಒಳಗೆ ಸಮಾಧಾನ, ಒಂದು ಸಂತೋಷ, ಇದನ್ನು ನೋಡ್ಲಿಕ್ಕೆ ಆರಂಭಿಸಿದೆವು. ನಂತರ ಇದು ನಾವು ನಮ್ಮ ನಿರಂತರ ಪ್ರಾರ್ಥನೆ ಏನಂತ ಹೇಳಿದ್ರೆ, ಇಡೀ ಕುಟುಂಬ ರಕ್ಷಣೆ ಹೊಂದಬೇಕು. ಹೇಗೆ ಬೈಬಲ್ನಲ್ಲಿ ಯೆಹೋಶುವ ಹೇಳ್ತಾನೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆ, ಕರ್ತನನ್ನೇ ಸೇವಿಸುವೆ ಎಂಬುದಾಗಿ ಹೇಳಿದಂತೆ, ಅದು ನಮ್ಮ ಮುಖ್ಯ ಉದ್ದೇಶ ಆಗಿತ್ತು. ಯಾವುದು ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಆರಂಭಿಸಿದೆವು. ಕರ್ತನು ನಂತರ ನನ್ನ ದೊಡ್ಡ ಅಕ್ಕ ಅವರನ್ನು ಸಂಧಿಸಿ ಅವರನ್ನು ರಕ್ಷಿಸಿದ್ರು. ನಂತರ ನನ್ನ ತಾಯಿ ರಕ್ಷಣೆ ಹೊಂದಿದ್ರು. ಎಲ್ಲರೂ ರಕ್ಷಣೆ ಹೊಂತ ನಾವು ನೋಡುವಾಗ ಕೆಲವು ವರ್ಷಗಳಾದ ನಂತರ ಒಮ್ಮೆಲೆ ನೋಡ್ತೇವೆ, ನಮ್ಮ ಕುಟುಂಬದಲ್ಲಿರುವ ಸಾಲ ಎಲ್ಲ ನೀವು ರಕ್ಷಣೆ ಹೊಂದಿದ್ರೆ ಅಂದ್ರೆ ಅದರ ಅರ್ಥ ನೀವು ಯೇಸು ಸ್ವಾಮಿಯನ್ನು ಸ್ವೀಕರಿಸಿದ್ರಿ. ಹೌದು, ಅದು ಅರ್ಥ ಅಲ್ಲ. ರಕ್ಷಣೆ ಅಂದ್ರೆ ಅದು ಯೇಸು ಸ್ವಾಮಿಯನ್ನು ಸ್ವೀಕರಿಸಿ ನಮ್ಮ ಜೀವಿತದ ನಾಯಕನನ್ನಾಗಿ ನೀವು ಅಂಗೀಕರಿಸಿದ್ರಿ. ಅಲ್ಲಿವರೆಗೆ ಯೇಸು ಸ್ವಾಮಿ ನಂಬುತ್ತಿದ್ದೀರಿ ಅಷ್ಟೇ, ದೇವರು ಯೇಸು ಸ್ವಾಮಿ ದೇವರು ಅಂತ. ನಿಮ್ಮಲ್ಲಿ ಆದ ಬದಲಾವಣೆಗೆ ಕಾರಣ ನೀವು ಯೇಸು ಸ್ವಾಮಿಯನ್ನು ನಿಮ್ಮ ರಕ್ಷಕನನ್ನಾಗಿ ಸ್ವೀಕರಿಸಿದ್ರಿ. ಅಲ್ಲಿಂದ ನಿಮ್ಮ ಮನೆಯಲ್ಲಿ ಒಂದು ಬದಲಾವಣೆಗಳು ಪ್ರಾರಂಭವಾಯಿತು, ಒಂದು ವ್ಯತ್ಯಾಸಗಳು ಬರ್ಲಿಕ್ಕೆ ಪ್ರಾರಂಭವಾಯಿತು. ನಾನು ಅನಿಸ್ತೇನೆ ಒಂದು ಸಂತೋಷ, ಸಮಾಧಾನ ಇದೆಲ್ಲ ಆಗ್ಲಿಕ್ಕೆ ಪ್ರಾರಂಭವಾಯಿತು. ಅದರ ಜೊತೆಗೆ ನಮಗೆ ನಾವು ಗ್ರಹಿಸ್ಲಿಕ್ಕೆ ಸಾಧ್ಯ ಆಗದ ರೀತಿಯಲ್ಲಿ, ನಾನು ಹೇಳಿದೆ ಅಲ್ಲ, ಸಾಲ ಮನೆಯಲ್ಲಿ ಕೆಲವು ಅದೆಲ್ಲ ತೀರಿಸ್ಲಿಕ್ಕೆ ಕೂಡ ದೇವರ ಸಹಾಯ ಮಾಡಿದ್ರು. ಹಾಗೆ ಅದಕ್ಕೆ ನಾವು ನೆನೆಸ್ತೇವೆ, ಹೇಗಿದೆಲ್ಲ ಸಾಧ್ಯ, ಹೇಗೆ ನಿಮಗೆ ಗೊತ್ತಿಲ್ಲ. ನಿಮ್ಮ ಕೈಗಳಲ್ಲಿ, ನಿಮ್ಮ ಮನೆಯಲ್ಲಿ ಒಂದು ನಮ್ಮನ್ನು ಸಮಾಧಾನ ಅಥವಾ ಫೈನಾನ್ಷಿಯಲಿ ಒಂದು ಗ್ರೋತ್ ಆಗ್ತಾ ಇದೆ ಅಂತ ನೀವು ಸಹ ನೆನೆಸ್ಲಿಲ್ಲ. ಓಕೆ ಓಕೆ. ಸೊ ಮುಂದೆ ಏನಾಯ್ತು? ಮುಂದೆ ಅಂದ್ರೆ ನೀವೀಗ ಯೇಸು ಸ್ವಾಮಿನ ಅಂಗೀಕರಿಸಿ ಆಯ್ತು, ನಿಮ್ಮ ಮನೆಯವರೆಲ್ಲ ರಕ್ಷಣೆ ಹೊಂದಿ ಆಯ್ತು, ಯೇಸು ಸ್ವಾಮಿನ ಅಂಗೀಕರಿಸಿ ಆಯ್ತು. ಈಗ ಇದರ ಮಧ್ಯೆ ಈಗ ಬರುವಂತ ವಿಷಯ ಏನಂದ್ರೆ, ಇಷ್ಟೆಲ್ಲ ಆಯ್ತು, ಈಗ ನಿಮ್ಮ ಬದುಕಿನಲ್ಲಿ ಏನ್ ಆಗ್ಬೇಕು ಅಂತ ನಿಮ್ಮ ಮನಸ್ಸಲ್ಲಿತ್ತು ಮೊದಲಿನಿಂದ, ಸಣ್ಣದ್ರಿಂದಲೂ? ಆಕ್ಚುಲಿ ನಾನು ನಿಜವಾಗಿ ಹೇಳ್ಬೇಕಂದ್ರೆ, ನಾನು ಒಬ್ಬ ಇಂಜಿನಿಯರ್ ಆಗ್ಬೇಕಂತೇಳಿ ನನಗೆ ದೊಡ್ಡ ಮೊದಲಿನಿಂದಲೂ ಒಂದು ಆಸೆ, ಇಂಜಿನಿಯರ್ ಆಗ್ಬೇಕು. ಯಾಕಂದ್ರೆ ನನ್ನ ಕುಟುಂಬದಲ್ಲಿ ನನ್ನೊಬ್ಬರು ಅಣ್ಣ, ಅಂದ್ರೆ ನನ್ನ ರಿಲೇಟಿವ್ ನೆಫ್ಯೂ, ಅವರೊಬ್ಬರು, ನನ್ನ ರಿಲೇಟಿವ್ ಒಬ್ಬರು, ಸಂಬಂಧಿಕರೊಬ್ಬರು, ಅವ್ರು ಇಂಜಿನಿಯರ್ ಆಗಿದ್ರು. ಅವ್ರು ಯಾವಾಗಲೂ ಸಂಧಿಸುವಾಗ್ಲೆಲ್ಲ ಅವರನ್ನು ನೋಡುವಾಗ ಒಂದು ಉತ್ತೇಜನ ಆಗ್ತಿತ್ತು. ಹೀರೋ ಇದ್ದಾಗೆ, ರೋಲ್ ಮಾಡೆಲ್. ಹೌದು, ನಾನು ಕೂಡ ಒಂದು ಇಂಜಿನಿಯರ್ ಆಗ್ಬೇಕು ಅಂತ ಹೇಳಿ ಹಾಗೆ ನನ್ನಲ್ಲಿ ಒಂದು ಇದಿತ್ತು. ಆದರೆ 96ರಲ್ಲಿ ಅವಾಗ ನಾನು ಯೇಸುನ ಅಂಗೀಕರಿಸಿದೆ, ಯೇಸು ಸ್ವಾಮಿನ ನನ್ನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿದೆ. ಅದಾದ ನಂತರ ನಾನು ಕಾಲೇಜ್ಗೆ ಅಥವಾ ಇಂಜಿನಿಯರಿಂಗ್ಗೆ ಜಾಯ್ನ್ ಆಗ್ಬೇಕಂತ ಹೇಳಿ ಬಹಳಷ್ಟು ಪ್ರಯತ್ನ ಮಾಡಿದೆ. ಆದರೆ ನಾನು ಬೋರ್ಡಿಂಗ್ನಲ್ಲಿ ಇದ್ದ ಸಂಭವ ಹೇಳಿದೆ ಅಲ್ಲ, ನಾನು ನನ್ನ ರಜೆ ಮುಗಿಸಿ ಹಿಂದಿರುಗಿ ಹೋಗೋಷ್ಟರಲ್ಲಿ ನನ್ನ ಬಗ್ಗೆ ಯಾರೋ ಬೇಡವಾದ ಅಥವಾ ಇಲ್ಲ ಸಲ್ಲದ ಒಂದು ಹೇಳಿಕೆಯನ್ನು ಕೊಟ್ಟು, ನಾನು ಈಗಾಗಲೇ ಬೇರೆ ಕಾಲೇಜ್ಗೆ ಹೋಗ್ತಿದ್ದೇನೆ ಅಂತ ಹೇಳಿ ನನಗೆ ಮತ್ತೆ ಹಿಂದಿರುಗಿ ಬಾಯ್ಸ್ ಹೋಮ್ ಕೂಡ ಹೋಗ್ಲಿಕ್ಕೆ ಅವಕಾಶ ತಪ್ಪಿ ಹೋಯ್ತು. ಅಂದ್ರೆ ನನ್ನ ಎಜುಕೇಶನ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ 96ರಿಂದ 97 ಒನ್ ಇಯರ್ ನಾನು ಮತ್ತೆ ಕೆಲಸ ಮಾಡ್ಬೇಕಾಯ್ತು. ಅಂದ್ರೆ ಆ ಪ್ರಾಯದಲ್ಲಿ ನಾನು SSLC ಮುಗಿಸಿದ ಕೂಡಲೇ 1 ವರ್ಷ ನಾನು ಕಾಲೇಜಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ನಿಮಗೆ? ಹೌದು, ಕಾಲೇಜ್ಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಅಂದ್ರೆ ನನ್ನ ಬಾಯ್ಸ್ ಹೋಮ್, ನನ್ನ ಮನಸ್ಸಲ್ಲಿ ಇದ್ದದ್ದು ಬಾಯ್ಸ್ ಹೋಮ್ಗೆ ಹಿಂದಿರುಗಿ ಹೋಗೋದಾದ್ರೆ ಎಜುಕೇಶನ್ ಕಂಟಿನ್ಯೂ ಮಾಡ್ಬೋದು, ಆದ್ರೆ ಹಿಂದಿರುಗಿ ಹೋಗ್ಲಿಕ್ಕೆ ಯಾವ ಅವಕಾಶ ಇಲ್ಲ. ಅಷ್ಟೊತ್ತಿಗೆ ಎಲ್ಲ ಕಾಲೇಜ್ಗಳು ಸ್ಟಾರ್ಟ್ ಆಗಿತ್ತು, ಅಡ್ಮಿಷನ್ ಪ್ರಾಸೆಸ್ ಎಲ್ಲ ಮುಗಿದೋಗಿತ್ತು. ಸೊ ಹಾಗಾಗಿ ಒನ್ ಇಯರ್ ನಾನು ಕೆಲಸ ಮಾಡ್ಬೇಕಾಯ್ತು ಒಂದು ಕಂಪನಿಯಲ್ಲಿ. 1 ವರ್ಷ ಕೆಲಸ ಮಾಡಿದ ನಂತರ ಮತ್ತೆ ನಾನು ಕಾಲೇಜ್ ಸೇರ್ಬೇಕು ಅಥವಾ ಇಂಜಿನಿಯರ್ ಆಗ್ಬೇಕೆಂಬುದಾಗಿ ಹೇಳುವಾಗ ಮತ್ತೆ ನಮಗೆ ಯಾವ ಸಪೋರ್ಟ್ ಇಲ್ಲ, ಯಾರ ಸಹಾಯ ಇಲ್ಲ, ಯಾರ ಸಹಕಾರ ಇಲ್ಲ. ಹಾಗೆ ನಾನು ಮತ್ತೆ IT ಜಾಯ್ನ್ ಆಗಬೇಕಾಯ್ತು. ನನ್ನ ಆಸೆ ಮತ್ತೆ IT ಆದ ನಂತರ ಕೂಡ ಇಂಜಿನಿಯರಿಂಗ್ ಮಾಡಬೇಕು. ಆದರೆ IT ಅಲ್ಲಿ ಒಂದು ದೊಡ್ಡ ಒಂದು ಸಂಭವ ನಡೀತು.
ಏನಂತ ಹೇಳಿದ್ರೆ, ನಾನು ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ನಾನು ಜಾಯ್ನ್ ಆದ ನಂತರ ನನ್ನ ಫೈನಲ್ ಎಕ್ಸಾಮ್ ಬರೋ, ಯಾಕಂದರೆ ಆಗಾಗಲೇ ನಾನು ಯೇಸುವನ್ನು ಅಂಗೀಕರಿಸಿದೆ ನಾನು ಹೇಳಿದಾಗೆ. ಈಗ ನಾನು ಲಂಚ ಆಗಲಿ ಅಥವಾ ದೇವರ ವಾಕ್ಯಕ್ಕೆ ವಿರುದ್ಧವಾದ ಯಾವುದೇ ಕಾರ್ಯದಲ್ಲಿ ಕೈ ಹಾಕೋದಿಲ್ಲ, ಅದಕ್ಕೆ ಯಾರನ್ನು ಕೂಡ ಪ್ರೋತ್ಸಾಹಿಸೋದಿಲ್ಲ. ನನ್ನ ಎಕ್ಸಾಮ್ ಬಂದಂಥ ಸಮಯದಲ್ಲಿ ನನಗೆ ನನ್ನ ಅಲ್ಲಿ ಇನ್ಸ್ಟಿಟ್ಯೂಟ್ನಲ್ಲಿ ಲಂಚವನ್ನು ಕೇಳಿದರು. ನಾನು ಅದನ್ನು ಸರಿಸಗಟ್ಟಾಗಿ ನಾನು ಏನು ಮಾಡಿದೆ, ನಿರಾಕರಿಸಿದೆ, ತಳ್ಳಿ ಹಾಕಿದೆ. ಅದರ ನಿಮಿತ್ತ ನನ್ನನ್ನು ಒಂದು ಸಬ್ಜೆಕ್ಟಲ್ಲಿ ಫೇಲ್ ಮಾಡಿದರು. ಅಂದರೆ ಏನು ಮಾಡಿದ್ದಕ್ಕೆ ನೀವು? ಅಂದರೆ ಅವ್ರು ನನ್ನ ಬಳಿ ಪ್ರಾಕ್ಟಿಕಲ್ ಎಕ್ಸಾಮ್ಸ್ಗಾಗಿ ಹಣ ಕೇಳಿದರು. ಲಂಚ ಓಕೆ. ಹೌದು, ಲಂಚ ಕೇಳಿದಕ್ಕೆ ನನ್ನ ಕ್ಲಾಸ್ನಲ್ಲಿ ಒಂದು 19 ಸ್ಟೂಡೆಂಟ್ಸ್ ಇದ್ರು. ಎಲ್ಲರೂ ಒಪ್ಪಿಕೊಂಡ್ರು. 1,000ದಿಂದ 500ಕ್ಕೆ ಬಂತು, 500ರಿಂದ 300 ರೂಪಾಯಿಗೆ ಬಂತು ಒಬ್ಬೊಬ್ಬರು ಸ್ಟೂಡೆಂಟಿಗೆ. ನನ್ನ ಸ್ನೇಹಿತನೊಬ್ಬ ಹೇಳ್ದ, ನೀನು ಸದ್ಯಕ್ಕೆ ಒಪ್ಪಿಕೋ, ನಾನು ನಿನ್ನ ಹಣ ಕೊಡ್ತೇನೆ ಎಂಬುದಾಗಿ ಹೇಳಿ. ನಾನು ಹೇಳಿದೆ, ಯಾವುದೇ ಕಾರಣಕ್ಕೂ ಕೊಡಬೇಡ ಎಂಬುದಾಗಿ. ಆ ಸಮಯದಲ್ಲಿ ನಾನು ವಾಕ್ಯಕ್ಕೆ ಸತ್ಯಕ್ಕೆ ನಿಂತ ನಿಮಿತ್ತ ಎಲ್ಲ ಸ್ಟೂಡೆಂಟ್ಸ್ ಕೊಟ್ಟರು, ನಾನು ಒಬ್ಬ ಕೊಡಲಿಲ್ಲ. ನಾನು ಅದರಿಂದ ಎಲ್ಲರ ಮುಂದೆ ನಾನು ನೋಟೆಡ್ ಆದೆ. ಅದ್ರ ನಿಮಿತ್ತ ನನ್ನನ್ನು ಒಂದು ಸಬ್ಜೆಕ್ಟ್ನಲ್ಲಿ ಫೇಲ್ ಮಾಡಿದ್ರು. ಮೇ ಬಿ ಯೇಸು ಸ್ವಾಮಿ ತಾನು ಹೇಳ್ತಾನೆ, ಸತ್ಯಕ್ಕೋಸ್ಕರ ಹಿಂಸೆಯನ್ನು ತಾಳುವುದು. ಸತ್ಯಕ್ಕೋಸ್ಕರ ನಾವು ನಿಲ್ಲುವಾಗ ಇಂಥ ಹಿಂಸೆಯನ್ನೆಲ್ಲ ನಾವು ಅನುಭವಿಸ್ಬೇಕಾಗಿ ಬರುತ್ತೆ. ಯಾಕಂತ ಹೇಳಿದ್ರೆ ಒಂದರ್ಥದಲ್ಲಿ ಎಲ್ಲರಿಗೂ ಗೊತ್ತಾಯ್ತು ನೀವು ಯಾರು, ನಿಮ್ದೇನು, ನೀವು ಯಾಕೋಸ್ಕರ ಸತ್ಯಕ್ಕೋಸ್ಕರ ನಿಂತಿರಿ. ಅಥವಾ ಒಂದು 300 ರೂಪಾಯಿ ಕೊಟ್ಟು ಅದನ್ನು ಮ್ಯಾನೇಜ್ ಮಾಡ್ಬೋದಿತ್ತು, ಅಂದ್ರೆ ಎಲ್ಲರೊಟ್ಟಿಗೆ. ಆದ್ರೆ ನಾನು ಈಗ ಇದರ ಮಧ್ಯದಲ್ಲಿ ಒಂದು ಮಾತಿರ್ತೇನೆ, ವೀಕ್ಷಕರಿಗೆ ಗೊತ್ತಾಗ್ಲಿ, ಇಂಥ ಜನರು ಮಾಡುವಂತ ಇಂಥ ದುಷ್ಟ ಕಾರ್ಯಗಳಿಂದ, ನಾನು ಹೇಳ್ತೇನೆ ಕೆಟ್ಟ ಅಲ್ಲ, ದುಷ್ಟ ಕಾರ್ಯ. ಯಾಕಂತ ಹೇಳಿದ್ರೆ ನೀವು ಇಮ್ಯಾಜಿನ್ ಮಾಡಿ, ಒಬ್ಬ ಮನುಷ್ಯನ ಭವಿಷ್ಯತ್ತೇ ಹೋಗ್ತದೆ. ಈಗ ನಾನು ಕೇಳಿದ್ದೇನೆ ಕೆಲವು ಕಡೆ, ಯಾರೋ ನಂಗೆ ಗೊತ್ತಿಲ್ಲ, ನಮ್ಗಂತೂ ನಮ್ಮ ಬದುಕಲ್ಲಿ ಅಂತ ನಡೀಲಿಲ್ಲ, ಯಾರು ಹೇಳುದು ಕೇಳಿದ ಸತ್ಯವ ಸುಳ್ಳ ಗೊತ್ತಿಲ್ಲ, ಮಾರ್ಕ್ ಬಿಕಾಸ್ ಆ ಹುಡುಗನೊಟ್ಟಿಗೆ ಅವರಿಗೇನು ಇಷ್ಟ ಆಗ್ಲಿಲ್ಲ, ಅಥವಾ ಆ ಹುಡುಗನ ಅಥವಾ ಹುಡುಗಿಯ ತಂದೆ ತಾಯಿ ಬಂದು ನನಗೆ ಸ್ವಲ್ಪ ಜೋರಾಗಿ ಮಾತಾಡಿ, ಅದರಿಂದಾಗಿ ನಾನು ಆ ಮಗುವಿನ ಮಾರ್ಕ್ ಅನ್ನು ಕಡಿಮೆ ಹಾಕ್ತೇನೆ. ಯಾಕಂದ್ರೆ ನಾನು ಇದ್ರ ಜೊತೆಗೆ ಒಂದನ್ನು ಹೇಳೋದಕ್ಕೆ ಬಯಸ್ತೇನೆ. ಆ ಸಮಯಕ್ಕಾಗ್ಲೇ ನನ್ನ ಎಕ್ಸಾಮ್ ಮುಗಿಯುವ ಮೊದಲೇ BHEL ಕಂಪನಿಯಿಂದ ನಮಗೆ ಕ್ಯಾಂಪಸ್ ಇಂಟರ್ವ್ಯೂ ಆಯ್ತು. ಕ್ಯಾಂಪಸ್ ಇಂಟರ್ವ್ಯೂ ಆಗಿ ಅದರಲ್ಲಿ ಎಲ್ಲ ಸೆಲೆಕ್ಷನ್ ಆಗಲಿಲ್ಲ. ಕೆಲವರು ನಿಮಗೆ ಗೊತ್ತಲ್ಲ, ಕ್ಯಾಂಪಸ್ ಸೆಲೆಕ್ಷನ್ ಅಲ್ಲಿ ನನಗೆ ರಿಸಲ್ಟ್ ಬರುವ ಮೊದಲು ಸೆಲೆಕ್ಷನ್ ಲೆಟರ್ ಬಂದಿದೆ ಕ್ಯಾಂಪಸ್ ಅಲ್ಲಿ, BHEL ಕಂಪನಿಯಿಂದ. ಇವತ್ತಿಗೂ ನನ್ನ ಬಳಿ ಆ ಲೆಟರ್ ಉಂಟು. ರಿಸಲ್ಟ್ ಬಂದ ದಿನ ನಾನು ಹೋಗಿ ನೋಡುವಾಗ ನನಗೆ ದೊಡ್ಡ ಆಶ್ಚರ್ಯ. ಯಾಕಂದ್ರೆ ನನಗಿಂತ ವೀಕ್ ಇದ್ದವರೆಲ್ಲ ಪಾಸ್ ಆಗಿದ್ದಾರೆ, ನನ್ನದು ಒಂದು ಸಬ್ಜೆಕ್ಟ್ ನಲ್ಲಿ ಜಸ್ಟ್ 1 ಮಾರ್ಕ್ಸ್ ಇಂದ ಫೇಲ್ ಆಗಿದೆ. ಇಲ್ಲ, ಇದು ನಾನು ಒಪ್ಪಿಕೊಳ್ತೇನೆ. ಯಾಕಂತ ಹೇಳಿದ್ರೆ ನೋಡಿ, ಏನ್ ಹೇಳ್ತಾರೆ, ನಿಮಗೆ ಗೊತ್ತಿದೆ ನೀವು ಏನು ಅಂತ ಹೇಳಿ, ಆಗ ತಾನು ನಿಮಗೆ ಗೊತ್ತಾಗಿದೆ. ಮತ್ತೆ ನಿಮ್ಗೆ ಇನ್ನೊಂದು ಸೈಡ್ ಗೊತ್ತಾಗಿದೆ, ಯಾಕಂದ್ರೆ ಇವರು ಯಾಕೆ ನನ್ನನ್ನು ಫೇಲ್ ಮಾಡಿದಾರಂತೆ. ನಾನು ಹೇಳುವಂಥದ್ದು, ಇಂಥ ಒಂದು ಕಾರ್ಯದಿಂದ ಈಗ ನೀವು ಓಕೆ, ದೇವರು ನಿಮ್ಮನ್ನೇನೋ ರಕ್ಷಿಸಿ ಕಾಪಾಡಿ ಮುಂದೆ, ನಾನು ಕೇಳೋದು ಇಂಥ ಅನೇಕರ ಬದುಕಲ್ಲಿ ಇಂಥ ಒಂದು ಕಾರ್ಯಗಳು ಭವಿಷ್ಯತ್ತನ್ನೇ ಹಾಳು ಮಾಡೋದಿಲ್ಲ. ನೋಡಿ, ನಾನು ಕೇಳಿದ್ದೇನೆ, ಎಷ್ಟೋ ಮಕ್ಕಳಿಗೆ ಮಾರ್ಕ್ ಕಡಿಮೆ ಹಾಕೋದ್ರ ಮೂಲಕವಾಗಿ ಅವರನ್ನು ಕುಗ್ಗಿಸುವುದು, ತಂದೆ ತಾಯಿಯ ಮೇಲಿನ ಕೋಪದಿಂದ ಮಕ್ಕಳಿಗೆ ಮಾರ್ಕ್ ಕಡಿಮೆ ಹಾಕೋ, ಅಥವಾ ಏನೋ ಒಂದು ಗಲಾಟೆಯಲ್ಲಿ ತಂದೆ ತಾಯಿ ಬಂದು ಏನೋ ಒಂಚೂರು ಜೋರಲ್ಲಿ ಮಾತಾಡಿದ್ರು ಟೀಚರಿಗೆ, ಅದು ನೋಡಿ ಬಹಳ, ಈಗ ನೀವು ಹೇಳೋಕೆ ಬಹಳ ವಿಚಿತ್ರ ಆಗ್ತದೆ. ಯಾಕಂತ ಹೇಳಿದ್ರೆ ನಿಮಗೆ ಸೆಲೆಕ್ಷನ್ ಲೆಟರ್ ಬಂದಿದೆ ಹೇಳಿದ್ರೆ ಅವ್ರು ಏನ್ ಇಂಟರ್ವ್ಯೂ ಮಾಡಿದ್ರು ಅಂತ ನಮಗೆ ಒಂದು ಅಂದಾಜು ಉಂಟು. ಸುಮ್ಮನೆ ಸೆಲೆಕ್ಟ್ ಯಾರು ಅಂತ ದೊಡ್ಡ ಕಂಪನಿಗಳು ಮಾಡುವುದೂ ಇಲ್ಲ. ಸೊ ನೀವು ಸತ್ಯಕ್ಕೋಸ್ಕರ ಆಗ ನಿಂತೀರಿ ಅಂತ ನೀವು ಹೇಳ್ತಾ ಇದ್ರಿ, ಅದರಿಂದಾಗಿ ನೀವು ಕಷ್ಟವನ್ನು ಕೂಡ ಅನುಭವಿಸ. ಮುಂದೇನಾಯ್ತು? ಇದಾದ ನಂತರ ನಾನು ಮತ್ತೆ ನನ್ನ ಯೇಸುವನ್ನು ಅಂಗೀಕರಿಸಿದ ನಂತರ ಇದು ಇನ್ನೊಂದು ಆಘಾತ. ಯೇಸುವನ್ನು ಅಂಗೀಕರಿಸಿ ರಕ್ಷಕನಾಗಿ ಅಂಗೀಕರಿಸಿದ ನಂತರ ಈಗ ಮತ್ತೆ ನಾನು ಆ 1 ವರ್ಷ ಎಷ್ಟೋ ತಿಂಗಳುಗಳು ದೇವರ ಸಮ್ಮುಖಕ್ಕೆ ಹೋಗುದು, ಪ್ರತಿದಿನ ಪ್ರಾರ್ಥನೆ ಮಾಡಿ ಕಣ್ಣೀರು ಸುರಿಸುವುದು, ದೇವರೇ ಯಾಕೆ ಹೀಗೆ ನನ್ನ ಜೀವನದಲ್ಲಿ ನೀನು ಅನುಮತಿಸಿದಿ, ಯಾಕೆ ಎಂಬುದಾಗಿ. ಈ ಎಲ್ಲ ಕಣ್ಣೀರು, ಈ ಎಲ್ಲ ನೋವುಗಳ ಮಧ್ಯದಲ್ಲಿ ಒಂದು ದಿನ ನಾನು ನನ್ನ ಸೇವಕರನ್ನು, ಸಭಾಪಾಲಕರನ್ನು ಸಂಧಿಸಲಿಕ್ಕೆ ಹೋದ ಸಮಯದಲ್ಲಿ ಅವರು ಹೀಗೆ ನಾವು ಸಾಧಾರಣ ಮಾತುಕತೆ ಆಯಿತು, ಮಾತಾಡಿ ಅವರು ಪ್ರಾರ್ಥನೆ ಮಾಡುವಾಗ ತಕ್ಷಣ ಮತ್ತೊಮ್ಮೆ ದೇವರಾತ್ಮ ಪ್ರೇರಿತರಾಗಿ ಅವರು ಪ್ರವಾದಿಸಲಿಕ್ಕೆ ಆರಂಭಿಸಿದರು. ಮಗನೇ, ನಾನು ನಿನ್ನ ಜೀವಿತವನ್ನು ರೂಪಿಸ್ತಾ ಇದ್ದೇನೆ, ಚಿಂತಿಸಬೇಡ,
ನಾನು ನಿನಗೋಸ್ಕರ ಇಟ್ಟದ್ದು ದೊಡ್ಡ ಸಂಗತಿ. ನನಗೆ ಅರ್ಥ ಆಗೋದಿಲ್ಲ. ಈಗ ರಕ್ಷಣೆ ಹೊಂದಿದ್ದೇನೆ, ಯೇಸುವನ್ನು ಅಂಗೀಕರಿಸಿದ್ದೇನೆ, ಈಗ ಫೇಲ್ ಆಗಿದ್ದೇನೆ, ಒಂದು ಸಬ್ಜೆಕ್ಟಲ್ಲಿ ಹೋಗಿದೆ. ಈಗ ಅವ್ರು ಹೇಳ್ತಿದ್ದೆ, ದೇವರ ಆತ್ಮ ಪ್ರೇರಿತರಾಗಿ ಹೇಳ್ತಿದ್ರೆ, ನಾನು ಇನ್ನೂ ವಿಷಯವಾಗಿ ದೊಡ್ಡ ಆಲೋಚನೆ ಇಟ್ಟಿದ್ದೇನೆ, ನಾನು ರೂಪಿಸ್ತಿದ್ದೇನೆ. ನನಗೆ ಒಂದು ಸಹ ಅರ್ಥ ಆಗೋದಿಲ್ಲ. ಫೇಲ್ ಆಗೋದ್ರ ಮೂಲಕ ದೇವರು ಹೇಗೆ ರೂಪಿಸ್ತಾರೆ, ಏನು ಮಾಡ್ತಾರೆ? ಆ 1 ವರ್ಷ ಮತ್ತೆ ನಾನು ದೇವರ ಜೊತೆ ಒಂದು ನಿಕಟವಾದ ಸಂಬಂಧದಲ್ಲಿ ಬೆಳೆಯುವುದಕ್ಕೆ, ಪ್ರಾರ್ಥನೆಯಲ್ಲಿ ಬೆಳೆಯುವುದಕ್ಕೆ, ವಾಕ್ಯದಲ್ಲಿ ಬೆಳೆಯುವುದಕ್ಕೆ ಮತ್ತೆ ದೇವರು ಸಹಾಯ ಮಾಡಿ. ನಾನು ನೆನೆಸ್ತೇನೆ ಪಾಸ್ಟರ್, ಅನೇಕ ಸಲ ನಮಗೆ ಬರುವಂತ ಕೇಡುಗಳು, ನಮಗೆ ಬರುವಂತ ಹಿಂಸೆಗಳು ಅಥವಾ ಇಂಥ ಅನಾಹುತಗಳು ನಮ್ಮನ್ನು ದೇವರ ಹತ್ರಕ್ಕೆ ಇನ್ನೂ ಹೆಚ್ಚಾಗಿ ಕೊಂಡೋಗ್ತದೆ. ಖಂಡಿತ. ಮತ್ತೆ ದೇವರನ್ನು ನಾವು ಹೆಚ್ಚಾಗಿ ಅನುಭವಿಸುವಂತೆ ಮಾಡ್ತದೆ ಅಂತ ನಾನು ಅನಿಸ್ತೇನೆ. ನೋಡಿ, ಈಗ ನೀವು ಹೇಳ್ತೀರಿ ಆ ಒಂದು ಫೇಲ್ ಆದದ್ದು, ಆಯ್ತಾ? ಆ ಫೇಲ್ ಆದ ನಿಮಿತ್ತ ಆ 1 ವರ್ಷಗಳ ಕಾಲ ನೀವು ದೇವರೊಂದಿಗೆ ಇನ್ನು ಹೆಚ್ಚಿನ ಸಂಬಂಧವನ್ನು ಅಥವಾ ಸಮಯವನ್ನು ನೀವು ಕಳೀಲಿಕ್ಕೆ ಸಾಧ್ಯವಾಯಿತು. ನಮ್ಮ ಇಕ್ಕಟ್ಟುಗಳು ಕೆಲವು ಸಲ ಇಂಥ ಕಡೆಗೆ ನಮ್ಮನ್ನು ನಡೆಸಿದ್ರೆ, ಅದು ಪಾಸಿಟಿವ್ ಕಡೆಗೆ ನಮ್ಮನ್ನು ನಡೆಸಿದ್ರೆ ನಾವು ಹೆಚ್ಚಿನ ಆಶೀರ್ವಾದವನ್ನು ತಗೊಳ್ತೇವೆ ಎಂಬುದು ಮಾತು. ಓಕೆ, ಈಗ ನಿಮಗೆ ಅದಾಯ್ತು. ನೀವು ಮತ್ತೆ ಏನಾದ್ರು ಕೆಲಸಕ್ಕೆ ಏನಾದ್ರು ಜಾಯಿನ್ ಆದಿರಾ? ಅದಾದ ಜೀವನಕ್ಕೆ ಏನಾದ್ರು ಯಾವ್ದಾದ್ರು ಜಾಬಿಗೆ ನೀವು ಸೇರ್ಕೊಂಡಿದ್ರೆ? ಅದಾದ ನಂತರ ನಾನು ಮತ್ತೆ ಸ್ವಲ್ಪ ಸಮಯ ನಾನು ಇನ್ನೊಂದು ಕಂಪನಿಯಲ್ಲಿ ವರ್ಕ್ ಮಾಡಿದೆ, ಕ್ವಾಲಿಟಿ ಕಂಟ್ರೋಲರ್ ಆಗಿ. ಕ್ವಾಲಿಟಿ ಕಂಟ್ರೋಲರ್ ಆಗಿ ನಾನು ಕೆಲಸ ಮಾಡ್ಲಿಕ್ಕೆ ಆರಂಭಿಸಿದೆ, ಕೆಲಸ ಮಾಡ್ತಾ ಇದ್ದೆ. ಅದಾದ ನಂತರ ನನ್ನ ಒಳಗಡೆ ಮತ್ತೆ ಆಸೆ, ಮತ್ತೆ ನಾನು ಇಂಜಿನಿಯರ್ ಆಗಬೇಕು. ಯಾಕೆ ನಾನು ಹೇಳಿದೆಲ್ಲ, ಮತ್ತೆ 1 ವರ್ಷ ಕೆಲಸ ಮಾಡಿದ ನಂತರ ಮತ್ತೆ ನಾನು ಡಿಪ್ಲೊಮಾಗೆ ಅಪ್ಲಿಕೇಶನ್ ಹಾಕಿದೆ. ಡೈರೆಕ್ಟ್ ಇಂಜಿನಿಯರಿಂಗ್ ಕಾಲೇಜಿಗೆ ನನಗೆ ಅವಕಾಶ ಇಲ್ಲದೆ ಇರೋದ್ರಿಂದ ಡಿಪ್ಲೊಮಾಗೆ ಹಾಕಿದೆ. ಡಿಪ್ಲೊಮಾಕ್ಕೆ ನಾನು ಹಾಕಿದ್ದು ನನ್ನ ಎಲೆಕ್ಟ್ರಾನಿಕ್ ಡಿಪಾರ್ಟ್ಮೆಂಟ್ನಲ್ಲಿ, ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನಲ್ಲಿ ಇಂಜಿನಿಯರ್ ಆಗಲಿಕ್ಕೆ. ಆದರೆ ನನಗೆ ಇಂಟರ್ವ್ಯೂನಲ್ಲಿ ಸಿಕ್ಕಿದ್ದು ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್. ಅವರು ಇಂಟರ್ವ್ಯೂನಲ್ಲಿ ಹೇಳಿದರು, ಸದ್ಯಕ್ಕೆ ಈ ಸೀಟನ್ನು ತಗೊಳ್ಳಿ, 1 ತಿಂಗಳಲ್ಲಿ ನಾನು ನಿಮಗೆ ಇಂಜಿನಿಯರಿಂಗ್ ಸೀಟ್ ಕೊಡ್ತೇನೆ. ಅವರು ಹೇಳಿದಕ್ಕಾಗಿ, ಯಾಕಂದರೆ ಸೆಲೆಕ್ಷನ್ ಕಮಿಟಿ ಇದೆ ಇಂಟರ್ವ್ಯೂನಲ್ಲಿ, ಒಪ್ಪಿಕೊಂಡೆ. ಅವರಿಗೆ ಒಪ್ಪಿಕೊಂಡು 1 ತಿಂಗಳು ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್, ಅದರಲ್ಲಿ ಶಾರ್ಟ್ ಹ್ಯಾಂಡು, ಟೈಪಿಂಗು, ಅಕೌಂಟ್ಸು, ಬಿಸ್ನೆಸ್ ಮ್ಯಾನೇಜ್ಮೆಂಟು, ಅದೇ ಜರ್ನಲಿಸಮ್ ಎಲ್ಲ ಅದರಲ್ಲಿ ಬರ್ತದೆ. ಅದು ಮಾಡ್ತಾ ಇದ್ದೆ. ನನ್ನ ಕೆಲಸ ಪ್ರತಿದಿನ ನೋಟ್ಸ್ ಇರಲಿಲ್ಲ, ಒಂದು ಚಿಕ್ಕ 200 ಪುಟದ ಪುಸ್ತಕ, ಎಲ್ಲ ಸ್ಟೂಡೆಂಟ್ಸ್ ನೋಟ್ಸ್ ಇರ್ತಿದ್ರು, ನಾನು ಒಬ್ಬ ನೋಟ್ಸ್ ಇರ್ತಿಲ್ಲ. ಯಾಕಂದ್ರೆ ನಾನು ಇಂಜಿನಿಯರಿಂಗ್ ಹೋಗ್ತೇನೆ. ಎಲ್ಲ ನೋಟ್ಸನ್ನು ಒಂದೇ ಪುಸ್ತಕದಲ್ಲಿ ಬರೀತಾ ಇದ್ದೆ. ಎಲ್ಲ ಲೆಕ್ಚರಿಂದ ನಾನು ನೋಟೆಡ್ ಆಗಿದ್ದೆ. ಯಾಕಂದ್ರೆ ನಾನು ನೋಟ್ಸೇ ಇಡ್ತಿರ್ಲಿಲ್ಲ. ಯಾರೇ ಕೇಳಿದ್ರು ನಾನು ಚೇಂಜ್ ಆಫ್ ಕೋರ್ಸ್, ಇಂಜಿನಿಯರಿಂಗ್ ಹೋಗ್ತೇನೆ. 1 ತಿಂಗಳಾಯ್ತು. ಅಂದ್ರೆ ನಾನು ಪ್ರತಿದಿನ ಕೆಲಸ, ಕಾಲೇಜ್ಗೆ ಹೋಗೋದು, ನನ್ನ ಕ್ಲಾಸಿಗೆ ಹೋಗೋದು, ಕ್ಲಾಸ್ನಿಂದ ನೇರ ಆಫೀಸ್ಗೆ ಹೋಗೋದು, ಹೋಗಿ ಅವರ ಬಳಿ ಚೇಂಜ್ ಆಫ್ ಕೋರ್ಸ್ ಕೇಳೋದು. ಈಗ ನಾನು ಪ್ರತಿದಿನ ಕೇಳುವಾಗ ಒಂದು ದಿನ ಅಲ್ಲಿ ಆ ಮುಖ್ಯ ವ್ಯಕ್ತಿ ಅವ್ರು ಹೇಳಿದರು, ನಾನು ಬೇಸತ್ತು ಬಿಟ್ಟೆ ಇದನ್ನು ನೋಡಿ ನೋಡಿ. ನಾನು ಹೇಳಿದೆ, ಒಂದು ದಿನ ನನ್ನ ತಾಯಿಯನ್ನು ಕರೆದೆ ಪ್ರಿನ್ಸಿಪಲ್ ಚೇಂಬರ್ಗೆ ಹೋಗ್ಲಿಕ್ಕೆ, ನೇರ ಪ್ರಿನ್ಸಿಪಲ್ ಹತ್ರ ಮಾತಾಡಲಿ. ಯಾಕೆಂದರೆ ಅವ್ರು ಮಾತು ಕೊಟ್ಟಿದ್ದಾರೆ ಸೆಲೆಕ್ಷನ್ ಕಮಿಟಿಯಲ್ಲಿ. ನಾನು ನನ್ನ ತಾಯಿ ಪ್ರಿನ್ಸಿಪಲ್ ಚೇಂಬರ್ಗೆ ಹೋಗೋದಕ್ಕೆ 10 ಹೆಜ್ಜೆ ಕೂಡ ಇಲ್ಲ. ನಾನು ಪ್ರಿನ್ಸಿಪಲ್ ಚೇಂಬರ್ಗೆ ಹೋಗ್ತಾ ಇದ್ದೇನೆ. ಪ್ರಿನ್ಸಿಪಲ್ ಚೇಂಬರ್ನ ಈ ವ್ಯಕ್ತಿ ಹೊರಗಡೆ ಬರ್ತಾ ಇದ್ದಾರೆ. ಯಾವ ವ್ಯಕ್ತಿ? ಈ ಒಂದು ಚೇಂಜ್ ಆಫ್ ಕೋರ್ಸ್ ಮಾಡುವಂಥ ಮುಖ್ಯ ವ್ಯಕ್ತಿ. ಅವ್ರು ಬಂದರು, ಯಾಕೆ ನೀನು ಇಲ್ಲಿದ್ದೀನಿ? ನಾನು ಹೇಳಿದೆ, ನಾನು ನೇರ ಪ್ರಿನ್ಸಿಪಲ್ ಮಾತಾಡಬೇಕು, ನನಗೆ ಆಗೋದಿಲ್ಲ. ಯಾಕಂದರೆ ಕ್ಲಾಸಲ್ಲಿ ಕೂಡ ಲೆಕ್ಚರರ್ಸ್ ಎಲ್ಲರಿಂದ ನೋಟೆಡ್ ಆಗಿದ್ದೇನೆ, ನೋಟ್ಸ್ ಇಡ್ತಾ ಇಲ್ಲ, ನನಗೆ ಚೇಂಜ್ ಆಫ್ ಕೋರ್ಸ್ ಬೇಕು. ಅವ್ರು ಹೇಳಿದ್ರು, ದಯವಿಟ್ಟು ಪ್ರಿನ್ಸಿಪಲ್ ಹತ್ರ ಹೋಗಬೇಡಿ, ನೆಕ್ಸ್ಟ್ ವೀಕಲ್ಲಿ ನಾನು 100% ಚೇಂಜ್ ಆಫ್ ಕೋರ್ಸ್ ಕೊಡ್ತೇನೆ. ಈಗ ಪ್ರಿನ್ಸಿಪಲ್ ಹತ್ರ ದಯವಿಟ್ಟು ಹೋಗಬೇಡಿ, ಅಮ್ಮನನ್ನು ಮನೆಗೆ ಕಳಿಸಿ ಅಲ್ಲಿ. ಅವ್ರ ಮಾತನ್ನು ನಂಬಿ, ಅವ್ರ ಮಾತನ್ನು ಕೇಳಿ ನಾನು ಹೇಳಿದೆ, ಅಮ್ಮನಿಗೆ ಮನೆಗೆ ಕಳಿಸಿದೆ. ನಾನು ಕ್ಲಾಸಿಗೆ ಹೋದೆ. ನೆಕ್ಸ್ಟ್ ವೀಕ್ ಇವರು ಹೇಳಿದ ದಿನ ನಾನು ಹೋಗಿ ಅವರ ಆಫೀಸ್, ಅವರ ಸೀಟ್ ಮುಂದೆ ನಿಲ್ತಾ ಇದ್ದೇನೆ. ಆ ವ್ಯಕ್ತಿ ನನಗೆ ಕೈ ಜೋಡಿಸ್ಬಿಟ್ರು. ಕೈ ಜೋಡಿಸಿದ್ರು, ದಯವಿಟ್ಟು ನನ್ನ ಕ್ಷಮಿಸು, ನಾನು ಇಲ್ಲಿಂದ ಟ್ರಾನ್ಸ್ಫರ್ ಆಗಿಬಿಟ್ಟಿದ್ದೇನೆ. ಈಗ ನನ್ನ ಕೈಯಲ್ಲಿ ಏನೂ ಇಲ್ಲ, ನಾನು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಾನು ಒಡೆದ ನುಚ್ಚುನೂರಾಗ್ಬಿಟ್ಟೆ. ಯಾಕಂದರೆ ಈಗ ಒಂದು ಕಡೆ ನನ್ನ ಕೋರ್ಸ್ನಲ್ಲಿ ಮುಂದುವರಿಲಿಕ್ಕೆ ಅವಕಾಶ ಇಲ್ಲ, ಪ್ರಿನ್ಸಿಪಲ್ ಭೇಟಿ ಮಾಡಲಿಕ್ಕೆ ಅವಕಾಶ ಕೈ ತಪ್ಪಿ ಹೋಯಿತು. ಈಗ ಈ ವ್ಯಕ್ತಿ ಹೇಳಿದರೆ, ನಾನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ದಯವಿಟ್ಟು ನನಗೆ ಕ್ಷಮಿಸಿ, ನಾನು ಟ್ರಾನ್ಸ್ಫರ್ ಆಗಿದ್ದೇನೆ. ಮತ್ತೆ ದೇವರೇ, ಏನು ದೇವರೇ, ಮತ್ತೆ ನಾನು ಮತ್ತೆ ಅಳುವುದಕ್ಕೆ, ಮತ್ತೆ ಕೂಗುವುದಕ್ಕೆ ಆರಂಭಿಸಿದೆ, ಮತ್ತೆ ಪ್ರಾರ್ಥಿಸಿದೆ, ಏನು ಆಗ್ತಾ ಇದೆ?
ಅದು ಆ ಸಮಯದಲ್ಲಿ ಮತ್ತೊಮ್ಮೆ ನಾನು ಪ್ರಾರ್ಥನೆ ಮಾಡ್ತಿದ್ದ ಸಮಯದಲ್ಲಿ ಮತ್ತೊಬ್ಬ ಸೇವಕರು ನನಗೆ ಹೇಳಿದ್ರು, ಅದೇ ನನಗೆ ಕಳೆದ ಬಾರಿ ಆಲೋಚನೆ ಕೊಟ್ಟ ಅದೇ ಸೇವಕರು ನನಗೆ ಹೇಳಿದ್ರು, ಈಗ ನೀನು ಏನು ಮಾಡ್ತಾ ಇದೆಯೋ ಅದನ್ನೇ ಆಸಕ್ತಿಯಿಂದ ಮಾಡು, ನಾನು ನಿನ್ನ ಜೀವಿತದಲ್ಲಿ ಇದರ ಮೂಲಕ ನನ್ನ ಚಿತ್ತವನ್ನು ಪ್ರಕಟಪಡಿಸ್ತೇನೆ. ಒಮ್ಮೆ ಫೇಲ್ ಆದಾಗ ಕೂಡ ಅದನ್ನೇ ಹೇಳಿದರು, ನಾನು ನಿನ್ನ ರೂಪಿಸ್ತಾ ಇದ್ದೇನೆ. ಈಗ ಚೇಂಜ್ ಆಫ್ ಕೋರ್ಸ್ ಸಿಗಲಿಲ್ಲ, ಈಗ ಈ ಕೋರ್ಸ್ನಲ್ಲಿದ್ದೀನಿ, ಈಗ ಹೇಳ್ತಿದ್ದೇನೆ ಇದನ್ನು ಆಸಕ್ತಿಯಿಂದ ಮಾಡು. ನಾನು ಈಗ ಊಹೆ ಮಾಡಿ, ನಮ್ಮದು ಸೆಮಿಸ್ಟರ್ ವೈಸ್ ಪ್ರತಿ 4 ತಿಂಗಳಿಗೊಂದು ಎಕ್ಸಾಮ್ ಇದೆ. ಹೆಚ್ಚು ಕಡಿಮೆ 2 ತಿಂಗಳಾಯ್ತು ಈಗ ಈ ಒಂದು ಚೇಂಜ್ ಆಫ್ ಕೋರ್ಸ್ನಲ್ಲಿ. ನೋಟ್ಸ್ ಇಡ್ಲಿಲ್ಲ, ಮನಸ್ಸು ಸಹ ಇಲ್ಲ ಕಲೀಲಿಕ್ಕೆ ಮನಸ್ಸಿಲ್ಲ, ನೋಟ್ಸ್ ಇಲ್ಲ. 200 ಪೇಜ್ನಲ್ಲೇ ಎಲ್ಲ ಸಬ್ಜೆಕ್ಟ್ಸ್. ಎಕ್ಸಾಮ್ ಅನೌನ್ಸ್ ಆಗ್ಬಿಡ್ತು, 3 ತಿಂಗಳು ಆಗ್ಬಿಡ್ತು. ನೆಕ್ಸ್ಟ್ ಮಂತ್ ಎಕ್ಸಾಮ್ ಅನೌನ್ಸ್ ಆಗಿದೆ, ನೋಟ್ಸ್ ಇಲ್ಲ ನನ್ನ ಹತ್ರ. ಫಸ್ಟ್ ಸೆಮಿಸ್ಟರ್ ಯಾವ ನೋಟ್ಸ್ ಇಲ್ಲ. ಈಗ ದೇವರ ಆಲೋಚನೆ, ದೇವರು ಮಾತಾಡಿದ್ದಾರೆ, ದೇವರ ಆತ್ಮ ಈ ಸೇವಕರು ಹೇಳಿದ್ದಾರೆ, ಇದರ ಮೂಲಕ ನನ್ನ ಚಿತ್ತ ಪ್ರಕಟಪಡಿಸ್ತೇನೆ. ನಾನು ನನ್ನ ಸ್ನೇಹಿತನ ಬಳಿ ಹೋಗಿ ಇನ್ನೊಬ್ಬ BBM ಸ್ಟೂಡೆಂಟ್ನ ನೋಟ್ಸ್ ತೆಗೆದುಕೊಂಡು ಅದನ್ನು ಕಲೀಲಿಕ್ಕೆ ಆರಂಭಿಸಿದೆ. ನಮ್ಮ ನೋಟ್ಸ್ಗೂ ಅವರ ನೋಟ್ಸ್ ಹೆಚ್ಚು ಕಡಿಮೆ ಸ್ವಲ್ಪ ಒಂದೇ ರೀತಿ ಬರ್ತದೆ. ಮತ್ತೆ ಕಲೀಲಿಕ್ಕೆ ಆರಂಭಿಸಿದೆ. ನನ್ನ ಸಾಮರ್ಥ್ಯ ಅಥವಾ ನನ್ನ ಪ್ರಯತ್ನ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿದೆ, ಎಕ್ಸಾಮ್ ಬರೆದೆ. ಆದರೆ ಒಂದೇ ಒಂದು ಪ್ರಾರ್ಥನೆ ಮಾಡಿದೆ, ದೇವರೇ ನಿನ್ನ ಚಿತ್ತ ಆಗಿರೋದೇ ಆದಲ್ಲಿ ಈ ಎಕ್ಸಾಮ್ನಲ್ಲಿ ಫಸ್ಟ್ ಕ್ಲಾಸ್ ನಾನು ಪಾಸ್ ಆಗಬೇಕು. ಯಾಕಂದರೆ ನನಗೆ ಕಲೀಲಿಕ್ಕೆ ಹೆಚ್ಚು ಸಮಯ ಇಲ್ಲ. ನಂತರ ನಾನು ಎಕ್ಸಾಮ್ ಎಲ್ಲ ಆಯಿತು, ನಾನು ರಿಸಲ್ಟ್ ಹೋಗಿ ನೋಡ್ತೇನೆ. ಫಸ್ಟ್ ಟೈಮ್ ನನಗೆ ಆಶ್ಚರ್ಯ, 68% ನನ್ನ ರಿಸಲ್ಟ್. ಆಗ ನಾನು ಅನಿಸ್ತೇನೆ ದೇವರು ಏನೋ ತನ್ನ ಪ್ರಕಟಪಡಿಸ್ತಾನೆ. ಸೊ ಹಾಗೆ ನಾನು ನನ್ನ ಡಿಪ್ಲೊಮೋವನ್ನು ಮುಗಿಸಿದೆ. 2000 to 2003 ಡಿಪ್ಲೊಮೋವನ್ನು ಮುಗಿಸಿದೆ. ಇದ್ರ ಮಧ್ಯದಲ್ಲಿ ನನ್ನ ಎಲ್ಲ ಸ್ಟೂಡೆಂಟ್ಸ್ಗೆ ಯೇಸುವಿನ ಬಗ್ಗೆ ನಾನು ಹೇಳಿದ್ದೇನೆ. ನಾನು ಇಡೀ ಕಾಲೇಜಿನಲ್ಲಿ ಜಾನ್ ಅಂತ ಹೇಳಿದರೆ ಯೇಸುಗಾಗಿ ಇವನು ಹುಚ್ಚ, ಯೇಸು ಅಂತ ಹೇಳ್ತಾ ಇರ್ತಾನೆ ಎಂಬುದಾಗಿ. ಸೊ ಹಾಗೆ ನಾನು ನನ್ನ ಯೇಸು ಕ್ರಿಸ್ತನ ಬಗ್ಗೆ ಹೇಳುವುದಾಗ್ಲಿ, ಸುವಾರ್ತೆ ಸಾರೋದಾಗ್ಲಿ, ಆ ರೀತಿ ಕಾಲೇಜ್ ಮಧ್ಯದಲ್ಲಿ ನಾನು ಮಾಡ್ತಾಯಿದ್ದೆ. ಅದರ ಜೊತೆಗೆ ಕಾಲೇಜ್ ಹೋಗೋ ಸಮಯದಲ್ಲಿ ಕೂಡ ನಾನು ಪ್ರಾರ್ಥನೆಗೆ ಹೋಗೋದಾಗ್ಲಿ, ಕೂಟಗಳಿಗೆ ಹೋಗೋದಾಗ್ಲಿ, ಅಥವಾ ಸೇವೆಗೆ ಹೋಗೋದಾಗ್ಲಿ, ಇದನ್ನೆಲ್ಲ ನಾನು ಮಾಡ್ತಾ ಇದ್ದೆ. ಓಕೆ, ಈಗ ಇಲ್ಲಿಂದ ನೀವು ಯಾವ ವೃತ್ತಿ ಜೀವನಕ್ಕೋಸ್ಕರ ಹೋದ್ರಿ? ಅದಾದ ನಂತರ ಡಿಪ್ಲೊಮಾ ಆದ ನಂತರ ನೀವೇನಾದ್ರೂ ಕೆಲಸ ಮಾಡಿದ್ರಾ? ಹೌದು. ಯಾವ್ದು, ಏನು ಕೆಲಸ ಮಾಡಿ? ಈ ನನ್ನ ಡಿಪ್ಲೊಮಾ ಮುಗಿದ ನಂತರ ಮತ್ತೆ ನನಗೆ ಭಾರತ್ ಎಲೆಕ್ಟ್ರಾನಿಕ್ಸ್ ಇಂದ ಒಂದು ಇಂಟರ್ವ್ಯೂಗೆ ಆಗಿ ಬಂತು. ಅಲ್ಲಿ ಟ್ರೈನಿಂಗ್ 1 year ಇಂಡಸ್ಟ್ರಿಯಲ್ ಟ್ರೈನಿಂಗ್. ಆ ಟ್ರೈನಿಂಗ್ ಮಾಡಿದಾಗ ಆ ಒಂದು ಭಾರತ್ ಎಲೆಕ್ಟ್ರಾನಿಕ್ಸಲ್ಲಿ ನಾನು 2003, 2003 ಮತ್ತು 2004 ಆ ವರ್ಷದಲ್ಲಿ ನಾನಲ್ಲಿ ಕೆಲಸ ಟ್ರೈನಿಂಗ್ ಮಾಡ್ತಿದ್ದೆ. ಟ್ರೈನಿಂಗ್ ಮಾಡಿದ ನಂತರ ಅದೇ ಕಂಪನಿಯಲ್ಲಿ ನಮಗೆ ಕಾಲ್ ಫಾರ್ ಆಯಿತು ಅಪಾಯಿಂಟ್ಮೆಂಟ್ಗಾಗಿ. ಮತ್ತೆ ನನಗೆ ಇನ್ನೊಂದು ಸವಾಲು, ಅಪಾಯಿಂಟ್ಮೆಂಟ್ 50,000 ಅಪ್ಲಿಕೇಶನ್ ಬಂತು 7 ಸೀಟ್ಗೋಸ್ಕರ, 7 ಜನರ ಏನು ವೇಕೆನ್ಸಿ ಜಾಬ್ಗೋಸ್ಕರ. ನಾನು ಸೆಲೆಕ್ಷನ್ ಆದೆ, ಶಾರ್ಟ್ ಲಿಸ್ಟ್ ಆದೆ. ಫಸ್ಟ್ ರೌಂಡ್ ಆಯಿತು, ಸೆಕೆಂಡ್ ರೌಂಡ್ ಆಯಿತು, ಥರ್ಡ್ ರೌಂಡ್ ಆಯಿತು, ಫೈನಲ್ ರೌಂಡ್ ಬೋರ್ಡ್, ಎಲ್ಲ GM AGMಗಳ ಬೋರ್ಡ್ ಜೊತೆಗೆ, ಸೆಲೆಕ್ಷನ್ ಬೋರ್ಡ್ ಜೊತೆಗೆ ಇಂಟರ್ವ್ಯೂ. ಸೊ ನಾನು ಕೊನೆಯ ಒಂದು ಸೆಲೆಕ್ಷನ್ ಪ್ಯಾನಲ್ ಮುಂದೆ ಹೋದ ಸಮಯದಲ್ಲಿ ಎಲ್ಲ ಆಯಿತು, ಇಂಟರ್ವ್ಯೂ ಆಯಿತು. ಆದರೆ ಮತ್ತೆ ಇನ್ನೊಂದು ಸವಾಲು ಏನಂತ ಹೇಳಿದ್ರೆ, ಮತ್ತೆ ಅಲ್ಲಿ 1 ಲಕ್ಷ ರೂಪಾಯಿ ಲಂಚ ಕೇಳಿದರು. ನನಗೀಗ 1 ಲಕ್ಷ ಕೊಟ್ಟು ಕೆಲಸ ತಗೊಳ್ಬೇಕು, ಇಲ್ಲ ಲಂಚ ನಿರಾಕರಿಸಿ ಕೆಲಸ ಬಿಡಬೇಕು. ಯಾಕಂದರೆ ಕುಟುಂಬದ ಪರಿಸ್ಥಿತಿ ನೋಡಿದರೆ ಬಹಳ ಅತ್ಯಗತ್ಯ. ಯಾಕಂದರೆ ಅಲ್ಲಿ ನನ್ನ ಬೇಸಿಕ್ಕು, HR, DR ಮತ್ತು TA DA ಎಲ್ಲ ಸೇರಿ ಹೆಚ್ಚು ಕಡಿಮೆ ನನಗೆ 2003 8ರಿಂದ 10,000 ರೂಪಾಯಿ ಸಂಬಳ. ನನಗೆ ಬಹಳ ಅತ್ಯಗತ್ಯ ಕುಟುಂಬಕ್ಕೆ. ಆದರೆ ಇನ್ನೊಂದು ಕಡೆ ಲಂಚ ಕೇಳ್ತಾ ಇದ್ದಾರೆ. ನಾನು ಹೇಳಿದೆ ಲಂಚ ಕೊಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕಂದರೆ ಅದು ನೇರವಾಗಿ ಬರಲಿಲ್ಲ, ಯೂನಿಯನ್ ಥ್ರೂ ಅದು ಬಂತು, ಅದನ್ನು ನಿರಾಕರಿಸಿ. ಹಾಗಾಗಿ ನಾನು ಆ ಸಮಯದಲ್ಲಿ ಮತ್ತೆ ಕೆಲಸ ಕಳ್ಕೊಳ್ಬೇಕಾಯ್ತು. ಅಂದ್ರೆ ನಿಮಗೆ 1 ಲಕ್ಷ ಕೊಡ್ಲಿಕ್ಕೆ ನಿಮ್ಮ ಹತ್ರ ಕಾಸು ಅಡ್ಜಸ್ಟ್ ಮಾಡ್ಬೋದಿತ್ತು? ಇಲ್ಲ, ಆ ಸಮಯದಲ್ಲಿ ಯಾವ ಆಧಾರ ಇಲ್ಲ, ಯಾವ ಮೂಲ ಇಲ್ಲ. ಕೊಡ್ಲಿಕ್ಕೆ ಕೂಡ ಇಲ್ಲ. ಎರಡನೇದಾಗಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಹೋಗುದು ಹೇಗೆ? ನನ್ನ ಹೆಸರು ಈ ಲಂಚ್ ಎನ್ನುವಂಥದ್ದು ನಿಮ್ಮ ಬದುಕಲ್ಲಿ ಬಹಳ ದೊಡ್ಡ
ಆಟ ಆಡಿತ್ತು ಹೌದು ಅಲ್ವಾ? ಹೌದು. ಈಗ ನಾವು ಹೇಳ್ತೇವೆ ಕೆಲವರ ತುಂಬಾ ಜನರ ಬದುಕಲ್ಲಿ ಲಂಚ ಎನ್ನುವಂಥದ್ದು ಆಡಿತ್ತು. ನಾನು ನೆನೆಸ್ತೇನೆ ಎಷ್ಟು ದೊಡ್ಡ ಒಂದು ಅನಾಹುತಗಳನ್ನು ಒಬ್ಬೊಬ್ಬರ ಬದುಕಿನಲ್ಲಿ ಈ ಲಂಚ ಎನ್ನುವಂಥದ್ದು ಮಾಡಿತ್ತು ಅಂತ ನೋಡಿ. ತುಂಬ ಈಸಿಯಾಗಿ ನಾವು ಬ್ರೈಬ್ ಕೊಡ್ತೇವೆ ಅಥವಾ ಜನರು ತಗೊಳ್ತಾರೆ. ನಾನಿಲ್ಲಿ ಕೇಳುವಂಥದ್ದು, ಇಂಥ ಒಂದು ದೆಸೆಯಿಂದ ನೋಡಿ ಆ ಲಂಚದ ಹಣವನ್ನು ಕೊಂಡೋಗಿ ತಾವು ಉಪಯೋಗಿಸುವಾಗ ಒಬ್ಬ ಮನುಷ್ಯನ ಬದುಕನ್ನು ನಾನು ಹಾಳು ಮಾಡಿ ಆ ಹಣವನ್ನು ನನಗೂ ನನ್ನ ಮಕ್ಕಳಿಗೂ ತಿನ್ಲಿಕ್ಕೆ ಕೊಡ್ತೇನೆ ಹೇಳಿದ್ರೆ ಎಂತ ಒಂದು ದೊಡ್ಡ ಟ್ರಾಜಿಡಿ ನೋಡಿ ಅಲ್ವಾ? ನಾನು ನೆನೆಸ್ತೇನೆ ಎಂತ ದೊಡ್ಡ ಟ್ರಾಜಿಡಿ. ಯಾಕಂತ ಹೇಳಿದ್ರೆ ಇನ್ನೊಬ್ಬನ ಬದುಕನ್ನು ಹಾಳು ಮಾಡಿ ಅಥವಾ ಇನ್ನೊಬ್ಬನ ಬದುಕಿನಲ್ಲಿ ಕಣ್ಣೀರನ್ನು ಕೊಟ್ಟು ನಾನು ಊಟ ಮಾಡ್ತೇನೆ. ಲಂಚ ಹೇಳಿದ್ರೆ ಅದೇ ಎಂತ ಆಯ್ತು ಈಗ. ಯಾಕಂದ್ರೆ ನೀವು ಈಗ ಅಫ್ಕೋರ್ಸ್ ನಿಮ್ಮ ಮತ್ತೆ ಬದುಕಲ್ಲಿ ದೇವರು ಸಕ್ಸಸ್ನ ಕಡೆಗೆ ನಡೆಸಿದ್ರಿಂದ ಈಗ ನೀವು ಇಲ್ಲಿ ನನ್ನ ಎದುರು ಕೂತ್ಕೊಂಡಿದ್ದೀರಿ. ಇಲ್ಲದಿದ್ದರೆ ನಾನು ಎನ್ಸುದಿಲ್ಲ ಈಗ ನಿಮ್ಗೆ ಇಲ್ಲಿ ಕೂತ್ಕೊಳ್ತಿದ್ರಿ ಅಂತ. ಈಗ ನಾನು ಹೇಳುದು, ಆಗ ಆ ಬದುಕಿನಲ್ಲಿ ಎಷ್ಟು ಜನರ ಬದುಕಿನಲ್ಲಿ ಆ 1 ಲಕ್ಷ ರೂಪಾಯಿಗೋಸ್ಕರ ಕೆಲವರ ಬದುಕೆ ಹಾಳಾಗಿ ಹೋಯ್ತು. ಪ್ರೇರೆ ನಾವು ಆಲೋಚಿಸ್ಬೇಕು. ಲಂಚ ಎನ್ನುವಂಥದ್ದು ಈ ಈ ಈ ಸಾಕ್ಷಿಗಳನ್ನು ಕೇಳುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು. ಲಂಚ ಹೇಳುವಂಥದ್ದು ಒಂದೊಂದು ಬದುಕನ್ನೇ ಹಾಳು ಮಾಡಿ ಹಾಕಿದೆ ನೋಡಿ. ಈಗ ದೊಡ್ಡ ನೋಡಿ, ನಿಜ ಹೇಳ್ಬೇಕಂದ್ರೆ ಈಗ ದೊಡ್ಡ ವಿಷಯ ಅಲ್ಲ 1 ಲಕ್ಷ. ಯಾಕಂತ ಹೇಳಿದ್ರೆ ಸಂಬಳ ದೊಡ್ಡದು ಸಿಗ್ತದೆ. ಆ ಲಂಚ ಒಂದು ಕೊಟ್ಟು ತಿಂಗಳು ಲೋನ್ ಮಾಡಿದಾಗೆ ಸೊ ಮಾಡ್ಬೋದಿತ್ತು. ಬಟ್ ನಾನು ನೆನೆಸ್ತೇನೆ ನೀವು ಸತ್ಯಕ್ಕೋಸ್ಕರ ನಿಂತಿರಿ ಅಲ್ವಾ? ಮತ್ತೆ ಮತ್ತೆ ಓಕೆ, ನೀವು ಯಾವ್ದಾದ್ರು ಕೆಲಸಕ್ಕೆ ಜಾಯ್ನ್ ಆದಿರಾ? ಹೌದು. ಅದಾದ ನಂತರ ಮತ್ತೆ ನಾನು ನನ್ನ ಟ್ರೈನಿಂಗ್ ಮುಗಿಸಿ ಹೊರಗೆ ಬಂದೆ. ಹೊರಗೆ ಬಂದ ನಂತರ ಒಂದು ಕ್ರಿಶ್ಚಿಯನ್ NGO ನಲ್ಲಿ ನಾನು ಆಫೀಸ್ ಅಡ್ಮಿನ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಆಫೀಸ್ ಅಡ್ಮಿನ್ ಮತ್ತು ವೆಬ್ಸೈಟ್ ಡಿಸೈನರ್ ಆಗಿ, ವೆಬ್ ಡಿಸೈನರ್ ಆಗಿ, ಇದೆರಡು ಸೇಮ್ ರೋಲ್ ಮಾಡ್ತಾ ಇದ್ದೆ. ಆ ಸಮಯದಲ್ಲಿ ನಾನು ಒಂದು ಸಾಧಾರಣ ಒಂದು 3 ರಿಂದ 4 ತಿಂಗಳು ಕೆಲಸ ಮಾಡಿರ್ಬೋದು. ಕೆಲಸ ಮಾಡುವ ಸಮಯದಲ್ಲಿ ನನ್ನೊಳಗಡೆ ಒಂದು ತಳಮಳ ಆರಂಭ ಆಯಿತು. ಏನು ತಳಮಳ ಅಂತ ಹೇಳಿದರೆ, ನಾನು ನಿಜವಾಗಿ ಕೆಲಸದಲ್ಲಿ ಮುಂದುವರಿಬೇಕಾ ಅಥವಾ ಕೆಲಸ ಬದಲಾಯಿಸಬೇಕಾ ಅಥವಾ ಸೇವೆ ಮಾಡಬೇಕಾ? ಈ 3 ವಿಷಯಗಳು ನಿಮ್ಮ ಮನಸ್ಸಿನಲ್ಲಿ. ಹೌದು. ಯಾಕಂದ್ರೆ ಅದ್ರ ಸಮಯದಲ್ಲೇ ನಾನು ಮತ್ತೊಂದು ವಿಷಯ ಹೇಳಲಿಕ್ಕೆ ಬಯಸ್ತೇನೆ. BL ನಲ್ಲಿ ಕೆಲಸ ಮಾಡುವ ಸಮಯದಲ್ಲಿ ದೇವರು ನನ್ನ ಜೀವಿತದಲ್ಲಿ ಒಂದು ಸೇವೆಗಾಗಿ ಬಾಗಿಲನ್ನು ತೆರೆದ್ರು. ಆ ಸಮಯದಲ್ಲಿ ನನ್ನ ಭಾವ ಪಾಸ್ಟರ್ ಸುನಿಲ್ ಅವರು ಬೆಂಗಳೂರಿಗೆ ಒಂದು ಕುಟುಂಬವನ್ನು ಸಂಧಿಸೋದಕ್ಕೆ ಬಂದರು. ಆ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿದ ನಂತರ ಆ ಕುಟುಂಬವನ್ನು ನನ್ನ ಸಂಪರ್ಕಕ್ಕೆ ತಂದು ಅಲ್ಲಿ ಒಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ಅಲ್ಲಿ ಒಂದು ಬಾಗಿಲು ತೆರೆಯಿತು ಪ್ರಾರ್ಥನೆಗಾಗಿ. ಆ ಕುಟುಂಬವನ್ನು ನಾನು ಪ್ರಾರ್ಥನೆಯಲ್ಲಿ ಆತ್ಮಿಕ ಜೀವಿತ ನಡೆಸ್ತಿದ್ದೆ, ವಾಕ್ಯವನ್ನು ಕಲಿಸ್ತಾ ಇದ್ದೆ. ಅದೇ ಸಮಯದಲ್ಲಿ ನಾನು BL ನಲ್ಲಿದ್ದಂಥ ಆ ಸಮಯ. ಅದಾದ ನಂತರ ನಾನು ಕೆಲಸವನ್ನು ಬೇರೆ ಆಫೀಸ್ನಲ್ಲಿ ಮಾಡ್ತಿದ್ದಾಗ ಆ ಕುಟುಂಬ ಮತ್ತು ಇತರ ಬೇರೆ ಕಡೆ ಸುವಾರ್ತೆ ಸಾರು ಇದೆಲ್ಲ ಮಾಡ್ತಾ ಇದ್ದೆ. ಅದು ಒಂದು ಒಳಗಡೆ ಪ್ರಶ್ನೆ, ಏನು ಮಾಡೋದು ಮುಂದೆ, ಹೇಗೆ ಕೆಲಸ ಬದಲಾಯಿಸ್ಬೇಕಾ ಅಥವಾ ಸೇವೆ ಮಾಡಬೇಕಾ? ಆ ಸಂದರ್ಭದಲ್ಲಿ ನನಗೆ ಒಂದು ನನ್ನ ಈ ನಾನು ಕಲಿತು ಬಂದಂಥ ನನ್ನ ಪ್ರೊಫೆಷನ್, ಇದರ ಎಜುಕೇಷನ್ ಬ್ಯಾಕ್ಗ್ರೌಂಡ್ನಿಂದ ನನಗೆ ಅಡ್ಮಿನಿಸ್ಟ್ರೇಷನಲ್ಲಿ ಬಹಳಷ್ಟು ಚಾನ್ಸಸ್ ಇತ್ತು, ಓಪನ್ ಚಾನ್ಸಸ್. ಆ ಸಮಯದಲ್ಲಿ ನಾನು IBM ನಲ್ಲಿ ವರ್ಕ್ ಮಾಡಬೇಕಂತೇಳಿ ಒಂದು ಆಸೆ ನನಗೆ. ಆ ಸಮಯದಲ್ಲಿ ನನ್ನ CV-ಯನ್ನು IBM ಮತ್ತು ಕೆಲವು ಕಂಪನಿಗಳಿಗೆ ನಾನು ಫಾರ್ವರ್ಡ್ ಮಾಡಿದೆ. IBMಗೆ, TVS ಮೋಟಾರ್ಸ್ ಮತ್ತು ಸೌತ್ ಇಂಡಿಯಾ ಪೇಪರ್ ಮಿಲ್, ಇದಕ್ಕೆಲ್ಲ ಫಾರ್ವರ್ಡ್ ಮಾಡಿದೆ. ಆ ಸಮಯದಲ್ಲಿ ಈ ಒಳಗಡೆ ಒಂದು ತಳಮಳ ಆಗ್ತಾ ಉಂಟು. ಇನ್ನೊಂದು ಕಡೆ ಅದೇ ಸಮಯದಲ್ಲಿ ನನ್ನ CV-ಯನ್ನೆಲ್ಲ ಫಾರ್ವರ್ಡ್ ಮಾಡಿದ್ದೇನೆ. ಆಗ ಒಮ್ಮೆ ಅನ್ನಿಸ್ತು, ಯಾಕೆ ನಾನೊಂದು ಬ್ರೇಕ್ ತಗೊಂಡು ದೇವರ ಹತ್ರ ಆಲೋಚನೆ ಕೇಳಬಾರ್ದು. ಅದೇ ಸಮಯದಲ್ಲಿ ನನ್ನ ಭಾವ ಯಾವಾಗಲೂ ನನ್ನನ್ನು ಸೇವೆ ಮಾಡೋದಕ್ಕೆ ಪ್ರೋತ್ಸಾಹಿಸ್ತಿದ್ರು. ಯಾಕೆ ಫುಲ್ ಟೈಮ್ ಮಿನಿಸ್ಟ್ರಿ ಮಾಡಬಾರ್ದು, ಸೇವೆ ಯಾಕೆ ಮಾಡಬಾರ್ದು? ಹೌದು. ಆದರೆ ನಾನು ಯಾವಾಗಲೂ ಅವ್ರಿಗೆ ಹೇಳ್ತದೆ, ನಾನು ಯಾವತ್ತಿಗೂ ನೀವು ಖಂಡಿತ ನೀವು ನನಗೆ ಪ್ರೋತ್ಸಾಹ ಕೊಡ್ತೀರಿ, ಉತ್ತೇಜನ ಕೊಡ್ತೀರಿ, ಆದರೆ ನೀವು ಹೇಳುವ ನಿಮಿತ್ತ ನಾನು ಸೇವೆ ಮಾಡ್ಲಿಕ್ಕೆ ಬಯಸೋದಿಲ್ಲ. ಒಂದು ವೇಳೆ ದೇವರು ಮಾಡು ಎಂಬುದಾಗಿ ಹೇಳೋದಾದ್ರೆ ಖಂಡಿತ ಮಾಡ್ತೇನೆ. ಆದರೆ ನಿಮ್ಮ ಎನ್ಕರೇಜ್ಮೆಂಟ್ಗಾಗಿ ಥ್ಯಾಂಕ್ಸ್, ತುಂಬ ವಂದನೆ. ಆದರೆ ನಾನು ದೇವರಿಗೋಸ್ಕರ ಕಾಯ್ತೇನೆ. ಇನ್ನು ದೇವರು ಸ್ಪಷ್ಟವಾಗಿ ಯಾಕಂದ್ರೆ ಇವತ್ತು ಬಹಳಷ್ಟು ಜನ ಏನು ಹೇಳ್ತಾರೆ ಅಂದ್ರೆ, ಕೆಲಸ ಇಲ್ಲ ಅಥವಾ ಬೇರೆ ಮಾಡ್ಲಿಕ್ಕೆ ಏನು ಇಲ್ಲ ಅಂದ್ರೆ ಸೇವೆ ಮಾಡ್ಬಿಡುವ
ಅನ್ನೋ ಒಂದು ಮನೋಭಾವಕ್ಕೆ ಬಂದ. ಅಲ್ಲ ಈಗ ಅಂದ್ರೆ ನಿಜವಾಗಿ ಹೇಳ್ಬೇಕಂದ್ರೆ ಎಲ್ಲರೂ ಅಲ್ಲ, ಅನೇಕ ಜನರು ನೆನೆಸ್ತಾರೆ ಅಂದ್ರೆ ಬೇರೆ ಏನು ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅದಕ್ಕೋಸ್ಕರ ಅವನು ಇದೊಂದು ತುಂಬಾ ಸುಲಭ ದಾರಿ ಸುವಾರ್ತೆ. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಸುವಾರ್ತಿಕರಾಗಿ ಸೇವೆ ಮಾಡಿದ ಜನರಿಗೆ ಗೊತ್ತು ಸುವಾರ್ತೆ ಸೇವೆ ಅಂದ್ರೆ ಏನು. ಅವಮಾನ, ಹಿಂಸೆ ಎಲ್ಲವನ್ನು ತಾಳಿಕೊಂಡು ಮಾಡ್ಬೇಕಾದಂತ ಕೆಲಸ ಅದು ಸೇವೆ, ದೇವರ ಸೇವೆ. ತ್ಯಾಗ ಬಹಳ ಮುಖ್ಯ. ದೇವರೊಂದಿಗೆ ಸಮಯವನ್ನು ಕಳೆದುಕೊಂಡು ದೇವರ ವಾಕ್ಯವನ್ನು ಓದಿಕೊಂಡು ಜನರನ್ನು ಪ್ರೋತ್ಸಾಹಿಸಿಕೊಂಡು ಇದು ಇಷ್ಟು ಎಫರ್ಟ್ ಅನ್ನು ಯಾವ್ದಾದ್ರು ಕಂಪನಿಗೆ ಹಾಕಿದ್ರೆ ಅಲ್ವಾ, ನಾವು ಜನರು ತಪ್ಪು ತಿಳ್ಕೊಳ್ತಿದ್ದಾರೆ. ಅಂದ್ರೆ ಅವ್ರು ನೆನೆಸ್ತಾರೆ ದೇವರ ಹೆಸರಿನಲ್ಲಿ ಇವರು ಹಣ ಮಾಡ್ತಾರೆ ಅಥವಾ ಅವ್ರಿಗೆ ಉದಾಸೀನ ಬೇರೆ ಕೆಲಸ ಮಾಡ್ಲಿಕ್ಕೆ, ಅದಕ್ಕೋಸ್ಕರ. ಅಥವಾ ಒಂದು ವೇಳೆ ಅಂತ ಜನರು ಕೂಡ ಇರ್ಬೋದು ಲೋಕದಲ್ಲಿ, ಸಮಾಜದಲ್ಲಿ ಎಲ್ಲಿಯಾದ್ರೂ ಇರ್ಬೋದು. ಯಾರೋ ಒಬ್ಬರಿಬ್ಬರು ಇರುವುದಕ್ಕೋಸ್ಕರ ಇಡೀ ಸುವಾರ್ತಿಕರನ್ನೇ ಅವಮಾನಕ್ಕೆ ತರುವಂಥದ್ದು ಬಹಳ ದೊಡ್ಡ. ಅದಕ್ಕೆ ನಾನು ಕೇಳ್ತಾ ಇದ್ದೆ ನಿಮ್ಮ ಹತ್ರ, ನೀವು ಏನ್ ಕೆಲಸ ಮಾಡ್ತಿದ್ರಿ? ಯಾಕಂದ್ರೆ ನೀವೇನ್ ಬೇರೆ ಕೆಲಸ ಇಲ್ಲದಕ್ಕೋಸ್ಕರ ಬಂದದಲ್ಲ, ಬದಲಾಗಿ ನಮಗೂ ಕಲಿತಿದ್ದವರು ನಾವು ಕೂಡ ಒಳ್ಳೆ ಸಂಬಳವನ್ನು ತೆಗೆದುಕೊಳ್ಳುತ್ತಿದ್ದವರು. ಆದ್ರೆ ಒಂದು ದಿವಸ ದೇವರು ನನ್ನನ್ನು ಕರೆದದರ ನಿಮಿತ್ತವಾಗಿದ್ದಾಗಿ ನಾನು ಸ್ವಾರ್ಥ ಸೇವೆಗೆ ಬಂದೆ ಅಲ್ವಾ? ಓಕೆ, ಇದು ಪಾಸ್ಟರ್ ಸುನಿಲ್ ಜಾನ್ ಡಿಸೋಜಾ ರೈಟ್ ಅಲ್ಲ, ಅವರು ನಿಮಗೆ ಪ್ರೇರೇಪಿಸಿದ್ರು ಬಾ ಸ್ವಾರ್ಥ, ಬಟ್ ನೀವು ಒಪ್ಲಿಲ್ಲ. ನಾನು ಆಗ ಒಪ್ಲಿಲ್ಲ. ಆದ್ರೆ ನಾನು ಸಮಯ ತಕೊಂಡೆ, ದೇವ್ರು ಹೇಳುದಾದ್ರೆ ಖಂಡಿತ ಸೇವೆ ಮಾಡ್ತೇನೆ. ನಾನು ಹೇಳಿದೆನಲ್ಲ, ನಾನೊಂದು ಕ್ರಿಶ್ಚಿಯನ್ NGO ನಲ್ಲಿ ವರ್ಕ್ ಮಾಡ್ತಾ ಇದ್ದೆ ಅಂತ ಹೇಳಿ. ಒಮ್ಮೆ ನಾನು ಒಂದು ಬ್ರೇಕ್ ತಗೊಳ್ಬೇಕೆಂಬುದಾಗಿ ಹೇಳಿ ಒಂದು ರಾಜೀನಾಮೆ ಪತ್ರ ಬರೆದೆ. ರಾಜೀನಾಮೆ ಪತ್ರ ಬರೆದು ಅವರಿಗೆ ನಾನು ತಲುಪಿಸಿದೆ. ಅವರು ಸ್ಟೇಷನಲ್ಲಿಲ್ಲ, ಅವ್ರ ಚೇಂಬರ್ಗೆ ಅವರ ಅಸಿಸ್ಟೆಂಟ್ ಮೂಲಕ ತಲುಪಿಸಿದೆ. ಅದಾದ ನಂತರ ಅವರು ನನ್ನನ್ನು ಚೇಂಬರ್ಗೆ ಕರೆದ್ರು. ಅವ್ರು ಬಂದ ನಂತರ ಕರೆದು ರಾಜೀನಾಮೆ ಲೆಟ್ರನ್ನು ನೋಡಿ ನನ್ನನ್ನು ಲೆಫ್ಟ್ ರೈಟ್ ಕ್ಲಾಸ್ ತಗೊಂಡ್ರು. ಯಾಕೆಂತ ಹೇಳಿದರೆ, ಆ ರಾಜೀನಾಮೆ ಪತ್ರದಲ್ಲಿ ನನಗೆ ಗೊತ್ತಿರದ ರೀತಿಯಲ್ಲಿ ನಾನು ದೇವರ ಬೈಬಲ್ನಿಂದ ಒಂದು ವಾಕ್ಯವನ್ನು ಅಲ್ಲಿ ಉಲ್ಲೇಖ ಮಾಡಿದ್ದೆ. ಏನಂತ ಹೇಳಿದ್ರೆ, ನಾನು ನಿಮಗೆ ವಿಧೇಯನಾಗೋದಕ್ಕಿಂತ ಹೆಚ್ಚಾಗಿ ದೇವರಿಗೆ ವಿಧೇಯನಾಗಿರ್ಬೇಕಂತೇಳಿ. ಇದು ಅವ್ರು ಹೇಳುವಾಗಲೇ ನನ್ನ ನೆನಪಿಗೆ ಬರೋದು. ಆದ್ರೆ ಅದರ ಅರ್ಥ ದೇವರು ಆ ಪ್ರೇರೇಪಣೆಯನ್ನು ಕೊಟ್ಟು ಹಾಗೆ ನನ್ನ ಮಾಡಿದ್ದಾರೆ. ದಟ್ ವಾಸ್ ನಾಟ್ ಎ ಮಿಸ್ಟೇಕ್ ಅಟ್ ಆಲ್. ಆದ್ರೆ ಅವ್ರು ಕೇಳುವಾಗಲೇ ನನ್ನನ್ನು ಸರಿ ಕ್ಲಾಸ್ ತಗೊಂಡ್ರು. ಆದ್ರೆ ನಾನು ಹೇಳಿದೆ, ಓಕೆ ಇಲ್ಲ, ನಾನು ತೀರ್ಮಾನ ಮಾಡಿ ಆಗಿದೆ ರಾಜೀನಾಮೆ, ಗೊತ್ತಿಲ್ಲ ದೇವ್ರ ಸೇವೆ ಕರೆಯೋದಾದ್ರೆ ಸೇವೆ ಮಾಡ್ತೇನೆ ಅಥವಾ ಬೇರೆ ಏನಾದರೂ ಮಾರ್ಗಗಳನ್ನ ಆರಿಸ್ಕೊಳ್ತೇನೆ. ಇದಾದ ನಂತರ ನಾನು ಮತ್ತೆ ಇಲ್ಲಿಗೆ ಉಡುಪಿಗೆ ನಾನು ಪ್ರಾರ್ಥನೆಗೋಸ್ಕರ ಬಂದೆ. ಒಂದು 14 ದಿವಸ ದೇವ್ರ ಸಮ್ಮುಖದಲ್ಲಿ ಕುಳಿತುಕೊಂಡು ಸಮಯ ಕಳಿಬೇಕು, ಪ್ರಾರ್ಥನೆ ಮಾಡಬೇಕು, ಉಪವಾಸ ಮಾಡ್ಬೇಕಂತೇಳಿ. ಆಗ 2004 ಡಿಸೆಂಬರ್ 2ನೇ ತಾರೀಕಿನಿಂದ ಇಲ್ಲಿ ಒಂದು ಉಪವಾಸ ಪ್ರಾರ್ಥನೆ ನಡೀತಾ ಉಂಟು. ನಾನು ಆ ಸಮಯದಲ್ಲಿ ಬಂದು ಜಾಯ್ನ್ ಆದೆ. ಒಂದೇ ಒಂದು ಉದ್ದೇಶ, ಗುರಿ ಏನಂತ ಹೇಳಿದ್ರೆ, ದೇವರೇ ಸೇವೆ ಮಾಡ್ಬೇಕಾ ಅಥವಾ ಕೆಲಸ ಮಾಡ್ಬೇಕಾ, ನಿನ್ನ ಚಿತ್ತ ಏನು? ಅದು ನಾನು ಬಹಳ ಪರ್ಟಿಕ್ಯುಲರ್. ಏನಂತ ಹೇಳಿದ್ರೆ, ನೀವು ಮಾತನಾಡೋದಾದ್ರೆ ಮಾತ್ರ ನಾನು ಸೇವೆ ಮಾಡ್ತೇನೆ, ಇಲ್ಲದಿದ್ರೆ ನಾನು ಬೇರೆ ಕೆಲಸಕ್ಕೆ ಹೋಗ್ತೇನೆ. ಇದು ನನ್ನ ಮೈಂಡ್ನಲ್ಲಿ. ಸೊ ಇದೊಂದೇ ನನ್ನ ಪ್ರಾರ್ಥನೆ ವಿಷಯ. ಉಪವಾಸ ಮಾಡ್ತಾ ಇದ್ದೇನೆ. ನನ್ನ 14 ದಿನದ ಉಪವಾಸ ಪ್ರಾರ್ಥನೆ ಎರಡನೇ ದಿನ ನಾನು ಪ್ರಾರ್ಥನೆ ಮಾಡಿ ವಾಕ್ಯವನ್ನು ಕೇಳ್ತಾ ಇದ್ದೇನೆ. ಅಲ್ಲಿ ಇಲ್ಲಿ ಬಂದಂಥ ಒಬ್ಬ ಸೇವಕರು ಅವತ್ತು ದೇವರ ಕರೆಯುವಿಕೆ ಬಗ್ಗೆ ಪ್ರಸಂಗ ಮಾಡ್ತಾ ಇದ್ದಾರೆ. ನಾನು ವಾಕ್ಯವನ್ನು ಕೇಳ್ತಾ ಇದ್ದೇನೆ. ಪ್ರಸಂಗ ಅವ್ರು ಮಾಡ್ತಾ ಇರೋ ಸಮಯದಲ್ಲೇ ನಾನು ಮತ್ತೊಂದು ಸ್ವರವನ್ನು ಕೇಳ್ತಾ ಇದ್ದೇನೆ, ವೆರಿ ಆಡಿಯಬಲ್. ಅದು ಬಹಳ ಸ್ಪಷ್ಟವಾಗಿ, ದಿಸ್ ಈಸ್ ದ ರೈಟ್ ಟೈಮ್ ಫಾರ್ ಮಿನಿಸ್ಟ್ರಿ, ಇದು ನೀನು ಸೇವೆ ಮಾಡೋದಕ್ಕೆ ಯೋಗ್ಯವಾದ ಸಮಯ ಅಂತ ಹೇಳಿ ನಿಮಗೆ ಕಿವಿಯಲ್ಲಿ ಕೇಳ್ತಾ ಉಂಟು. ಆಗ ನಾನು ತೀರ್ಮಾನ ಮಾಡಿದೆ, ಹಾಗಾದ್ರೆ ದೇವ್ರು ನಾನು ಸೇವೆ ಮಾಡಬೇಕೆಂಬುದಾಗಿ ಬಯಸ್ತಾರೆ. ಅದಾದ ನಂತರ ನನ್ನ 14 ದಿನದ ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ ಮುಗಿಸಿ ನನ್ನ ಮನೆಯವರಿಗೆ ಹೇಳಿದೆ, ನನ್ನ ತಾಯಿಗೆ ಹೇಳಿದೆ, ನನ್ನ 2 ಅಕ್ಕಂದಿರು ಭಾವಂದಿರಿಗೆ ಹೇಳಿದೆ. ಅವ್ರು ಹೇಳಿದ್ರು, ದೇವ್ರು ನಿನ್ನ ಬಳಿ ಮಾತಾಡಿರೋದಾದ್ರೆ ನೀನು ಸೇವೆ ಮಾಡು, ಮುಂದೆ ಹೋಗು. ಆ ಸಮಯದಲ್ಲಿ ನಾನು ತೀರ್ಮಾನ ಮಾಡಿ, ಆಗ ಮತ್ತೊಂದು ವಿಷಯ ಹೇಳಬೇಕು ನನಗೆ. ಆ ಸೇವೆ ಮಾಡಬೇಕೆಂಬುದಾಗಿ ಹೇಳಿದಾಗ ನಾನು ಯಾವಾಗಲೂ ಪ್ರಾರ್ಥನೆ ಮಾಡ್ತೇನೆ, ದೇವರೇ ಬೆಂಗಳೂರಿಗೊಂದು ಬೇಡ ನನಗೆ, ಕರ್ನಾಟಕದ ಯಾವುದು ಮೂಲೆಗಾದ್ರೂ ಕಳಿಸು, ಯಾವ ಹಳ್ಳಿಗಾದ್ರೂ ಕಳಿಸು, ನಾನು ಹೋಗ್ತೇನೆ, ಬೆಂಗಳೂರಿಗೆ ಮಾತ್ರ ಬೇಡ. ಯಾಕಂದ್ರೆ ಬೆಂಗಳೂರು ದೊಡ್ಡ
ಈಗಾಗಲೇ ಬಹಳಷ್ಟು ಸೇವೆಗಳಿದೆ, ಸೇವಕರಿದ್ದಾರೆ, ಸಭೆಗಳಿದೆ, ಅದ್ರಲ್ಲಿ ನಾನೊಮ್ಮೆ ಯಾಕೆ ಎಂಬುದಾಗಿ ನಾನು. ಆದರೆ ದೇವರು ಮತ್ತೆ ಮಾತಾಡಿದ್ರು, ನಾನು ಹೇಳುವವರೆಗೆ ನೀನು ಅದೇ ಪಟ್ಟಣದಲ್ಲಿ ಇರಬೇಕು. ಮತ್ತೆ ನನಗೆ ಸೇವಾ ಕ್ಷೇತ್ರ ಕೂಡ ದೇವರು ಪ್ರಕಟಪಡಿಸಿದ್ರು, ಬೆಂಗಳೂರಿನಲ್ಲೇ ಇರಬೇಕಂತೇಳಿ. ಸೊ ಹಾಗೆ ನಾನು 2004 ಡಿಸೆಂಬರ್ನಲ್ಲಿ ನಾನು ನನ್ನ ಸಂಪೂರ್ಣ ಸೇವೆಗೆ ನನ್ನನ್ನು ಒಪ್ಪಿಸಿಕೊಂಡೆ. ಅಂದ್ರೆ ಸಂಪೂರ್ಣ ಸೇವೆ, ಅದಕ್ಕಿಂತ ಮೊದಲು ನೀವು ಸೇವೆ ಮಾಡ್ತಾ ಇದ್ರಿ. ಅಂದ್ರೆ ಒಂದು ಕಡೆಯಿಂದ ಕೆಲಸ ಮಾಡಿಕೊಂಡು ಒಂದು ಕಡೆಯಿಂದ ಸೇವೆ ಮಾಡ್ತಾ ಕಡೆಗೆ ನೀವು ಒಂದು ದಿವಸ ಸಂಪೂರ್ಣ ಸೇವೆಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಟ್ರಿ. ಓಕೆ, ನಂತರ ನೀವು ಸಭೆ ಚರ್ಚ್ ಮಿನಿಸ್ಟ್ರಿ ನಡೆಸ್ತಾ ಇದ್ರಿ. ಓಕೆ, ಈಗ ನೀವು ಸಾಂಗ್ ಎಲ್ಲ ಬರ್ದಿದ್ರಿ, ಕೆಲವು ಹಾಡುಗಳನ್ನು ರಚಿಸಿದ್ರಿ, ನಾನು ಕೇಳಿದ್ದೇನೆ, ನನ್ನ ಪ್ರೋಗ್ರಾಮಿಗೆ ಸಹ ಹಾಡಿದ್ರಿ, ನನ್ನ ಹೌದಲ್ಲ ಹಾಡಿದ್ರಿ. ಈ ಹಾಡೆಲ್ಲ ಬರೆಯುವಂಥದ್ದೆಲ್ಲ ಈ ನಿಮ್ಮ ಮೊದಲಿಂದ ಸಂಗೀತ ಕ್ಷೇತ್ರದಲ್ಲಿ ಆಸಕ್ತಿ ಇತ್ತ ಅಥವಾ ಇದಕ್ಕೆ ಇಲ್ಲ ಪ್ರೇರಿಗೆಲ್ಲ ಬಂದ ನಂತರ ಇಂಥದೆಲ್ಲ? ಇಲ್ಲ, ಸಂಗೀತ ನನಗೆ ಬಹಳಷ್ಟು ಆಸಕ್ತಿ ಇತ್ತು. ಯಾಕಂದ್ರೆ ನಾನು ಬಹಳಷ್ಟು ಹಾಡುಗಳನ್ನ ಕೇಳ್ತಾ ಇದ್ದೆ, ಬಹಳಷ್ಟು ಹಾಡುಗಳನ್ನ ನಾನು ಕಲ್ತು ಆಡ್ತಾ ಇದ್ದೆ ಮೊದಲು ಕೂಡ. ಆದ್ರೆ ಒಂದು ಆಸಕ್ತಿ ಇತ್ತು, ಆಸಕ್ತಿ ಇತ್ತು, ಹಾಡೆಲ್ಲ ಹಾಡ್ತಿದ್ರಿ ನೀವು. ಹೌದು. ಈ ಬರೆಯುವಂತ ಹಾಡುಗಳನ್ನು ಬರಿಬೇಕು ಅನ್ನುವಂತ ಪ್ರೋತ್ಸಾಹ ಹೇಗೆ? ಬರೀಬೇಕೆಂಬುದಾಗಿ ಹೇಳಿ ಪ್ರೋತ್ಸಾಹ ಏನು, ನಿಜವಾಗಿ ಹೇಳ್ಬೇಕಂದ್ರೆ ನಾನು CD ಮಾಡಬೇಕು ಅಥವಾ ಒಂದು ಆಲ್ಬಮ್ ಮಾಡ್ಬೇಕು ಅನ್ನೋದು ನನ್ನ ಮೈಂಡ್ನಲ್ಲಿ ಇಲ್ಲವೇ ಇಲ್ಲ. ಒಮ್ಮೆ ನಾನು ನನ್ನ ನೆನೆಸ್ತೇನೆ ಸೇವೆಗೆ ಬಂದ ನಂತರ 2008 ಅಥವಾ 2009ರಲ್ಲಿ ಕಾಣ್ತದೆ, ನಾನು ಫಸ್ಟ್ ಟೈಮ್ ದುಬೈಗೆ ಹೋಗಿದ್ದೆ ಸೇವೆಗಾಗಿ. ಹೋದ ಸಮಯದಲ್ಲಿ ನಾನು ನಿಮಗೆ ಆ ಸಮಯದ ನಾನು ನೆನಪು ಮಾಡ್ಲಿಕ್ಕೆ ಬಯಸ್ತೇನೆ. 96ರಲ್ಲಿ ದೇವರು ನನಗೆ, ನಾನು ನಿಮ್ಗೆ ಹೇಳಿದೆ ಆಗಲೇ, ನಾನೇನು ನಾರ್ತ್ ಈಸ್ಟ್ ಸೌತ್ ವೆಸ್ಟ್ ಕೊಂಡೊಯ್ತೇನೆ ಅಂತ ಹೇಳಿ. ಸೊ ಆಗ ನೆನೆಸಿದೆ, ದೇವರು 96ರಲ್ಲಿ ಹೇಳಿದ್ದನ್ನು ಆತನು 2009ರಲ್ಲಿ ನೆರವೇರ, ಅಂದರೆ 13 ವರ್ಷದ ನಂತರ, ಅಂದರೆ ದೇವರು ಕಂಟಿನ್ಯೂಸ್ ನಿರಂತರವಾಗಿ ನಮ್ಮ ಜೀವಿತದಲ್ಲಿ ಕೆಲಸ ಆಗ ನಾನು ಅನಿಸಿದೆ, ನಾನು ಈ ಸಂಭವ ಹೇಳಲಿಕ್ಕೆ ಬಯಸ್ತೇನೆ. ಕೂಡಲೇ ನಾನು ಫಸ್ಟ್ ಟೈಮ್ ಫ್ಲೈ ಮಾಡಿದ್ದು ಮಂಗಳೂರು ಏರ್ಪೋರ್ಟಿಂದಲೇ. ಏರ್ಪೋರ್ಟಿಂದ ನಾನು ಫ್ಲೈ ಮಾಡಿ ಚೆಕ್ಕಿನೆಲ್ಲ ಮಾಡಿ ನಾನು ಫ್ಲೈಟ್ನಲ್ಲಿ ಕುಳಿತ ನಂತರ ಇಡೀ ಜರ್ನಿ ಮಂಗಳೂರಿಂದ ದುಬೈ ಇಳಿಯುವವರೆಗೆ ನಾನು ಕಣ್ಣೀರು ಸುರಿಸಿ ದೇವರಿಗೆ ಸ್ತೋತ್ರ ಮಾಡಿದೆ. ಯಾಕೆಂದ್ರೆ ನನಗೆಲ್ಲ ನೆನಪಾಯ್ತು. ಹೌದು, ಹಳೆ ದಿವಸಗಳು, ಬೆಳೆದು ಬಂದದ್ದು, ಕಷ್ಟ, ಆ ಸಮಸ್ಯೆ, ಮತ್ತು ದೇವರು ಮಾತನಾಡಿದ್ದು, ದೇವರು ವಾಗ್ದಾನ ನೆರವೇರಿದ್ದೆಲ್ಲ, ಇದೆಲ್ಲ ಆದ ನಂತರ ನಾನು ಅದನ್ನು ಹೇಗೆ ನೀವು ಹಾಡಿಗೆ ಪ್ರೇರೇಪಣೆ ಅಂದರೆ ಅದನ್ನು ನಾನು ಇದರ ಮೂಲಕ ಹೇಳೋದಕ್ಕೆ ಬಯಸ್ತೇನೆ. ದುಬೈಗೆ ಹೋದೆ, ಫಸ್ಟ್ ಟೈಮ್ ಹೋಗಿ ಮೊದಲ ಬಾರಿ, ಯಾಕಂದರೆ ನಮಗೆ ಯಾವ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲ, ಸಪೋರ್ಟ್ ಇಲ್ಲ. ಆಗ ನನ್ನನ್ನು ಫಸ್ಟ್ ಟೈಮ್ ನಾನು ಕರ್ಕೊಂಡು ಹೋಗಿದ್ದೆ ನನ್ನ ಭಾವ ಪಾಸ್ಟರ್ ಸುನಿಲ್ ಅವರೇ. ಕರ್ಕೊಂಡು ಹೋದ ಸಮಯದಲ್ಲಿ ಅವ್ರ ಜೊತೆಗೆ ಸೇವೆಗೆ ಹೋಗಿದ್ದೇನೆ. ಹೊರದೇಶ ನೋಡ್ತಿರೋದು ಮೊದಲ ಬಾರಿ, ವಿಮಾನ ಹತ್ತುತ್ತಿರೋದು ಮೊದಲ ಬಾರಿ, ಇದೆಲ್ಲ ಹೀಗೆ. ಅಲ್ಲಿ ಹೋದ ನಂತರ ಒಂದು ಮನೆಯಲ್ಲಿ ನಾನು ಕುಳಿತುಕೊಂಡು ಪ್ರೇಯರ್ ಮಾಡ್ತಾ ಇದ್ದೇನೆ. ಪ್ರೇಯರ್ ಮಾಡುವಾಗ ಆ ದೇಶ ಎಲ್ಲಿ ನೋಡಿದ್ರು ಮರಳು, ಎಲ್ಲಿ ನೋಡಿದ್ರು ಮರುಭೂಮಿ, ಜನ ಇಲ್ಲ, ಕೇವಲ ಕಟ್ಟಡಗಳು, ಕಾರು. ನಾನು ಅನಿಸಿದೆ, ದೇವರೇ ಇವರಿಗೆಲ್ಲ ಸುವಾರ್ತೆ ಸಾರೋದು ಹೇಗೆ, ಇವರನ್ನೆಲ್ಲ ಕರ್ತನೆ ನಿಮ್ಮ ಕಡೆ ನಡೆಸೋದು ಹೇಗೆ ಎಂಬುದಾಗಿ ಹೇಳುವಾಗ ಕೂಡಲೇ ದೇವರು ನನಗೆ ಯೋಹಾನ 7ನೇ ಅಧ್ಯಾಯ 37ನೇ ವಾಕ್ಯ ಹೇಳೋ ಪ್ರಕಾರ, ನಿಮ್ಮಲ್ಲಿ ಯಾವನಿಗಾದರೂ ಬಾಯಾರಿಕೆ ಆಗಿದರೆ ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ಜೀವಜಲ ಕೊಡ್ತೇನೆ ಎಂಬುದಾಗಿ. ಆಗ ದೇವರು ನನಗೆ ಈ ಜೀವಜಲವೇ ಎಂಬುದಾಗಿ ಹೇಳುವ ಹಾಡನ್ನು ಅಲ್ಲಿ ಕೊಟ್ಟರು. ಸೊ ಆಗ ನನಗೆ ಗೊತ್ತಿಲ್ಲ ಏನಿದು ದೇವರ ಜೀವಜಲ, ನನ್ನ ಜೀವಜಲದ ಮೂಲಕ ಮಾತ್ರ ಇವರೆಲ್ಲರ ದಾಹ ತಣಿಸ್ಲಿಕ್ಕೆ ಸಾಧ್ಯ ಎಂಬುದಾಗಿ ದೇವರು ಮಾತಾಡಿದ್ರು. ಆಗ ನಾನು ಅದನ್ನು ನೋಟ್ ಮಾಡಿದೆ ಒಂದು ಪುಸ್ತಕದಲ್ಲಿ. ನಾನು ಯಾವಾಗಲೂ ದೇವರು ಏನಾದ್ರೂ ಮಾತಾಡಿದ ಕೂಡಲೇ ಎಲ್ಲಾದ್ರೂ ಒಂದು ಕಡೆ ನೋಟ್ ಮಾಡೋ ಸ್ವಭಾವ ಉಂಟು. ಅದನ್ನ ನೋಟ್ ಮಾಡಿದೆ. ಅದಾದ ನಂತರ ನಾನು ಮತ್ತೆ ಪ್ರೇಯರ್ ಮಾಡ್ತಾ ಇದ್ದೇನೆ. ದೇವ್ರು ನನ್ನ ಸಂಗಡ ಮಾತಾಡೋದು, ನೀ ನನಗೋಸ್ಕರ ಒಂದು ಆಡಿಯೋ ಸಿಡಿಯನ್ನು ಬಿಡುಗಡೆ ಮಾಡ್ತಿ. ನಾನಿದೆ ಇದು ಯಾರು ನಾನು, ಯಾಕಂದ್ರೆ ದುಬೈ ಬಂದಿದ್ದರಿಂದ ಅಥವಾ ಬೇರೆ ಏನಾದ್ರು ಹೀಗೆ ಸ್ವಲ್ಪ ಈಗೇನಾದ್ರೂ ಇರ್ಬೋದು ಆ ಥರ ಹೈ ಏನಾದ್ರು, ನಾನು ಮತ್ತೆ ದೇವ್ರು ಮಾತಾಡೋದು, ನೀ ನನಗೋಸ್ಕರ ಒಂದು ಆಡಿಯೋ ಸಿಡಿ ಬಿಡುಗಡೆ ಮಾಡಬೇಕು. ನಾನು ಮತ್ತೆ ಯೂಶ್ವಲಿ ನನ್ನ ಪ್ರೇಯರ್, ನಾ ದೇವರ ಜೊತೆ ಮಾತಾಡೋದು ಹೇಗಿರುತ್ತೆ ಅಂದ್ರೆ ಒಂದು ಫ್ರೆಂಡ್ಲಿ. ಹೇಗೆಂದ್ರೆ ನಾನು ಈಗ ದೇವ್ರ ಹತ್ರ ಹೇಳ್ತೇನೆ, ದೇವರೇ ನನಗೆ ಯಾರು ಸಪೋರ್ಟ್ ಇಲ್ಲ, ನನಗೆ ಯಾರು ಇಲ್ಲ, ಫೈನಾನ್ಷಿಯಲಿ ಸ್ಟ್ರಾಂಗ್ ಇಲ್ಲ, ಯಾರು ಡೈರೆಕ್ಟರ್ ಗೊತ್ತಿಲ್ಲ. ಆಗ ದೇವರು ಒಂದೇ ಹೇಳಿದ್ರು, ನಿನಗೆ ಹಣ ಬೇಕಾ, ನಾನು ಬೇಕಾ? ಆ ಸಮಯದಲ್ಲಿ ನಾನು ದಯವಿಟ್ಟು ಕ್ಷಮಿಸು, ನನಗೆ ನೀವಿದ್ರೆ ಸಾಕು, ಹಣ ಬೇಡ. ಅದೇ ನಾನು ಈ ಒಂದು CD
ಈರೆ ಯೆಹೋವ ಎಂಬುದಾಗಿ ಹೇಳುವ ಆ ಒಂದು ಸಿಡಿಗೆ ಆ ಟೈಟ್ಲ್ ಬರೋದಕ್ಕೆ ಕಾರಣವೇ ಅದೇ. ಇದು ಈರೆ ಯೆಹೋವ ಅನ್ನುವಂತ ಹಾಡಿದೇನ ಅದರಲ್ಲಿ ಒಂದು ಹಾಡಿನಲ್ಲಿ ಈರೆ ಯೆಹೋವ ಎಂಬುದಾಗಿ ಬರುತ್ತೆ, ವಾಕ್ಯ ಬರುತ್ತೆ. ನೋಡ ವೀಕ್ಷಕರಿಗೆ ಹೇಳಿ, ಈರೆ ನಮ್ಮ ಇದನ್ನು ತುಳುವಲ್ಲಿ ಹೇಳಿದ್ರೆ ಈರೆ ಯೆಹೋವ ಅಂದ್ರೆ ನೀನೇ ಯೆಹೋವ ಅಂತ ಹೇಳಿದಾಗ, ಈರೆ ಅಂದ್ರೆ ಈರೆ ನೀವೇ ಅಂತ ಹೇಳಿ ನಿಜವಾಗಿ ಅರ್ಥ ಏನು ವೀಕ್ಷಕರಿಗೆ? ಆಕ್ಚುಲಿ ನೀವು ತುಳುವಲ್ಲಿ ತಕೊಂಡ್ರು ಕೂಡ ಏನು ವ್ಯತ್ಯಾಸ ಆಗೋದಿಲ್ಲ, ಯಾಕಂದ್ರೆ ಆತನ ಬಿಟ್ರೆ ಬೇರೆ ಯಾರು ಇಲ್ಲ. ಅದೇ ಸಮಯದಲ್ಲಿ ಬೈಬಲ್ನಲ್ಲಿ ಆದಿಕಾಂಡ 22ನೇ ಅಧ್ಯಾಯ ನಾವು ನೋಡುವಾಗ ಅಬ್ರಹಾಮ ಈಸಾಕನ್ನು ಸಮರ್ಪಿಸುವ ಸಮಯದಲ್ಲಿ ಹೇಗೆ ದೇವರು ಆ ಒಂದು ಬೆಟ್ಟದಲ್ಲಿ ಒದಗಿಸಿದ್ರು, ಅದಕ್ಕೆ ಅಲ್ಲಿ ದೇವರು ಒದಗಿಸುವ ಆತನು ಯೆಹೋವ ಜಾಯಿರಾ ಅಂತ ಹೇಳಿ ನಾವು ಇಂಗ್ಲಿಷ್ನಲ್ಲಿ ಮಾತಾಡುವಾಗ ಜೆಹೋವ ಜಾಯಿರಾ ಎಂಬುದಾಗಿ. ಅದು ದೇವರು ನನಗೆ ಈ ದುಬೈ ಪಟ್ಟಣದಲ್ಲಿ ಮಾತಾಡೋದು, ನಿನಗೆ ಹಣ ಬೇಕಾ ನಾನು ಬೇಕಾ? ದೇವರೇ ನನಗೆ ಹಣ ಬೇಡ, ನೀವು ಸಾಕು. ಅದಕ್ಕೆ ಹೇಳಿದೆ ಈರೆ ಒದಗಿಸುವ ಯೆಹೋವ ಎಂಬುದಾಗಿ ನಾನು ಈರೆ ಯೆಹೋವ ಎಂಬುದಾಗಿ ನಾನು ಆ ಸಿಡಿಯನ್ನು ಟೈಟ್ಲ್ ಕೊಟ್ಟೆ. ಆ ಸಮಯದಲ್ಲಿ ಈ ಹಾಡುಗಳನ್ನ ದೇವರು ಕೊಡ್ಲಿಕ್ಕೆ ಆರಂಭಿಸಿದ್ರು. ದೇವರು ಮಾತನಾಡಿದ ನಂತರ ಹಾಡುಗಳನ್ನ ದೇವರು ಕೊಡ್ಲಿಕ್ಕೆ ಆರಂಭಿಸಿದ್ರು. ಅಲ್ಲಿವರೆಗೆ ನಿಮಗೆ ಈ ಹಾಡುಗಳನ್ನು ಬರೆಯುವಂತ ಒಂದು ಹ್ಯಾಬಿಟ್ ಅಥವಾ ಇಲ್ಲ? ಇತ್ತು. ಒಂದು ಕೆಲವು 2-3 ಸಾಂಗ್ಸ್ಗಳನ್ನ ಬರ್ದಿದ್ದೆ ನಾನು ಪ್ರಾರ್ಥನೆಯಲ್ಲಿ ಇರುವಾಗ. ಪ್ರಾರ್ಥನೆ ಮಾಡೋ ಸಮಯದಲ್ಲಿ ದೇವರು ಕೊಟ್ಟಂತ ಕೆಲವು ರಾಗಗಳನ್ನ ನಾನು ಬರೆದು ಇಡ್ತಾ ಇದ್ದೆ. ಅದು ಯಾವಾಗ ದೇವರು ನನ್ನ ಜೊತೆ ಸ್ಪಷ್ಟವಾಗಿ ನೇರವಾಗಿ ಮಾತಾಡಿದ್ರು, ಇನ್ನೂ ಕ್ಲಿಯರ್ ಆಗ್ತಾ ಹೋಯ್ತು ಆ ಒಂದು ಹಾಡು ಬರೆಯುವುದಕ್ಕಾಗ್ಲಿ. ಯಾಕಂದ್ರೆ ಈಗ ನಾನು ಮಾಡ್ತಾ ಇರೋದು ನನಗೋಸ್ಕರ ಅಲ್ಲ, ದೇವ್ರಿಗೋಸ್ಕರ. ಯಾಕಂದ್ರೆ ನನ್ನ ಮೈಂಡ್ ಅಲ್ಲಿ ಫಸ್ಟ್ ಆಫ್ ಆಲ್ ಆಲ್ಬಮ್ ಮಾಡ್ಬೇಕನ್ನೋ ಮನೋಭಾವನೆ ಇರ್ಲಿಲ್ಲ. ಅದನ್ನ ಹಾಕಿದ್ದೇ ದೇವರು, ಮಾಡ್ಬೇಕಂತ ಹೇಳಿ ಹೃದಯದಲ್ಲಿ ಹಾಕಿದ್ದೇ ದೇವರು. ಇನ್ನು ಮುಂದೆ ಏನಾದ್ರೂ ಹೊಸ ಆಲ್ಬಮ್ ಮಾಡುವಂತ ಉದ್ದೇಶ? ಖಂಡಿತ ಶೀಘ್ರದಲ್ಲಿ ಸಾಧ್ಯ ಆಗದೆ 2016ರಲ್ಲಿ ಮತ್ತೊಂದು ಆಲ್ಬಮ್ ಅನ್ನು ಹೊರತರಬೇಕೆಂಬುದಾಗಿದೆ ಆಲೋಚನೆ. ಹೌದು, ಮ್ಯೂಸಿಕ್ ಕಂಪೋಸಿಷನ್ ಎಲ್ಲ ಆಗಿದೆ, ಇಲ್ಲ ಅದರ ಬಗ್ಗೆ ಕೆಲಸಗಳಾಗ್ತಾ ಇದೆ. ನಾವು ನಮ್ಮ ವೆಬ್ಸೈಟ್ ಅನ್ನು ಮಾಡಲಿಕ್ಕೆ ಔಟ್ಸೋರ್ಸಿಂಗ್ ಮಾಡಿದೆವು ಬೆಂಗಳೂರಿನಲ್ಲಿ. ಅದು ಒಂದು ನಾನ್ ಕ್ರಿಶ್ಚಿಯನ್ ಕಂಪನಿ. ಆ ಕಂಪನಿಗೆ ನನ್ನ ನಮ್ಮ ಸಿಡಿಯ ಬಗ್ಗೆ ಪ್ರಮೋಷನ್ ಮಾಡಲಿಕ್ಕೆ ಕ್ಲಿಪ್ಪಿಂಗ್ಸ್, ಅವರಿಗೆ ಆಡಿಯೋ ಕ್ಲಿಪ್ಪಿಂಗ್ಸ್ ಕೊಡಬೇಕಾಯಿತು. ಇದನ್ನು ಕೊಟ್ಟ ಸಮಯದಲ್ಲಿ ಅಲ್ಲಿರುವ ಒಬ್ಬರು ಸ್ಟಾಫ್ ಪ್ರತಿದಿನ ಆಫೀಸ್ಗೆ ಬಂದ ಕೂಡಲೇ ಫಸ್ಟು ನಿನ್ನನ್ನೇ ನಾನು ನೋಡುವೆ ಹಾಡನ್ನು ಕೇಳಿಯೇ ಅವ್ರು ತಮ್ಮ ಕೆಲಸ ಸ್ಟಾರ್ಟ್ ಮಾಡ್ತಿದ್ರು. ಅವ್ರು ಹೇಳ್ತಿದ್ರು, ಒಂದು ಸಲ ಕರೆ ಮಾಡಿ ಹೇಳಿದ್ರು, ಸರ್ ಪ್ರತಿ ಬಾರಿ ನಿಮ್ಮ ಹಾಡು ಕೇಳುವಾಗ ನನ್ನ ಮನಸ್ಸಿಗೆ ಬೇಕಾದ ಸಮಾಧಾನ ಸಿಗುತ್ತೆ. ಇನ್ನು ಕೆಲವರು ಎಷ್ಟು ಜನ ಹೇಳಿದ್ರು, ನಿಮ್ಮ ಹಾಡು ಕೇಳಿದ ನಂತರಲ್ಲೇ ನಾನು ಕೆಲಸ ಆರಂಭಿಸ್ತೇನೆ. ಇನ್ನೊಮ್ಮೆ ಹೇಳಿದ್ರು, ಇಲ್ಲ ನಾನು ಸೂಸೈಡ್ ಮಾಡ್ಕೊಳ್ಬೇಕಂತಿದ್ದೆ ಅಥವಾ ಬೇರೆ ಇನ್ನೇನೋ ಮಾಡ್ಕೊಳ್ಬೇಕಂತಿದ್ದೆ, ನಿಮ್ಮ ಹಾಡು ದೇವರು ನಿಜವಾಗಿ ನನ್ನ ಜೀವಿತದಲ್ಲಿ ಒಂದು ಅವಕಾಶ ನಿರೀಕ್ಷೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ದೃಢವಾಗಿ ನಂಬ್ತೇನೆ. ಯಾಕಂತ ಹೇಳಿದ್ರೆ ಇವನ್ ನಾನು ಏನು ಹೇಳಿಕ್ಕೆ ಇಷ್ಟಪಡೋದು, ಆದರೆ ದೇವರ ಆತ್ಮನು ಕೊಟ್ಟ ಹಾಡುಗಳು ಅಥವಾ ದೇವರ ಆತ್ಮನ ಮೂಲಕವಾಗಿ ರಚಿಸಿದ ಹಾಡುಗಳು ನಿಜವಾಗಿ ಕಾರ್ಯ ಮಾಡ್ತದೆ. ಈಗ ನೀವು ಹೇಳಿದನ್ನು ನಾನು ಪುನಃ ದೃಢೀಕರಿಸ್ತೇನೆ. ಯಾಕಂತ ಹೇಳಿದ್ರೆ ನಾನು ಕೂಡ ಕೇಳಿದೆ ಅನೇಕ ಇತ್ತೀಚೆಗೆ ಒಂದು ಹೊರದೇಶದಿಂದ ಬಂದ ವ್ಯಕ್ತಿ ಒಂದು ಹಾಡನ್ನು ಹೇಳ್ತಿದ್ರು, ಈ ಹಾಡಿನ ಮೂಲಕವಾಗಿ ನಾನು ಆತ್ಮಹತ್ಯೆ ಮಾಡ್ಲಿಕ್ಕೆ ಹೋಗ್ತಿದ್ದೆ, ಆದ್ರೆ ಈ ಹಾಡನ್ನು ಅದನ್ನು ಕೇಳಿ ಒಬ್ಬ ವ್ಯಕ್ತಿ ಬಂದು ನನ್ನ ಹತ್ರ ಹೇಳ್ತಿದ್ದ, ಅವನಿಗೆ ಆಕಸ್ಮಿಕವಾಗಿ ನಾನು ಸಿಕ್ಕಿದೆ. ಅವನು ಹೇಳ್ತಿದ್ದ, ಈ ಹಾಡು ಅವನು ಡಿಪ್ರೆಷನ್ಗೆ ಒಳಗಾಗಿದ್ದ, ಸೊ ಕೆಲಸದಿಂದ ಆತನನ್ನು ತೆಗೆಯುವಂತ ಪರಿಸ್ಥಿತಿ ಬಂತು. ನನ್ನನ್ನು ಹುಡುಕಿಕೊಂಡು ಬಂದಲ್ಲ, ಅಲ್ಲಿ ಮಾರ್ಗದಲ್ಲಿ ಮಂಗಳೂರಲ್ಲಿ ಸಿಕ್ಕಿದಾಗ ಆ ವ್ಯಕ್ತಿ ಹೇಳ್ದ, ನೀವು ಅವರೇ ಅಲ್ಲ ಅಂತೇಳಿ. ನಾನು ನಂಬ್ತೇನೆ, ನೀವು ಹೇಳಿದನ್ನು ಬಹಳವಾಗಿ ನಂಬ್ತೇನೆ. ಯಾಕಂತ ಹೇಳಿದ್ರೆ ದೇವರ ಆತ್ಮನ ಮೂಲಕವಾಗಿ ರಚಿಸಿದಂತ ಹಾಡುಗಳು ಅವುಗಳು ಜನರ ಹೃದಯಗಳಲ್ಲಿ ಕೆಲಸ ಮಾಡ್ತದೆ. ನಾವು ಅನೇಕ ಸಲ ನೋಡ್ತೀವಿ, ಕೇವಲ ಒಂದು ಹಾಡನ್ನು ಬರಿಬೇಕು ಅಂತ ಬರೀತಾರೆ. ಸುಮ್ಮನೆ ಒಂದು ಆಲ್ಬಮ್ ಮಾಡಬೇಕು, ಒಂದು ಕಂಪೋಸ್ ಮಾಡಬೇಕು, ಎಲ್ಲರೂ ಮಾಡ್ತಾರೆ, ನಾವು ಸಹ ಒಂದು ಆಲ್ಬಮ್ ಮಾಡಬೇಕು ಅಂತೇಳಿ. ನಾನು ಹೆಸರು ಅದನ್ನು ಕಾರ್ಯ ಮಾಡ್ಬೋದು, ನಂಗೆ ಗೊತ್ತಿಲ್ಲ, ದೇವರ ಚಿತ್ತ ಇಲ್ಲದೆ ಯಾವುದು ಆಗೋದಿಲ್ಲ. ಆದರೆ ಈಗ ನೀವು ಹೇಳಿದಂಥ ಮಾತುಗಳು ಅನೇಕರ ಜೀವಿತಗಳಲ್ಲಿ ಆ ಬದಲಾವಣೆ ಅನ್ನೋದು ತಂದಿದೆ. ಹೇಳಿದ್ರೆ ದೇವರ ಆತ್ಮನ ಹಾಡುಗಳನ್ನು ನಿಮಗೆ ಕೊಟ್ಟಿದ್ದಾನೆ. ಖಂಡಿತ. ಬೇರೆ ಏನಾದ್ರು ಇನ್ಸ್ಟ್ರೂಮೆಂಟ್ ಏನಾದ್ರು ಪ್ಲೇ ಮಾಡ್ತೀರಾ ನೀವು? ಹೌದು, ನಾನು ಗಿಟಾರ್ ಪ್ಲೇ ಮಾಡ್ತೇನೆ. ಗಿಟಾರ್ ಪ್ಲೇ ಮಾಡ್ತೀರಿ ಮತ್ತು ಕೀಬೋರ್ಡ್ ನಾನು ಕೀಬೋರ್ಡ್ ಪ್ಲೇ ಮಾಡಿ ನೋಡಿದ್ದೇನೆ, ಕಾಣುತ್ತದೆ. ಹೌದು, ನಾನೊಂದು ವಿಡಿಯೋದಲ್ಲಿ ನಿಮ್ಮದು ನೋಡಿದ್ದೆ, ಕೀಬೋರ್ಡ್ ನೀವು ಪ್ಲೇ ಮಾಡ್ತೀರಿ.
ಬಹಳ ಸಂತೋಷ ಪಾಸ್ಟರ್ ಜಾನ್ ಸ್ಟೀಫನ್. ಯಾಕಂತ ಹೇಳಿದ್ರೆ ದೇವರ ಸೇವೆಯಲ್ಲಿ ನೀವು ನಡೆದುಕೊಂಡು ಬಂದದ್ದು ಬಹಳ ಏನು ಹೇಳ್ತಾರೆ, ಬಹಳ ವ್ಯತಿರಿಕ್ತವಾಗಿ ಉಂಟು. ನಾರ್ಮಲ್ ತುಂಬ ಟೆಸ್ಟಮನಿಗಳನ್ನು ಕೇಳ್ತಾ ಇದ್ದೇವೆ. ನಿಮ್ಮ ಜೀವಿತಗಳಲ್ಲಿ ದೇವರು ಹೇಗೆ ನಿಮ್ಮನ್ನು ಉನ್ನತಕ್ಕೆ ತಂದ, ನಿಮಗೆ ನಿಮ್ಮ ನಂಬಿಗಸ್ತನಾಗಿ ನಿಮ್ಮ ಸೇವೆಯಲ್ಲಿ ದೇವರು ನಡೆಸಿದ. ಇನ್ನು ನಾನು ಅಪೇಕ್ಷಿಸ್ತೇನೆ, ಇನ್ನು ಮುಂದಿನ ದಿವಸಗಳಲ್ಲಿಯೂ ಕೂಡ ದೇವರು ನಿಮ್ಮನ್ನು ಹೆಚ್ಚಿನ ಆಶೀರ್ವಾದ ಕಡೆಗೆ ನಡೆಸಲಿ. ಈ ಕಾರ್ಯಕ್ರಮದ ಮೂಲಕವಾಗಿ ನಾವು ಅಪೇಕ್ಷಿಸ್ತೇವೆ. ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಇನ್ನು ಮುಂದಿನ ಆಲ್ಬಮ್ಗಳು, ಈವನ್ ಆಡಿಯೋ ಆಲ್ಬಮ್ ನೀವು ಹೇಳ್ತಿದ್ದೀರಿ, ಅದು ಕೂಡ ಸುಂದರವಾಗಿ ಬರಲಿ, ಅನೇಕ ಜನರಿಗೆ ಅದು ಆಶೀರ್ವಾದವನ್ನು ತರಲಿ. ಮಾತ್ರವಲ್ಲದೆ ಈ ಸಮಯದಲ್ಲಿ ಆಸರೆ ಟಿವಿ ಅರ್ಪಿಸುವಂತ ಸುವಾರ್ತಿಕೆ ಎನ್ನುವಂಥ ಕಾರ್ಯಕ್ರಮಕ್ಕೆ ನೀವು ಬಂದದ್ದು ನಮಗೆ ಬಹಳ ಸಂತೋಷವಾಯಿತು. ದೇವರು ನಿಮಗೆ ಹೆಚ್ಚಿನ ಆಶೀರ್ವಾದದೊಂದಿಗೆ ನಿಮ್ಮ ಕುಟುಂಬವನ್ನು ಆತನ ಸೇವೆಯಲ್ಲಿ ಇನ್ನೂ ಹೆಚ್ಚಾಗಿ ನಡೆಸಲಿ ಎಂಬುದಾಗಿ ನಾನೆಲ್ಲ ವೀಕ್ಷಕರ ಪರವಾಗಿ ದೇವರಲ್ಲಿ ಪ್ರಾರ್ಥಿಸ್ತೇನೆ. ವಂದನೆಗಳು. ಥ್ಯಾಂಕ್ ಯು.